ಹಾಯ್ ಎಲ್ಲರಿಗೂ ನಮಸ್ಕಾರ. ಪೊಲೀಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಎಲ್ಲ ನೇಮಕಾತಿ ಪರೀಕ್ಷೆಗಳ ಸಮಗ್ರ ಮಾಹಿತಿ ಒದಗಿಸುವ ಏಕೈಕ ವೇದಿಕೆ ನಿಮ್ಮ ಪೊಲೀಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಮುಂಬರುವ ಪೊಲೀಸ್ ಇಲಾಖೆಯಲ್ಲಿ ನಡೆಯುವಂತಹ PSI ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷಾ ವಿಶೇಷವಾಗಿ ಇವತ್ತಿನ ತರಗತಿಯಲ್ಲಿ ಜುಲೈ 2023ರ ಸಂಪೂರ್ಣ ಪ್ರಚಲಿತ ವಿದ್ಯಮಾನಗಳನ್ನು ಒಂದೇ ವಿಡಿಯೋದಲ್ಲಿ ಕೊಡುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತಿನ ಈ ತರಗತಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರು ನಡೆಸುವಂತಹ ಪ್ರತಿಯೊಬ್ಬ ಆಕಾಂಕ್ಷಿಗಳಿಗೂ ಕೂಡ ಬಹಳಷ್ಟು ಮಹತ್ವವಾಗಿರ್ತಕ್ಕಂಥ ತರಗತಿಯಾಗಿದೆ. ಯಾಕಂದ್ರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಕಡ್ಡಾಯವಾಗಿ ಬರ್ತಾ ಇರ್ತವೆ. ಹೀಗಾಗಿ 2023ರ ಜುಲೈ ತಿಂಗಳ ಸಂಪೂರ್ಣ ಪ್ರಚಲಿತ ವಿದ್ಯಮಾನಗಳನ್ನು ಒಂದೇ ತರಗತಿಯಲ್ಲಿ ನಿಮಗೆ ಕೊಡುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಬನ್ನಿ ನೇರವಾಗಿ ತರಗತಿಯನ್ನು ಆರಂಭ ಮಾಡೋಣ. 2023ರ ಜೂನ್ 20ರಿಂದ ಜೂನ್ 23ರವರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೆರಿಕದ ಅಧಿಕೃತ ವಿದೇಶಾಂಗ ಭೇಟಿ ಪ್ರವಾಸವನ್ನ ಕೈಗೊಂಡಿದ್ರು. 21 ಜೂನ್ 2023ರಂದು ನ್ಯೂಯಾರ್ಕ್ನ ವಿಶ್ವಸಂಸ್ಥೆಯಲ್ಲಿ ನಡೆದ 9ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ನರೇಂದ್ರ ಮೋದಿ ಅವರು ಪಾಲ್ಗೊಳ್ತಾರೆ. ಇಸ್ರೋ ಮತ್ತು ಅಮೆರಿಕದ ನಾಸಾ ಸಂಸ್ಥೆಗಳು ಸೇರಿ 2024ರಲ್ಲಿ ಅಂತರಿಕ್ಷಕ್ಕೆ ಮಾನವ ಸಹಿತ ಜಂಟಿಯಾನ ಕೈಗೊಳ್ಳುವುದು, ಚಂದ್ರಯಾನ ಹಾಗೂ ಮಂಗಳಯಾನದ ಜೊತೆಗೆ ಭವಿಷ್ಯದಲ್ಲಿ ಬಾಹ್ಯಾಕಾಶ ಅನ್ವೇಷಣೆಯ ಹಲವು ಕನಸುಗಳನ್ನು ಹೊಂದಿರುವ ಮಹತ್ವದ ಆರ್ಟೆಮಿಸ್ ಒಪ್ಪಂದಕ್ಕೆ ಭಾರತ ಕೂಡ ಈ ಸಂದರ್ಭದಲ್ಲಿ ಸಹಿ ಹಾಕಿದೆ. ಅಮೆರಿಕದಿಂದ ಅತ್ಯಾಧುನಿಕ MQ-9B ಪ್ರೆಡೇಟರ್ ಸಶಸ್ತ್ರ ಡ್ರೋನ್ ಒಪ್ಪಂದಕ್ಕೆ ಭಾರತದ ಮೋದಿ ಮತ್ತು ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಸಹಿ ಹಾಕಿದ್ದಾರೆ. ಅಮೆರಿಕದಿಂದ ಅತ್ಯಾಧುನಿಕ MQ-9B ಪ್ರೆಡೇಟರ್ ಸಶಸ್ತ್ರ ಡ್ರೋನ್ ಪಡೆದುಕೊಳ್ಳುವ ಒಪ್ಪಂದಕ್ಕೆ ಮೋದಿ ಮತ್ತು ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಸಹಿ ಹಾಕಿದ್ದಾರೆ. ಈ ಹೊಸ ಡ್ರೋನ್ಗಳು ಹಳೆಯ ಡ್ರೋನ್ಗಳಿಗಿಂತ 9 ಪಟ್ಟು ಹೆಚ್ಚು ಶಕ್ತಿಶಾಲಿಯಾಗಿದ್ದು 500 ಪಟ್ಟು ಹೆಚ್ಚು ಪೇಲೋಡ್ ಹೊರುವಂತಹ ಸಾಮರ್ಥ್ಯವನ್ನು ಹೊಂದಿದ್ದು, MQ-9B ಡ್ರೋನ್ಗಳು ದುರ್ಗಮ ಪ್ರದೇಶದಲ್ಲೂ ಕೂಡ ಕಾರ್ಯನಿರ್ವಹಿಸಬಲ್ಲ ಸಾಮರ್ಥ್ಯವನ್ನು ಹೊಂದಿವೆ. ಸ್ವದೇಶಿ ನಿರ್ಮಿತ ತೇಜಸ್ ಯುದ್ಧ ವಿಮಾನಗಳಿಗೆ ಭಾರತದಲ್ಲೇ ಇಂಜಿನ್ ಉತ್ಪಾದನೆ ಮಾಡುವ ಐತಿಹಾಸಿಕ ತಿಳುವಳಿಕೆ ಪತ್ರಕ್ಕೆ ಭಾರತ ಮತ್ತು ಅಮೆರಿಕ ರಾಷ್ಟ್ರಗಳು ಸಹಿ ಹಾಕಿವೆ. ಭಾರತದ ಪ್ರಧಾನಿ ಮೋದಿಯವರ ಅಮೆರಿಕ ಭೇಟಿ ವೇಳೆ ಅಮೆರಿಕದ ಸರ್ಕಾರ H-1B ವೀಸಾ ನೀತಿಯಲ್ಲಿ ಬದಲಾವಣೆ ತಂದಿದ್ದು, ಇದರಿಂದ ಇದೇ ವೀಸಾದಡಿಯಲ್ಲಿ ಅಮೆರಿಕದಲ್ಲಿ ನೌಕರಿ ಮಾಡುತ್ತಿರುವ ಟೆಕ್ಕಿಗಳು ಮತ್ತು ಇತರೆ ನೌಕರರಿಗೆ ಭಾರಿ ಅನುಕೂಲ ಆಗಲಿದೆ. ಹಾಗೆ ಭಾರತದಲ್ಲಿ ಸೆಮಿಕಂಡಕ್ಟರ್ ಘಟಕ ಆರಂಭಿಸುವಂತೆ ಮೋದಿ ಅವರು ವಾಷಿಂಗ್ಟನ್ನಲ್ಲಿ ಆಹ್ವಾನ ನೀಡಿದ ಬೆನ್ನಲ್ಲೇ ಗುಜರಾತ್ನಲ್ಲಿ ಸೆಮಿಕಂಡಕ್ಟರ್ ಅಂದ್ರೆ ಚಿಪ್ನ ಜೋಡಣಾ ಮತ್ತು ಪರೀಕ್ಷಾ ಘಟಕವನ್ನು ಸ್ಥಾಪಿಸುವುದಾಗಿ ಅಮೆರಿಕ ಮೂಲದ ಮೈಕ್ರಾನ್ ಟೆಕ್ನಾಲಜಿ ಘೋಷಣೆ ಮಾಡಿದೆ. ಅಮೆರಿಕ ಮತ್ತು ಉಭಯ ದೇಶಗಳ ಸಂಬಂಧವನ್ನು ಉತ್ತಮಗೊಳಿಸುವ ಹೆಸರಿನಲ್ಲಿ ಬೆಂಗಳೂರು ಮತ್ತು ಅಹಮದಾಬಾದ್ ನಗರದಲ್ಲಿ ಅಮೆರಿಕವು ತನ್ನ ದೂತ ನಿವಾಸ ಕಚೇರಿಯನ್ನು ತೆರೆಯಲಿದೆ. ಇದರಿಂದಾಗಿ ಕರ್ನಾಟಕದ ಜನರಿಗೆ ಇನ್ನು ಬೆಂಗಳೂರಿನಲ್ಲೇ ಅಮೆರಿಕದ ವೀಸಾ ಪಡೆಯಲು ಅನುಕೂಲವಾಗಲಿದೆ. ಇದುವರೆಗೂ ಕನ್ನಡಿಗರು ಅಮೆರಿಕದ ವೀಸಾ ಪಡೆಯಲಿಕ್ಕೆ ಚೆನ್ನೈಗೆ ಹೋಗಬೇಕಾಗಿತ್ತು. ಅಮೆರಿಕದಲ್ಲಿ ಪ್ರಸ್ತುತ ಭಾರತ 5 ರಾಯಭಾರಿ ಕಚೇರಿಗಳನ್ನು ಕಾನ್ಸುಲೇಟ್ಗಳನ್ನು ಹೊಂದಿದ್ದು, ಅವು ವಾಷಿಂಗ್ಟನ್, ನ್ಯೂಯಾರ್ಕ್, ಸ್ಯಾನ್ ಫ್ರಾನ್ಸಿಸ್ಕೋ, ಚಿಕಾಗೋ, ಹೂಸ್ಟನ್ ಮತ್ತು ಅಟ್ಲಾಂಟಾ ಅನ್ನುವಂತಹ 5 ನಗರಗಳಲ್ಲಿ ಭಾರತದ 5 ರಾಯಭಾರ ಕಚೇರಿಗಳು ಅಮೆರಿಕದಲ್ಲಿ ಕಾರ್ಯನಿರ್ವಹಿಸ್ತಾ ಇವೆ. ನವದೆಹಲಿಯಲ್ಲಿ ಅಮೆರಿಕದ ಅತಿದೊಡ್ಡ ರಾಯಭಾರ ಕಚೇರಿ ಇದೆ. ಅಮೆರಿಕದ ಸಂಸತ್ತನ್ನು ಕಾಂಗ್ರೆಸ್ ಅಂತ ಕರೀತಾರೆ. ಪ್ರಧಾನಿ ಮೋದಿ ಅವರು ಸತತ 2ನೇ ಬಾರಿಗೆ ಅಮೆರಿಕದ ಸಂಸತ್ತಿನಲ್ಲಿ ಭಾಷಣ ಮಾಡಿದ್ದು, 2016ರಲ್ಲಿ ಒಂದ್ಸಾರಿ ಭಾಷಣ ಮಾಡಿದ್ರು, ಈಗ ಸದ್ಯ 2023ರಲ್ಲಿ ಒಂದ್ಸಾರಿ ಭಾಷಣ ಮಾಡಿದ್ದಾರೆ. ಹೀಗಾಗಿ ಅಮೆರಿಕದ ಸಂಸತ್ತಿನಲ್ಲಿ 2 ಬಾರಿ ಭಾಷಣ ಮಾಡಿದ ಕೀರ್ತಿ ನರೇಂದ್ರ ಮೋದಿ ಅವರಿಗೆ ಸಲ್ಲುತ್ತೆ. ಯಾಕಂದ್ರೆ ಭಾರತದ ಯಾವ ಪ್ರಧಾನಿಯೂ ಕೂಡ 2 ಬಾರಿ ಅಮೆರಿಕದ ಸಂಸತ್ತಿನಲ್ಲಿ ಭಾಷಣ ಮಾಡಿಲ್ಲ. ಇಸ್ರೇಲ್ನ ಬೆಂಜಮಿನ್ ನೇತನ್ಯಾಹು ಅವರನ್ನ ಬಿಟ್ರೆ ಉಳಿದ ವಿಶ್ವದ ಯಾವುದೇ ನಾಯಕರು ಅಮೆರಿಕದ ಸಂಸತ್ತಿನಲ್ಲಿ 2 ಬಾರಿ ಭಾಷಣ ಮಾಡಿಲ್ಲ. ಹೀಗಾಗಿ ಇದೊಂದು ಕೂಡ ದಾಖಲೆಯ ಭೇಟಿ ಅಂತಾನೆ ಹೇಳಬಹುದು. ಭಾರತದ ಸ್ವಾತಂತ್ರ್ಯಕ್ಕೆ 75 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಮತ್ತು ಸುಸ್ಥಿರ ಅಂತಾರಾಷ್ಟ್ರೀಯ ಸಂಬಂಧಗಳ ಪ್ರತೀಕವಾಗಿ ಪ್ರಧಾನಿ ಮೋದಿ ಅವರು ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಮತ್ತು ಅವರ ಪತ್ನಿಗೆ ಅಪರೂಪದ ಉಡುಗೊರೆಗಳನ್ನು ನೀಡಿದರು. ಈ ಉಡುಗೊರೆಗಳು ಭಾರತದ ಸಂಸ್ಕೃತಿಯನ್ನು ಪ್ರತಿನಿಧಿಸುತ್ತವೆ. ಮೈಸೂರಿನಲ್ಲಿ ಪ್ರಸಿದ್ಧ ಶ್ರೀಗಂಧದ ಮರದಲ್ಲಿ ಜೈಪುರದ ಕಲಾಕಾರರು ಕೆತ್ತಿರುವ ಸುಂದರ ದೃಶ್ಯಗಳನ್ನು ಒಳಗೊಂಡ ಬಾಕ್ಸ್ ಅನ್ನು ಮೋದಿಯವರು ಜೋ ಬೈಡನ್ ಅವರಿಗೆ ನೀಡಿದರು. ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಅವರು 2023ರ ಜುಲೈ ತಿಂಗಳಿನಲ್ಲಿ 80 ವರ್ಷ 8 ತಿಂಗಳು ಪೂರೈಸಲಿದ್ದಾರೆ. ಈ ಹೊತ್ತಿನಲ್ಲಿ ಹಿಂದೂ ಸಂಪ್ರದಾಯದ ಅನ್ವಯ ಮೋದಿಯವರು ಬೈಡನ್ ಅವರಿಗೆ ದಶದಾನವನ್ನು ಮಾಡಿದ್ದಾರೆ. ಹಾಗಾದ್ರೆ ದಶದಾನ ಅಂದ್ರೆ ಏನು? ಸಾಮಾನ್ಯವಾಗಿ ವ್ಯಕ್ತಿಯೊಬ್ಬನ ವಯಸ್ಸು 80 ವರ್ಷ 8 ತಿಂಗಳು ತುಂಬಿದ ಮೇಲೆ ಆತನನ್ನು ಹಿಂದೂ ಸಂಪ್ರದಾಯದ ಪ್ರಕಾರ ದೃಷ್ಟ ಸಹಸ್ರ ಚಂದ್ರು ಅಂತ ಕರೆಯಲಾಗುತ್ತೆ. ಅಂದ್ರೆ ಇಷ್ಟು ವರ್ಷದ ಅವಧಿಯಲ್ಲಿ 80 ವರ್ಷ 8 ತಿಂಗಳ ಅವಧಿಯಲ್ಲಿ ಆ ಮನುಷ್ಯ
1,000 ಹುಣ್ಣಿಮೆಗಳನ್ನು ವೀಕ್ಷಿಸಿದ್ದವನು ಅಂತ ಅರ್ಥ ಆಗತ್ತೆ. ಹೀಗಾಗಿ 80 ವರ್ಷ 8 ತಿಂಗಳು ಪೂರೈಸಿದ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಅವರಿಗೆ ನರೇಂದ್ರ ಮೋದಿ ಅವರು ದಶದಾನವನ್ನು ಮಾಡಿದ್ದಾರೆ. ಇನ್ನು ಅಮೆರಿಕದ 2ನೇ ಪ್ರಜೆ ಹಾಗೂ ಅಮೆರಿಕ ಅಧ್ಯಕ್ಷರ ಪತ್ನಿಯಾಗಿರುವಂತಹ ಜಿಲ್ ಬೈಡನ್ ಅವರಿಗೆ ಸೂರತ್ ಲ್ಯಾಬ್ನಲ್ಲಿ ಅಭಿವೃದ್ಧಿಪಡಿಸಿದ ಪರಿಸರ ಸ್ನೇಹಿ 7.5 ಕ್ಯಾರೆಟ್ನ ವಜ್ರವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಜಿಲ್ ಬೈಡನ್ ಅವರಿಗೆ ಉಡುಗೊರೆಯಾಗಿ ನೀಡಿದರು. ಕಾಶ್ಮೀರದಲ್ಲಿ ತಯಾರಾಗುವ ಸುಂದರ ಬಾಕ್ಸ್ನಲ್ಲಿ ವಜ್ರವನ್ನು ಇಟ್ಟು ನೀಡಲಾಯಿತು. ಈ ವಿಶೇಷ ಹಸಿರು ವಜ್ರವನ್ನು ಇಡಲು ಸುಂದರವಾದ ಪೆಟ್ಟಿಗೆಯನ್ನು ಸಿದ್ಧಪಡಿಸಲಾಗಿದ್ದು, ಈ ಪೆಟ್ಟಿಗೆಯ ಹೆಸರು ಪೇಪಿಯರ್ ಮಾಚೆ ಅನ್ನುವಂಥದ್ದು. ಈ ಹಸಿರು ವಜ್ರವು ಐಷಾರಾಮಿಯ ಸಂಕೇತವಾಗಿದೆ. ಇನ್ನು ಇದೇ ಕಾಲಕ್ಕೆ ಜೋ ಬೈಡನ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಮೆರಿಕದ ಮೊದಲ ವಿಂಟೇಜ್ ಕ್ಯಾಮೆರಾ ಅಂದ್ರೆ ಜಾರ್ಜ್ ಈಸ್ಟ್ಮನ್ ಕಂಡು ಹಿಡಿದಿದ್ದ ಕೊಡ್ಯಾಕ್ ಕ್ಯಾಮೆರಾದ ಪ್ರತಿರೂಪವಾಗಿರ್ತಕ್ಕಂಥ ಕ್ಯಾಮೆರಾ ನೀಡ್ತಾರೆ. ಜೊತೆಗೆ ಅಮೆರಿಕದ ವನ್ಯಜೀವಿ ಫೋಟೋಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಪುಸ್ತಕ, ಹಾಗೆಯೇ ಕಲೆಕ್ಟೆಡ್ ಪೋಯಮ್ಸ್ ಆಫ್ ರಾಬರ್ಟ್ ಫ್ರೋಸ್ಟ್ ಅವರ ಮೊದಲ ಪ್ರತಿಯನ್ನು ಹಾಗೂ ಕರಕುಶಲ ಕಲೆಯ ಪುರಾತನ ಕಾಲದ ಇನ್ನೂ ಹಲವಾರು ಉಡುಗೊರೆಗಳನ್ನು ನರೇಂದ್ರ ಮೋದಿ ಅವರಿಗೆ ನೀಡಿದರು. ಪ್ರಧಾನಿ ಮೋದಿ ಅವರ ಅಮೆರಿಕ ಪ್ರವಾಸ ಸಂದರ್ಭದಲ್ಲಿ 2023ರ ಜೂನ್ 21ರಂದು ಟೆಸ್ಲಾ ಸಿಇಒ ಮತ್ತು ಟ್ವಿಟರ್ ಹಾಗೂ ಸ್ಪೇಸ್ ಎಕ್ಸ್ನ ಮಾಲೀಕರಾಗಿರುವಂತಹ ಎಲಾನ್ ಮಸ್ಕ್ ಅವರನ್ನು ಕೂಡ ಮೋದಿ ಅವರು ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದರು. ಹಾಗೆಯೇ ಕೃಷಿಗೆ ಸಂಬಂಧಿಸಿದ ಮಾಹಿತಿ ನೀಡುವ ತಮ್ಮದೇ ಆದ ಉಪಗ್ರಹವಾದ ಶಕುಂತಲಾವನ್ನು ಅಭಿವೃದ್ಧಿಪಡಿಸಿ ಅಮೆರಿಕದ ಕೆನಡಿ ಸ್ಪೇಸ್ ಎಕ್ಸ್ ಮೂಲಕ ಅದನ್ನು ಉಡಾವಣೆ ಮಾಡಿ ಜಗತ್ತಿನ ಗಮನ ಸೆಳೆದಿದ್ದ ಕರ್ನಾಟಕದ ಆಲ್ದೂರಿನ ಯುವ ವಿಜ್ಞಾನಿ ಹಾಗೂ ಕಾಫಿನಾಡು ಕಣ್ಮಣಿ ಎಂದೇ ಪ್ರಸಿದ್ಧಿ ಪಡೆದಿರುವಂತಹ ಅವೈಜ್ ಅಹ್ಮದ್ ಅವರನ್ನು ನರೇಂದ್ರ ಮೋದಿ ಅವರು ಅಮೆರಿಕದಲ್ಲಿ ಭೇಟಿ ಮಾಡಿ ಮಾತುಕತೆ ನಡೆಸಿದರು. 2023ರ ಮೇ 29ರ ವಿಶ್ವಸಂಸ್ಥೆಯ ಶಾಂತಿಪಾಲನಾ ಪಡೆಯ ಅಂತಾರಾಷ್ಟ್ರೀಯ ದಿನದ ಧ್ಯೇಯವಾಕ್ಯ ಪೀಸ್ ಬಿಗಿನ್ಸ್ ವಿತ್ ಮೀ ಅನ್ನುವಂಥದ್ದು. 2023ರ ಮೇ 29ರಂದು ವಿಶ್ವಸಂಸ್ಥೆಯ ಶಾಂತಿಪಾಲನಾ ಪಡೆಯ ಅಂತಾರಾಷ್ಟ್ರೀಯ ದಿನ ಆಚರಣೆ ಆಗುತ್ತೆ. ಆ ದಿನದ ಧ್ಯೇಯವಾಕ್ಯ ಪೀಸ್ ಬಿಗಿನ್ಸ್ ವಿತ್ ಮೀ ಅನ್ನುವಂಥದ್ದು. ಇನ್ನು 2023ರ ಜೂನ್ 23ರಂದು ವಿಶ್ವಸಂಸ್ಥೆಯ ಸಾರ್ವಜನಿಕ ಸೇವಾ ದಿನದ ಆಚರಣೆ ನಡೆಯುತ್ತೆ. ಇನ್ನು ಅಮೆರಿಕಕ್ಕೆ ಭೇಟಿ ನೀಡಿರುವಂತಹ ಭಾರತದ ಪ್ರಧಾನಿಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಅಮೆರಿಕಕ್ಕೆ ಭೇಟಿ ನೀಡಿದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು 1949. ಈ ಪ್ರವಾಸವನ್ನು ಸದ್ಭಾವನಾ ಪ್ರವಾಸ ಅಂತ ಕರೆಯಲಾಗುತ್ತೆ. ಇನ್ನು 2ನೇ ಪ್ರಧಾನಿ ಮೊರಾರ್ಜಿ ದೇಸಾಯಿ 1978ರಲ್ಲಿ ಅಮೆರಿಕಕ್ಕೆ ಭೇಟಿ ನೀಡಿದ್ರು. ಅಮೆರಿಕ ಕಾಂಗ್ರೆಸ್ನ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಮೊದಲ ಭಾರತೀಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಇದುವರೆಗೂ ನರೇಂದ್ರ ಮೋದಿ ಅವರು ಒಟ್ಟು 8 ಬಾರಿ ಅಮೆರಿಕ ಪ್ರವಾಸ ಕೈಗೊಂಡಿದ್ರೆ 2 ಬಾರಿ ಅಮೆರಿಕದ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. 21 ಜೂನ್ 2023ರಂದು 9ನೇ ಅಂತಾರಾಷ್ಟ್ರೀಯ ಮಟ್ಟದ ಯೋಗ ದಿನಾಚರಣೆಯು ಅಮೆರಿಕದ ನ್ಯೂಯಾರ್ಕ್ನಲ್ಲಿ ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆಯುತ್ತೆ. 2023ರ ಜೂನ್ 21ರಂದು 9ನೇ ಅಂತಾರಾಷ್ಟ್ರೀಯ ಮಟ್ಟದ ಯೋಗ ದಿನಾಚರಣೆ ಅಮೆರಿಕದ ನ್ಯೂಯಾರ್ಕ್ನಲ್ಲಿ ನಡೆಯುತ್ತೆ. ಅಂದ್ರೆ ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ನ್ಯೂಯಾರ್ಕ್ನಲ್ಲಿ ಇದೆಯಲ್ಲ, ಆ ಕಚೇರಿಯಲ್ಲಿ 9ನೇ ಅಂತಾರಾಷ್ಟ್ರೀಯ ಮಟ್ಟದ ಯೋಗ ದಿನಾಚರಣೆ ನಡೆಯುತ್ತೆ. ಈ ಯೋಗ ದಿನಾಚರಣೆಯ ನೇತೃತ್ವವನ್ನು ವಹಿಸಿದವರು, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಬಗ್ಗೆ ಹೇಳ್ತಾ ಇದೀವಿ ನಾವು. ಈ ಯೋಗ ದಿನಾಚರಣೆಯ ನೇತೃತ್ವವನ್ನು ಯಾರು ವಹಿಸಿದ್ರು ಅಂದ್ರೆ ಭಾರತದ ಪ್ರಧಾನಮಂತ್ರಿ ಆಗಿರುವಂತ ನರೇಂದ್ರ ಮೋದಿ ಅವರು. ಯಾಕೆ ಅಂತಂದ್ರೆ ಆ ಕಾಲದಲ್ಲಿ ಅವರು ಅಮೆರಿಕ ಪ್ರವಾಸದಲ್ಲಿದ್ದರು. ಹೀಗಾಗಿ ಅಮೆರಿಕದ ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿಯಾಗಿರ್ತಕ್ಕಂಥ ನ್ಯೂಯಾರ್ಕ್ನಲ್ಲಿಯೇ 9ನೇ ಅಂತಾರಾಷ್ಟ್ರೀಯ ಮಟ್ಟದ ಯೋಗ ದಿನಾಚರಣೆಯ ನೇತೃತ್ವವನ್ನ ನರೇಂದ್ರ ಮೋದಿ ಅವರು ವಹಿಸಿಕೊಂಡಿದ್ರು. ಇನ್ನು 9ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಧ್ಯೇಯವಾಕ್ಯ ಏನು ಅಂದ್ರೆ ವಸುದೈವ ಕುಟುಂಬಕಂ. ಬಹಳಷ್ಟು ಇಂಪಾರ್ಟೆಂಟ್ ಇದು. 9ನೇ ಅಂತಾರಾಷ್ಟ್ರೀಯ ಮಟ್ಟದ ಯೋಗ ದಿನಾಚರಣೆಯ ಧ್ಯೇಯವಾಕ್ಯ ಏನು ಅಂದ್ರೆ ವಸುದೈವ ಕುಟುಂಬಕಂ ಅನ್ನುವಂಥದ್ದು. ಇನ್ನು ಜೂನ್ 2021-2015ರಿಂದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡಿಕೊಂಡು ಬರ್ತಾ ಇದೆ. 2022ರ ವಿಶ್ವ ಯೋಗ ದಿನದ ಧ್ಯೇಯವಾಕ್ಯ ಮಾನವೀಯತೆಗಾಗಿ ಯೋಗ ಅನ್ನುವಂಥದ್ದು. ಇನ್ನು ಮೊಟ್ಟ ಮೊದಲ ಯೋಗ ದಿನಾಚರಣೆ 2015ರಲ್ಲಿ ನಡೆಯುತ್ತೆ. ಈ ದಿನಾಚರಣೆಯ ಧ್ಯೇಯವಾಕ್ಯ ಏನಾಗಿತ್ತು ಅಂದ್ರೆ ಸೌಹಾರ್ದ ಮತ್ತು ಶಾಂತಿಗಾಗಿ ಯೋಗ ಅನ್ನುವಂಥದ್ದು. ಇನ್ನು ಭಾರತದಲ್ಲಿ ಮಧ್ಯಪ್ರದೇಶದ ಜಬ್ಬಲ್ಪುರದಲ್ಲಿ 9ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯು ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರ ನೇತೃತ್ವದಲ್ಲಿ ನಡೆಯಿತು. ಭಾರತದ ನೌಕಾಪಡೆಯ 9 ಹಡಗುಗಳು ವಿಶ್ವದ ವಿವಿಧೆಡೆ ಲಂಗರು ಹಾಕಿ ಅವುಗಳಲ್ಲಿ ಓಷಿಯನ್ ರಿಂಗ್ ಆಫ್ ಯೋಗ ಎಂಬ ವಿಶೇಷ ಪ್ರದರ್ಶನವನ್ನು ನಡೆಸಿದರು. ಭಾರತದ 3 ಸೇನಾಪಡೆಗಳು ಯೋಗ ಭಾರತ್ ಮಾಲಾ ಪ್ರದರ್ಶನದಲ್ಲಿ ಭಾಗವಹಿಸಿದ್ದವು. ಈ ಕಾರ್ಯಕ್ರಮದಲ್ಲಿ ಸ್ವದೇಶಿ ನಿರ್ಮಿತ ಯುದ್ಧ ವಿಮಾನ ನೌಕೆ INS ವಿಕ್ರಾಂತ್ನಲ್ಲಿ ಯೋಗ ಏರ್ಪಾಟಾಗಿತ್ತು. ಈ ಕಾರ್ಯಕ್ರಮದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಭಾಗಿಯಾಗಿದ್ದರು. ಸೇನಾ ಗಡಿ ಭಾಗದ 100 ಸ್ಥಳಗಳಲ್ಲಿ ಭಾರತ್ ಮಾಲಾ ಹೆಸರಿನ ಯೋಗ ದಿನಾಚರಣೆ ನಡೆಯುತ್ತೆ. ಮಾಲಾಕಾರದಲ್ಲಿ ಈ ಸ್ಥಳಗಳು ಪರಸ್ಪರ ಸಂಪರ್ಕಿಸುವಂತಿದ್ದವು. ಹೀಗಾಗಿ ಇದಕ್ಕೆ ಭಾರತ್ ಮಾಲಾ ಯೋಗ ಅಂತ ಹೆಸರಿಡಲಾಗಿದೆ.
2023 ಜೂನ್ 21ರಂದು ನಡೆದ ಗುಜರಾತ್ನ ಸೂರತ್ನಲ್ಲಿನ ಯೋಗ ದಿನಾಚರಣೆಯ ಕಾರ್ಯಕ್ರಮದಲ್ಲಿ 1 ಲಕ್ಷಕ್ಕೂ ಅಧಿಕ ಜನರು ಭಾಗವಹಿಸಿದ್ದಕ್ಕಾಗಿ ಈ ಕಾರ್ಯಕ್ರಮವು ಗಿನ್ನೆಸ್ ವಿಶ್ವ ದಾಖಲೆ ಆಗಿದೆ. ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್, ಇದು ನೆನಪಿರಬೇಕು ನಿಮಗೆ. ಇನ್ನು BKS ಅಯ್ಯಂಗಾರ್ ಕರ್ನಾಟಕದ ಪ್ರಮುಖ ಯೋಗ ಸಾಧಕರಾಗಿದ್ದು ಇವರನ್ನು ಯೋಗ ಗುರು ಅಂತ ಕರೆಯಲಾಗುತ್ತೆ. ತಿರುಮಲೈ ಕೃಷ್ಣಾಚಾರ್ಯ ಇವರನ್ನು ಆಧುನಿಕ ಯೋಗದ ಪಿತಾಮಹ ಅಂತ ಕರೆಯಲಾಗುತ್ತೆ. ಜೊತೆಗೆ ಯೋಗ ಮತ್ತು ಆಯುರ್ವೇದವನ್ನು ಒಗ್ಗೂಡಿಸಿ ಆಧುನಿಕ ಜಗತ್ತಿಗೆ ಹೊಸದಾದ ವೈದ್ಯ ವಿಜ್ಞಾನವನ್ನು ತಿರುಮಲೈ ಕೃಷ್ಣಮಾಚಾರ್ಯ ಅವರು ಪರಿಚಯ ಮಾಡ್ತಾರೆ. ಇನ್ನು ಆಯುರ್ವೇದದ ಪಿತಾಮಹ ಯಾರು ಅಂತಂದ್ರೆ ಧನ್ವಂತರಿ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿದೆ. ಮೋದಿಯವರು ಅಮೆರಿಕ ಪ್ರವಾಸದ ಬಳಿಕ 2023 ಜೂನ್ 24 ಮತ್ತು 25ರಂದು 2 ದಿನಗಳ ಕಾಲ ಈಜಿಪ್ಟ್ ಪ್ರವಾಸವನ್ನು ಕೈಗೊಂಡರು. ಈ ಸಂದರ್ಭದಲ್ಲಿ ಈಜಿಪ್ಟ್ನ ಅಧ್ಯಕ್ಷ ಅಬ್ದೆಲ್ ಫತಾಹ್ ಅಲ್ ಸಿಸಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಯನ್ನು ಕೂಡ ನಡೆಸುತ್ತಾರೆ. ಇದೇ ಸಂದರ್ಭದಲ್ಲಿ ಈಜಿಪ್ಟ್ನ ಅತ್ಯುನ್ನತ ಗೌರವವಾಗಿರುವಂತಹ ಆರ್ಡರ್ ಆಫ್ ದಿ ನೈಲ್ ಪ್ರಶಸ್ತಿಯನ್ನು ಮೋದಿಯವರಿಗೆ ನೀಡಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಈಜಿಪ್ಟ್ನ ಅತ್ಯುನ್ನತ ಗೌರವವಾಗಿರುವಂತಹ ಆರ್ಡರ್ ಆಫ್ ದಿ ನೈಲ್ ಅನ್ನುವಂತಹ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಇನ್ನು ಈಜಿಪ್ಟ್ನ ರಾಜಧಾನಿ ಕೈರೋದ ಹೊರವಲಯದಲ್ಲಿರುವಂತಹ ವಿಶ್ವದ ಪ್ರಾಚೀನ 7 ಅದ್ಭುತಗಳಲ್ಲಿ ಒಂದಾದ ಗೀಜಾ ಪಿರಮಿಡ್ಗೆ ನರೇಂದ್ರ ಮೋದಿಯವರು ಭೇಟಿ ನೀಡಿದ್ರು. ಈ ಪಿರಮಿಡ್ ಈಜಿಪ್ಟ್ನಲ್ಲಿಯೇ ಅತಿದೊಡ್ಡ ಪಿರಮಿಡ್ ಆಗಿದ್ದು 4ನೇ ರಾಜಕುಮಾರ ಕುಟುಂಬಕ್ಕೆ ಸೇರಿದ ಕುಫು ರಾಜನ ಬಹುದೊಡ್ಡ ಸಮಾಧಿಯಾಗಿದೆ. ಇದನ್ನು ಕ್ರಿಸ್ತಪೂರ್ವ 26ನೇ ಶತಮಾನದಲ್ಲಿ ನಿರ್ಮಿಸಲಾಗಿದ್ದು ಈ ಪಿರಮಿಡ್ನ ನಿರ್ಮಾಣಕ್ಕೆ 27 ವರ್ಷ ತೆಗೆದುಕೊಂಡಿತ್ತು. ಇನ್ನು ಆರ್ಡರ್ ಆಫ್ ದಿ ನೈಲ್ ಪ್ರಶಸ್ತಿಯ ಕುರಿತು ನೋಡ್ತಾ ಹೋಗೋಣ. ಇದು ಸ್ಥಾಪನೆಯಾಗಿದ್ದು 1915ರಲ್ಲಿ. ಪದಕ ಹೇಗಿರುತ್ತೆ ಅಂದರೆ ಶುದ್ಧ ಚಿನ್ನದಿಂದ ತಯಾರಿಸಲಾದ 3 ಚೌಕಗಳನ್ನು ಒಟ್ಟಿಗೆ ಪ್ಯಾರಲ್ ಆಕಾರದಲ್ಲಿ ಜೋಡಿಸಲಾಗಿರುವಂತಹ ಪದಕ ಇದಾಗಿದೆ, ಆರ್ಡರ್ ಆಫ್ ದಿ ನೈಲ್ ಪ್ರಶಸ್ತಿ. ಇನ್ನು ಇಲ್ಲಿ ಜೋಡಿಸಿರುವಂತಹ ಪ್ರತಿಯೊಂದು ಚೌಕಕ್ಕೂ ಒಂದೊಂದು ಅರ್ಥ ಇರುತ್ತೆ. ಮೊದಲ ಚೌಕ ದುಷ್ಟಶಕ್ತಿ ವಿರುದ್ಧ ರಕ್ಷಣೆ, 2ನೇ ಚೌಕ ನೈಲ್ ನದಿ ನೀಡುವಂತಹ ಸಂತೋಷ ಮತ್ತು ಸಮೃದ್ಧಿಯ ಪ್ರತೀಕವಾದರೆ 3ನೇ ಚೌಕ ಐಶ್ವರ್ಯ ಮತ್ತು ಸಹಿಷ್ಣುತೆಯನ್ನು ತೋರ್ಪಡಿಸುತ್ತದೆ. ಈ ಪದಕವನ್ನು ರೂಬಿ ಮತ್ತು ಪಚ್ಚೆಯಿಂದ ಅಲಂಕಾರ ಮಾಡಿರ್ತಾರೆ. ಮಾನವೀಯ ಮೌಲ್ಯವನ್ನು ಎತ್ತಿ ಹಿಡಿದ ಹಾಗೂ ಅತ್ಯುತ್ತಮ ನಾಗರಿಕ ಸೇವೆಗಾಗಿ ಪ್ರಧಾನಿ ಮೋದಿಯವರಿಗೆ ಈ ಪ್ರಶಸ್ತಿಯನ್ನು ಈಜಿಪ್ಟ್ ಅಧ್ಯಕ್ಷ ಅಲ್ ಸಿಸಿ ಪ್ರದಾನ ಮಾಡಿದ್ರು. ಇನ್ನು ಪ್ರಧಾನಿ ಮೋದಿಯವರಿಗೆ ಸಂದ ಪ್ರಮುಖ ಪ್ರಶಸ್ತಿಗಳನ್ನ ನೋಡ್ತಾ ಹೋಗೋಣ. ಮೊದಲಿಗೆ ಯಾವ ವರ್ಷ ಪ್ರಶಸ್ತಿಯನ್ನು ನೀಡಲಾಯಿತು, ಪ್ರಶಸ್ತಿಯ ಹೆಸರು ಮತ್ತು ಯಾವ ದೇಶ ಆ ಪ್ರಶಸ್ತಿಯನ್ನು ನೀಡಿತು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಮೊದಲ ಪ್ರಶಸ್ತಿ 2016ರಲ್ಲಿ ಬಂದಿರುವಂಥದ್ದು ದಿ ಆರ್ಡರ್ ಆಫ್ ಅಬ್ದುಲ್ಲಾ ಅಜೀಜ್ ಆಲ್ ಸೌದ್ ಅನ್ನುವಂಥದ್ದು ಸೌದಿ ಅರೇಬಿಯಾ ನೀಡಿದ ಪ್ರಶಸ್ತಿ. 2016ರಲ್ಲಿ ಸ್ಟೇಟ್ ಆರ್ಡರ್ ಆಫ್ ಘಾಜಿ ಅಮೀರ್ ಅಮಾನುಲ್ಲಾ ಖಾನ್, ಇದು ಅಫ್ಘಾನಿಸ್ತಾನ್ ನೀಡಿರ್ತಕ್ಕಂಥ ಪ್ರಶಸ್ತಿ. 2018ರಲ್ಲಿ ಗ್ರ್ಯಾಂಡ್ ಕಾಲರ್ ಆಫ್ ದ ಸ್ಟೇಟ್ ಆಫ್ ಪ್ಯಾಲೆಸ್ತೈನ್ ಅನ್ನುವಂಥದ್ದು ಪ್ಯಾಲೆಸ್ತೈನ್ ನೀಡಿದ ಪ್ರಶಸ್ತಿ. 2019ರಲ್ಲಿ ಆರ್ಡರ್ ಆಫ್ ಜಾಯೇದ್ UAE ಯುನೈಟೆಡ್ ಅರಬ್ ಎಮಿರೇಟ್ಸ್ ನೀಡಿರ್ತಕ್ಕಂಥ ಪ್ರಶಸ್ತಿ. 2019ರಲ್ಲಿ ಆರ್ಡರ್ ಆಫ್ ಸ್ಟೇಟ್ ಆಂಡ್ರ್ಯೂ ದಿ ಅಪೋಸ್ಟಲ್ ಅನ್ನುವಂಥದ್ದು ರಷ್ಯಾ ದೇಶ ನೀಡಿರ್ತಕ್ಕಂಥ ಪ್ರಶಸ್ತಿ. 2019ರಲ್ಲಿ ಆರ್ಡರ್ ಆಫ್ ದ ಡಿಸ್ಟಿಂಗ್ ವಿಶ್ಡ್ ರೂಲ್ ಆಫ್ ನಿಶಾನ್ ಇಜುದ್ದೀನ್ ಅನ್ನುವಂಥದ್ದು ಮಾಲ್ಡೀವ್ಸ್ ನೀಡಿರ್ತಕ್ಕಂಥ ಪ್ರಶಸ್ತಿ. ಇನ್ನು 2019ರಲ್ಲಿ ದ ಕಿಂಗ್ ಹಮದ್ ಆರ್ಡರ್ ಆಫ್ ದಿ ರಿನೈಸಾನ್ಸ್ ಅನ್ನುವಂಥದ್ದು ಬಹ್ರೇನ್ ದೇಶ ನೀಡಿರುವಂತಹ ಪ್ರಶಸ್ತಿ. 2020ರಲ್ಲಿ ಚೀಫ್ ಕಮಾಂಡರ್ ಆಫ್ ಲೀಜನ್ ಆಫ್ ಮೆರಿಟ್ ಅನ್ನುವಂಥದ್ದು ಅಮೆರಿಕ ನೀಡಿರುವಂತಹ ಪ್ರಶಸ್ತಿ. ಇನ್ನು 2021ರಲ್ಲಿ ಆರ್ಡರ್ ಆಫ್ ದ ಡ್ರ್ಯಾಗನ್ ಕಿಂಗ್ ಡ್ರಕ್ ಗ್ಯಾಲ್ಫೋ ಅಂತ ಕೂಡ ಇದನ್ನು ಕರೀತಾರೆ, ಭೂತಾನ್ ನೀಡಿರ್ತಕ್ಕಂಥ ಪ್ರಶಸ್ತಿ. 2023ರಲ್ಲಿ ಕಂಪ್ಯಾನಿಯನ್ ಆಫ್ ದಿ ಆರ್ಡರ್ ಆಫ್ ಫಿಜಿ ದೇಶ ನೀಡಿರ್ತಕ್ಕಂಥ ಪ್ರಶಸ್ತಿ ಇದು. 2023ರಲ್ಲಿ ಎಬಾಕಲ್ ಪ್ರಶಸ್ತಿ ರಿಪಬ್ಲಿಕ್ ಪಲಾಯು ಈ ಪ್ರಶಸ್ತಿಯನ್ನು ನೀಡಿದೆ. ಇನ್ನು 2023ರಲ್ಲಿ ಗ್ರ್ಯಾಂಡ್ ಚಾಂಪಿಯನ್ ಆಫ್ ದಿ ಆರ್ಡರ್ ಆಫ್ ಲೋಗೋ ಅನ್ನುವಂಥದ್ದು ಪಪುವಾ ನ್ಯೂಗಿನಿಯಾ ದೇಶ ನೀಡಿರ್ತಕ್ಕಂಥ ಪ್ರಶಸ್ತಿ. ಇನ್ನು ತೀರಾ ಇತ್ತೀಚೆಗೆ ಆರ್ಡರ್ ಆಫ್ ದಿ ನೈಲ್ ಅನ್ನುವಂಥ ಪ್ರಶಸ್ತಿಯನ್ನು ಈಜಿಪ್ಟ್ ದೇಶ ಮೋದಿಯವರಿಗೆ ನೀಡಿ ಗೌರವಿಸಿದೆ. ಇನ್ನು ಇತ್ತೀಚೆಗೆ ಈಜಿಪ್ಟ್ ನೀಡಿದ ಪ್ರಶಸ್ತಿಯು ಕಳೆದ 9 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸ್ವೀಕರಿಸಿದ 13ನೇ ಅಂತಾರಾಷ್ಟ್ರೀಯ ಪ್ರಶಸ್ತಿಯಾಗಿದೆ. ನೋಡಿ, ಇತ್ತೀಚೆಗೆ ಈಜಿಪ್ಟ್ ನೀಡಿದ ಪ್ರಶಸ್ತಿಯು ಕಳೆದ 9 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸ್ವೀಕಾರ ಮಾಡಿರ್ತಕ್ಕಂಥ 13ನೇ ಅಂತಾರಾಷ್ಟ್ರೀಯ ಪ್ರಶಸ್ತಿ. 2023ರ ಮಾರ್ನಿಂಗ್ ಕನ್ಸಲ್ಟೆನ್ಸಿ ವರದಿಯ ಪ್ರಕಾರ ಜಗತ್ತಿನ ನಂಬರ್ 1 ನಾಯಕ ಯಾರು ಅಂದರೆ ನರೇಂದ್ರ ಮೋದಿ. 14 ಜುಲೈ 2023ರಲ್ಲಿ ಫ್ರಾನ್ಸ್ ದೇಶದಲ್ಲಿ ನಡೆಯುವ ಬಾಸ್ಟೆಲ್ ಡೇ ಪರೇಡ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ನೋಡಿ, 14 ಜುಲೈ 2023ರಲ್ಲಿ ಫ್ರಾನ್ಸ್ನಲ್ಲಿ ನಡೆಯುವಂಥ ಬಾಸ್ಟೆಲ್ ಡೇ ಪರೇಡ್ನ ಮುಖ್ಯ ಅತಿಥಿಯಾಗಿ ನರೇಂದ್ರ ಮೋದಿಯವರು ಭಾಗವಹಿಸಲಿದ್ದಾರೆ. 1997ರಲ್ಲಿ ಅಂದರೆ 26 ವರ್ಷಗಳ ಹಿಂದೆ ಪ್ರಧಾನಿಯಾಗಿದ್ದ ಐಕೆ ಗುಜ್ರಾಲ್ ಅವರು ಈಜಿಪ್ಟ್ಗೆ ಭೇಟಿ ನೀಡಿದ್ರು. ಅದಾದ ನಂತರ 26 ವರ್ಷಗಳ ಬಳಿಕ ನರೇಂದ್ರ ಮೋದಿಯವರು ಈಜಿಪ್ಟ್ಗೆ ಭೇಟಿ ನೀಡಿದ್ದಾರೆ.
ಇನ್ನು ಈಜಿಪ್ಟ್ ದೇಶದ ಕುರಿತು ಸ್ವಲ್ಪ ನಾವು ನೋಡೋಣ. ಈಜಿಪ್ಟ್‌ನ ರಾಜಧಾನಿ ಕೈರೋ, ಪಿರಮಿಡ್‌ಗಳ ದೇಶವಾದ ಈಜಿಪ್ಟ್ ಅನ್ನು ನೈಲ್ ನದಿಯ ವರಪ್ರಸಾದ ಅಂತ ಕೂಡ ಕರೀತಾರೆ. ಈಜಿಪ್ಟ್‌ನ ಕರೆನ್ಸಿ ಈಜಿಪ್ಟಿಯನ್ ಪೌಂಡ್. ಈಜಿಪ್ಟ್‌ನ ಪ್ರಧಾನಿ ಮೊಸ್ತಫಾ ಮಡ್ಬೌಲಿ. ಭಾರತ ಮತ್ತು ಈಜಿಪ್ಟ್ ದೇಶದ ನಡುವೆ ನಡೆಯುವಂತಹ ಸಮರಾಭ್ಯಾಸದ ಹೆಸರು ಸೈಕ್ಲೋನ್. ಸೈಕ್ಲೋನ್ ಅನ್ನುವಂಥ ಸಮರಾಭ್ಯಾಸ ಯಾವ ಎರಡು ದೇಶಗಳ ನಡುವೆ ನಡೆಯುತ್ತೆ ಅಂದ್ರೆ ಭಾರತ ಮತ್ತು ಈಜಿಪ್ಟ್ ನಡುವೆ. ಇನ್ನು 1 ಜುಲೈ 2023ರಂದು ಭಾರತದ ಬಾಹ್ಯ ಗುಪ್ತಚರ ಸಂಸ್ಥೆಯಾಗಿರುವಂತಹ ಸಂಶೋಧನೆ ಮತ್ತು ವಿಶ್ಲೇಷಣೆ ಘಟಕ ರಿಸರ್ಚ್ ಅನಾಲಿಸಿಸ್ ವಿಂಗ್ ಘಟಕದ 24ನೇ ಮುಖ್ಯಸ್ಥರಾಗಿ ಛತ್ತೀಸ್ಗಢ ಕೇಡರ್ನ 1988ನೇ ಬ್ಯಾಚ್ನ ಹಿರಿಯ IPS ಅಧಿಕಾರಿಯಾದ ರವಿ ಸಿನ್ಹಾ ಅವರು ಮುಂದಿನ 2 ವರ್ಷಗಳ ಅವಧಿಗೆ ರಾಣ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ನಿರ್ಗಮಿತ ಮುಖ್ಯಸ್ಥ ಸಮಂತ್ ಗೋಯಲ್ ಅವರು. ಅರ್ಥ ಆಯ್ತಾ? ರಾಣ ಪ್ರಸ್ತುತ ಮುಖ್ಯಸ್ಥ ಯಾರು ಅಂದ್ರೆ ರವಿ ಸಿನ್ಹಾ. ಇವರು ಛತ್ತೀಸ್ಗಢ ಕೇಡರ್ನ 1988ನೇ ಬ್ಯಾಚ್ನ ಹಿರಿಯ IPS ಅಧಿಕಾರಿ. ಇವರು ರಾಣ 24ನೇ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸಲಿದ್ದಾರೆ. ನಿರ್ಗಮಿತ ಮುಖ್ಯಸ್ಥ ಯಾರು ಅಂತಂದ್ರೆ ಸಮಂತ್ ಗೋಯಲ್ ಅವರು. ಇನ್ನು ಪ್ರಧಾನಮಂತ್ರಿಯವರ ನೇರ ನಿಯಂತ್ರಣಕ್ಕೆ ಒಳಪಡತಕ್ಕಂತ ಕ್ಯಾಬಿನೆಟ್ ಸೆಕ್ರೆಟರಿಯೇಟ್ನ ನಿಯಂತ್ರಣದಲ್ಲಿರುವ ರಾ ಸಂಸ್ಥೆ ಸ್ಥಾಪನೆಯಾಗಿದ್ದು ಯಾವಾಗ ಅಂದ್ರೆ 21 ಸೆಪ್ಟೆಂಬರ್ 1968ರಲ್ಲಿ. ರಾ ಘಟಕದ ಮೊದಲ ಮುಖ್ಯಸ್ಥ 1968ರಿಂದ 77ರ ತನಕ ರಾಣ ಮೊಟ್ಟ ಮೊದಲ ಮುಖ್ಯಸ್ಥರಾಗಿ ಯಾರು ಕೆಲಸ ಮಾಡಿದ್ರು ಅಂತಂದ್ರೆ RN ಕಾವೋ ಅವರು ಕೆಲಸ ಮಾಡಿದ್ರು. ರಾಣ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ರಾಣ ಧ್ಯೇಯವಾಕ್ಯ ಧರ್ಮೋ ರಕ್ಷತಿ ರಕ್ಷಿತಃ ಅನ್ನುವಂಥದ್ದು. ಇನ್ನು ಗುಪ್ತದಳದ ಬಗ್ಗೆ ನಾವು ನೋಡ್ತಾ ಹೋಗೋಣ. IB ಅಂತ ಕರೀತಾರೆ, ಇಂಟೆಲಿಜೆನ್ಸ್ ಬ್ಯೂರೋ. ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಇಂಥ ಪ್ರಶ್ನೆಗಳು ಬಹಳಷ್ಟು ಬರ್ತವೆ. IB ಸ್ಥಾಪನೆಯಾಗಿದ್ದು ಯಾವಾಗ ಅಂದ್ರೆ 1887ರಲ್ಲಿ. ಕೇಂದ್ರೀಯ ವಿಶೇಷ ಘಟಕ. ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಇದರ ಮುಖ್ಯಸ್ಥರು ತಪನ್ ಕುಮಾರ್ ಡೇಕಾ. ತಪನ್ ಕುಮಾರ್ ಡೇಕಾ ಅವರು ಗುಪ್ತದಳದ ನಿರ್ದೇಶಕರಾಗಿ ಕೆಲಸ ನಿರ್ವಹಿಸುತ್ತಾರೆ. ಇದು ಯಾರ ಮೇಲ್ವಿಚಾರಣೆಯಲ್ಲಿ ನಡೆಯುತ್ತೆ ಅಂದ್ರೆ ಕೇಂದ್ರ ಗೃಹ ವ್ಯವಹಾರ ಸಚಿವಾಲಯ, ಕೇಂದ್ರ ಗೃಹ ಸಚಿವರ ನಿಯಂತ್ರಣದ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೆ. ಇನ್ನು ಇದರ ಧ್ಯೇಯವಾಕ್ಯ, IBಯ ಧ್ಯೇಯವಾಕ್ಯ ಏನು ಅಂತಂದ್ರೆ ಜಾಗೃತಂ ಅಹರ್ನಿಶಂ ಅನ್ನುವಂಥದ್ದು. ಜಾಗೃತಂ ಅಹರ್ನಿಶಂ ಅನ್ನುವಂಥದ್ದು IBಯ ಧ್ಯೇಯವಾಕ್ಯ. ಇನ್ನು IBಯ ವಿಶೇಷತೆ ಏನು ಅಂತಂದ್ರೆ ಆಂತರಿಕ ಭದ್ರತೆ ಕಾಪಾಡುವಂತ ಗುಪ್ತಚರ ಘಟಕ ಇದು. ಬಾಹ್ಯ ಗುಪ್ತಚರ ಘಟಕವಾದ್ರೆ ಆಂತರಿಕ ಭದ್ರತೆ ಕಾಪಾಡುವಂತ ಗುಪ್ತಚರ ಘಟಕ ಯಾವುದು ಅಂದ್ರೆ IB. ಇದನ್ನು ಗುಪ್ತದಳ ಅಂತ ಕರೆಯಲಾಗುತ್ತೆ, ಇಂಟೆಲಿಜೆನ್ಸ್ ಬ್ಯೂರೋ. ಇನ್ನು ಜಗತ್ತಿನ ಅತ್ಯಂತ ಹಳೆಯ ಗುಪ್ತಚರ ದಳವಾಗಿ ಭಾರತದ ಇಂಟೆಲಿಜೆನ್ಸ್ ಬ್ಯೂರೋ ಕಾರ್ಯನಿರ್ವಹಣೆ ಮಾಡಿದೆ. ರಾಷ್ಟ್ರೀಯ ತನಿಖಾ ಏಜೆನ್ಸಿ NIA, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ, ಕೇಂದ್ರ ಗೃಹ ಸಚಿವಾಲಯದ ಅಧೀನದಲ್ಲಿ ಭಯೋತ್ಪಾದನೆ ಚಟುವಟಿಕೆಗಳ ನಿಗ್ರಹ ಮಾಡುವಂತ ಸಂಸ್ಥೆ. ಇನ್ನು ಜಾರಿ ನಿರ್ದೇಶನಾಲಯ ED ಅಂತ ಕರಿತೀವಿ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್. ಕೇಂದ್ರ ಹಣಕಾಸು ಸಚಿವಾಲಯದ ಆದಾಯ ಇಲಾಖೆ ಅಧೀನದಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಆರ್ಥಿಕ ಗುಪ್ತಚರ ಸಂಸ್ಥೆ ಇದು. ED ಅನ್ನುವಂಥದ್ದು ಒಂದು ಆರ್ಥಿಕ ಗುಪ್ತಚರ ಸಂಸ್ಥೆ. ಈ ED ಕೇಂದ್ರ ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಬರ್ತಕ್ಕಂಥ ಆದಾಯ ಇಲಾಖೆಯ ಅಧೀನದಲ್ಲಿ ಕೆಲಸ ನಿರ್ವಹಿಸುತ್ತೆ. ED ದಾಳಿ ಆಯಿತು ಅನ್ನುವಂಥದ್ದನ್ನು ನಾವು ಕೇಳ್ತೀವಲ್ಲ, ಅದನ್ನ ಜಾರಿ ನಿರ್ದೇಶನಾಲಯ ಅಂತ ಕರೀತಾರೆ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ. ಇದು ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಬರ್ತಕ್ಕಂಥ ಆದಾಯ ಇಲಾಖೆಯ ಅಧೀನದಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಒಂದು ಆರ್ಥಿಕ ಗುಪ್ತಚರ ಸಂಸ್ಥೆ. ಇನ್ನು ಇತ್ತೀಚೆಗೆ ಆಗಿರುವಂತಹ ಪ್ರಮುಖ ನೇಮಕಾತಿಗಳನ್ನು ನೋಡ್ತಾ ಹೋಗೋಣ. ಪ್ರವೀಣ್ ಸೂದ್ ಅವರು ಇತ್ತೀಚೆಗೆ CBIನ ನಿರ್ದೇಶಕರಾಗಿ ನೇಮಕ ಆಗಿದ್ದಾರೆ. ಪ್ರವೀಣ್ ಕುಮಾರ್ ಶ್ರೀವಾಸ್ತವ್ ಕೇಂದ್ರ ಜಾಗೃತ ಆಯೋಗದ ಆಯುಕ್ತರಾಗಿ ನೇಮಕ ಆಗಿದ್ದಾರೆ. ರಶ್ಮಿ ಶುಕ್ಲಾ ಸಶಸ್ತ್ರ ಸೀಮಾ ಬಲದ ನೂತನ ಮಹಾನಿರ್ದೇಶಕ DG ಆಗಿ ನೇಮಕ ಆಗಿದ್ದಾರೆ. ಡಾಕ್ಟರ್ ಅಲೋಕ್ ಮೋಹನ್ ಕರ್ನಾಟಕದ ನೂತನ DG ಮತ್ತು IGP. B ದಯಾನಂದ್ ಅವರು ಬೆಂಗಳೂರು ನಗರದ ನೂತನ ಪೊಲೀಸ್ ಕಮಿಷನರ್ ಆಗಿ ನೇಮಕ ಆಗಿದ್ದಾರೆ. G ಪರಮೇಶ್ವರ್ ಕರ್ನಾಟಕದ ನೂತನ ಗೃಹ ಮಂತ್ರಿಗಳು. ಪ್ರದೀಪ್ ಚಂದ್ರನ್ ನಾಯರ್ ಅಸ್ಸಾಂ ರೈಫಲ್ನ DG ಆಗಿದ್ದಾರೆ. ಅನೀಶ್ ದಯಾಳ್ ಸಿಂಗ್ ITBPಯ DG. ITBP ಅಂದ್ರೆ ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್, ಇದರ DG ಆಗಿ ಅನೀಶ್ ದಯಾಳ್ ಸಿಂಗ್ ಅವರು ನೇಮಕ ಆಗಿದ್ದಾರೆ. ಇನ್ನು ದಿನಕರ್ ಗುಪ್ತಾ NIAನ ನೂತನ DGP. MA ಗಣಪತಿ NSGಯ DGP ಆಗಿ ನೇಮಕ ಆಗಿದ್ದಾರೆ. ಮನೋಜ್ ಸೋನಿ ಅವರು UPSCಯ ನೂತನ ಮುಖ್ಯಸ್ಥರಾಗಿ ನೇಮಕ ಆಗಿದ್ದಾರೆ. ಇವು ಇತ್ತೀಚೆಗೆ ಆಗಿರ್ತಕ್ಕಂಥ ನೇಮಕಗಳು, ಬಹಳಷ್ಟು ಇಂಪಾರ್ಟೆಂಟ್ ಇದು ನಿಮಗೆ ನೆನಪಿರಬೇಕು. 15 ಜೂನ್ 2023ರಿಂದ ಭಾರತದ ಗಡಿ ಭದ್ರತಾ ಪಡೆ BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನ 31ನೇ DG ಆಗಿ 1989ನೇ ಬ್ಯಾಚ್ನ ಕೇರಳ ಕೇಡರ್ನ IPS ಅಧಿಕಾರಿ ನಿತಿನ್ ಅಗರ್ವಾಲ್ ಅವರು ಕೇಂದ್ರ ಕ್ಯಾಬಿನೆಟ್ ನೇಮಕಾತಿ ಸಮಿತಿಯ ಶಿಫಾರಸಿನ ಅನ್ವಯ 2023ರ ಜೂನ್ 15ರಿಂದ 2026ರ ಜುಲೈ 31ರವರೆಗೆ BSFನ DG ಆಗಿ ಕಾರ್ಯನಿರ್ವಹಿಸಲಿದ್ದಾರೆ. ಯಾರು? ನಿತಿನ್ ಅಗರ್ವಾಲ್. ನಿತಿನ್ ಅಗರ್ವಾಲ್ ಅವರು 1989ನೇ ಬ್ಯಾಚ್ನ ಕೇರಳ ಕೇಡರ್ನ ಹಿರಿಯ IPS ಅಧಿಕಾರಿ. ಇವರು BSFನ 31ನೇ DG ಆಗಿ
2023 ಜೂನ್ 15ರಿಂದ 2026 ಜುಲೈ 31ರವರೆಗೆ ಕರ್ತವ್ಯವನ್ನು ನಿರ್ವಹಿಸಲಿದ್ದಾರೆ. ಇನ್ನು BSF ಕುರಿತು ನೋಡ್ತಾ ಹೋಗೋಣ. BSF ಸ್ಥಾಪನೆಯಾಗಿದ್ದು 1 ಡಿಸೆಂಬರ್ 1965. 1968ರ BSF ಕಾಯ್ದೆಯ ಅನ್ವಯ ಸ್ವಾಯತ್ತ ಸ್ಥಾನಮಾನವನ್ನ BSF ಪಡೆದುಕೊಂಡಿದೆ. ಇನ್ನು ಡಿಸೆಂಬರ್ 1 BSF ಸಂಸ್ಥಾಪನಾ ದಿನಾಚರಣೆ ಅಂತ ಆಚರಣೆ ಮಾಡಲಾಗುತ್ತೆ. BSFನ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. BSFನ ಮೊದಲ ಡಿಜಿ ಖುಸ್ರೋ ಎಫ್ ರುಸ್ತಾಮ್ಜಿ ಅನ್ನುವಂಥವರು BSFನ ಮೊದಲ DGP ಆಗಿದ್ರು. ಇನ್ನು BSF ನಿಯಂತ್ರಣ ಮಾಡುವಂತಹ ಸಂಸ್ಥೆ ಯಾವುದು ಅಂತಂದ್ರೆ ಕೇಂದ್ರ ಗೃಹ ಸಚಿವಾಲಯ. ಕೇಂದ್ರ ಗೃಹ ಸಚಿವಾಲಯದ ನಿಯಂತ್ರಣಕ್ಕೆ BSF ಒಳಪಟ್ಟಿದೆ. ಇನ್ನು BSF 1965ರ ಭಾರತ ಮತ್ತು ಪಾಕಿಸ್ತಾನ ಯುದ್ಧದ ನಂತರ ಭಾರತ ಮತ್ತು ಪಾಕಿಸ್ತಾನ, ಭಾರತ ಮತ್ತು ಬಾಂಗ್ಲಾದೇಶಗಳ ಗಡಿ ನಿಯಂತ್ರಣದ ಪ್ರಮುಖ ಜವಾಬ್ದಾರಿಯನ್ನು ಹೊಂದಿರುವಂತಹ ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಯ ಘಟಕವಾಗಿದೆ. ಅರ್ಥ ಆಯ್ತಾ? BSFನ ಕೆಲಸ ಏನು ಅಂತಂದ್ರೆ 1965ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೆಯುತ್ತೆ. ಈ ಯುದ್ಧದ ನಂತರ ಭಾರತ ಮತ್ತು ಪಾಕಿಸ್ತಾನ ಬಾರ್ಡರ್ನಲ್ಲಿ ಮತ್ತು ಭಾರತ ಮತ್ತು ಬಾಂಗ್ಲಾದೇಶ್ ಬಾರ್ಡರ್ನಲ್ಲಿ ಗಡಿ ನಿಯಂತ್ರಣದ ಪ್ರಮುಖ ಜವಾಬ್ದಾರಿ ಯಾವ ಸಂಸ್ಥೆಯ ಮೇಲಿದೆ ಅಂತಂದ್ರೆ BSF ಸಂಸ್ಥೆಯ ಮೇಲಿದೆ. ಇದು ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಯ ಘಟಕ ಅಂತಾನೆ ಹೇಳ್ಬಹುದು. ಇನ್ನು BSF ವತಿಯಿಂದ 2023 ಜನವರಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ಗಡಿಯ ಭದ್ರತೆಗಾಗಿ ಆಪರೇಷನ್ ಅಲರ್ಟ್ ಅನ್ನು BSF ಕೈಗೊಂಡಿತ್ತು. ಆಪರೇಷನ್ ಅಲರ್ಟ್ ಅನ್ನುವಂಥದ್ದು BSF 2023 ಜನವರಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ಗಡಿಯ ಭದ್ರತೆಗಾಗಿ ಕೈಗೊಂಡಿರ್ತಕ್ಕಂಥ ಒಂದು ಕಾರ್ಯಾಚರಣೆ. ಇನ್ನು ಭಾರತದ ಅತ್ಯಂತ ಹಳೆಯ ಅರೆ ಮಿಲಿಟರಿ ಪಡೆ ಯಾವುದು ಅಂದ್ರೆ ಅಸ್ಸಾಂ ರೈಫಲ್ಸ್. ಭಾರತ ಹಾಗೂ ನೇಪಾಳ ಮತ್ತು ಭಾರತ ಮತ್ತು ಭೂತಾನ್ ಗಡಿ ರಕ್ಷಣೆ ಮಾಡುವ ಸಶಸ್ತ್ರ ಪೊಲೀಸ್ ಘಟಕ ಯಾವುದು ಅಂತಂದ್ರೆ SSB ಸಶಸ್ತ್ರ ಸೀಮಾ ಬಲ. ಸಶಸ್ತ್ರ ಸೀಮಾ ಬಲದ ಕೆಲಸ ಏನು ಅಂತಂದ್ರೆ ಭಾರತ ಹಾಗೂ ನೇಪಾಳ, ಭಾರತ ಮತ್ತು ಭೂತಾನ್ ಈ ಎರಡು ಗಡಿಗಳನ್ನ ರಕ್ಷಣೆ ಮಾಡುವಂತ ಕೆಲಸ SSBಗೆ ಸೇರಿದೆ. ಇನ್ನು ಜಗತ್ತಿನ ಅತಿ ದೊಡ್ಡ ಕೈಗಾರಿಕಾ ರಕ್ಷಣೆ ಪಡೆ ಯಾವುದು ಅಂತಂದ್ರೆ CRPF ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್. ಇದು 10 ಮಾರ್ಚ್ 1969ರಂದು ಸ್ಥಾಪನೆಯಾಗಿದೆ. CRPF ಜಗತ್ತಿನ ಅತಿ ದೊಡ್ಡ ಕೈಗಾರಿಕಾ ರಕ್ಷಣಾ ಪಡೆಯದು. ಇನ್ನು ರಾಷ್ಟ್ರೀಯ ಭದ್ರತಾ ಪಡೆಯಾಗಿರುವಂತಹ NSG ಯನ್ನು ದಿ ಬ್ಲ್ಯಾಕ್ ಕ್ಯಾಟ್ಸ್ ಅಂತ ಕರೀತಾರೆ. NSG ಸ್ಥಾಪನೆಯಾಗಿದ್ದು 1986ರಲ್ಲಿ. ಇನ್ನು ಸಶಸ್ತ್ರ ಪೊಲೀಸ್ ಪಡೆಗಳಲ್ಲಿ ಅತ್ಯಂತ ದೊಡ್ಡ ಘಟಕವಾಗಿರುವಂತಹ CRPF ನಲ್ಲಿ RAF ರ್ಯಾಪಿಡ್ ಆಕ್ಷನ್ ಫೋರ್ಸ್ ಮತ್ತು ಕೋಬ್ರಾ ಅನ್ನುವಂತಹ ನಕ್ಸಲ್ ನಿಗ್ರಹ ಪಡೆಗಳು ಇವೆ. RAF ಅಂದ್ರೆ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಅಂತ ಬರುತ್ತೆ. ಆಮೇಲೆ ಕೋಬ್ರಾ ಅನ್ನುವಂತ ನಕ್ಸಲ್ ನಿಗ್ರಹ ಪಡೆಗಳು ಸಶಸ್ತ್ರ ಪೊಲೀಸ್ ಪಡೆಯ ಘಟಕವಾಗಿರುವಂತಹ CRPF ನಲ್ಲಿ ಮತ್ತೆ 2 ಉಪ ಘಟಕಗಳು ಕಂಡು ಬರ್ತವೆ. ಭಾರತ ಮತ್ತು ಚೀನಾ ಗಡಿ, ಇದನ್ನು ಮ್ಯಾಕ್ಮೋಹನ್ ರೇಖೆ ಅಂತ ಕೂಡ ಕರಿತೀವಿ ನಾವು. ಇದರ ರಕ್ಷಣೆಗಾಗಿ ITBP ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ಘಟಕ ನಿಯೋಜನೆ ಆಗಿದೆ. ಇನ್ನು 2023 ಜೂನ್ ತಿಂಗಳಿನಲ್ಲಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯ ಡೈರೆಕ್ಟರ್ ಜನರಲ್ ಆಗಿ ಸುಬೋಧ್ ಕುಮಾರ್ ಸಿಂಗ್ ಅವರು ನೇಮಕವಾಗಿದ್ದಾರೆ. 20 ಜೂನ್ 2023ರಂದು ಭಾರತದ ಎಲೆಕ್ಟ್ರಾನಿಕ್ಸ್ ಮತ್ತು IT ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಭಾರತದ ವಿಶಿಷ್ಟ ಗುರುತು ಪ್ರಾಧಿಕಾರ UIDAI ಅಂತಂದ್ರೆ ಯುನೀಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾದ ನೂತನ CEO ಆಗಿ 1993ರ ಬ್ಯಾಚ್ನ ಛತ್ತೀಸ್ಗಢ ಕೇಡರ್ನ ಹಿರಿಯ IAS ಅಧಿಕಾರಿಯಾದ ಅಮಿತ್ ಅಗರ್ವಾಲ್ ಅವರು ನೇಮಕ ಆಗಿದ್ದಾರೆ. UIDAIನ ನೂತನ CEO ಯಾರು ಅಂತ ಪ್ರಶ್ನೆ ಬಂದ್ರೆ ಅಮಿತ್ ಅಗರ್ವಾಲ್ ಅನ್ನುವಂಥದ್ದು ನಿಮಗೆ ನೆನಪಿರಬೇಕು. ಈ ಅಮಿತ್ ಅಗರ್ವಾಲ್ ಛತ್ತೀಸ್ಗಢ ಕೇಡರ್ನ 1993ನೇ ಬ್ಯಾಚ್ನ ಹಿರಿಯ IAS ಅಧಿಕಾರಿ. ಇನ್ನು ಈ UIDAI ಭಾರತದ ವಿಶಿಷ್ಟ ಗುರುತು ಪ್ರಾಧಿಕಾರ ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ ಅಂತಂದ್ರೆ ಭಾರತದ ಎಲೆಕ್ಟ್ರಾನಿಕ್ಸ್ ಮತ್ತು IT ಸಚಿವಾಲಯದ ಅಡಿಯಲ್ಲಿ. ಇನ್ನು ಸೌರಭ್ ಗಾರ್ಗ್ ಅವರಿಂದ ತೆರವಾದ ಸ್ಥಾನಕ್ಕೆ ಅಮಿತ್ ಅಗರ್ವಾಲ್ ಅವರು ನೇಮಕಗೊಂಡಿದ್ದಾರೆ. ಅಮಿತ್ ಅಗರ್ವಾಲ್ ಅವರು IIT ಕಾನ್ಪುರದಿಂದ ಪದವಿಯನ್ನು ಪಡೆದಿದ್ದು ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು IT ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿಯಾಗಿ, ಕೇಂದ್ರ ಹಣಕಾಸು ಸಚಿವಾಲಯದ ಜಂಟಿ ಕಾರ್ಯದರ್ಶಿಯಾಗಿ ಹಾಗೂ ಛತ್ತೀಸ್ಗಢ ರಾಜ್ಯದ ಹಣಕಾಸು ಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಹೀಗಾಗಿಯೇ ಅಮಿತ್ ಅಗರ್ವಾಲ್ ಅವರನ್ನ UIDAIಯ ನೂತನ CEO ಆಗಿ ನೇಮಕ ಮಾಡಲಾಗಿದೆ. ಇನ್ನು UIDAI ಕುರಿತು ಹೆಚ್ಚುವರಿ ಮಾಹಿತಿಯನ್ನು ನೋಡ್ತಾ ಹೋಗೋಣ. UIDAI ಆರಂಭವಾಗಿದ್ದು 28 ಜನವರಿ 2009ರಂದು. ಇನ್ನು ಇದರ ಮೊದಲ ಮುಖ್ಯಸ್ಥ ಮತ್ತು ಸಹ ಸಂಸ್ಥಾಪಕ ಯಾರು ಅಂದ್ರೆ ನಂದನ್ ನಿಲೇಕಣಿ. UIDAI ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ IT ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. ಇದರ ವಿಶೇಷತೆ ಏನು ಅಂತಂದ್ರೆ 2016ರ ಆಧಾರ್ ಕಾಯ್ದೆಯ ಅನ್ವಯ ಭಾರತ ಸರ್ಕಾರದಿಂದ UIDAI ಘಟಕವು 2016ರ ಜನವರಿ 12ರಂದು ಸ್ವಾಯತ್ತ ಪ್ರಾಧಿಕಾರ ಮತ್ತು ಸರ್ಕಾರಿ ಇಲಾಖೆಯಾಗಿ ರಚನೆಯಾಗಿದೆ.
12 ಡಿಜಿಟ್ ವಿಶಿಷ್ಟ ಸಂಖ್ಯೆ ಹೊಂದಿರುವಂತಹ ಆಧಾರ್ ಕಾರ್ಡನ್ನು UIDAI ವಿತರಣೆ ಮಾಡುತ್ತೆ. ನಮಗೆಲ್ಲ ಆಧಾರ್ ಕಾರ್ಡ್ ಕೊಟ್ಟಿದೆಯಲ್ಲ, ಆ ಆಧಾರ್ ಕಾರ್ಡ್ ಕೊಟ್ಟಿರುವಂತಹ ಸಂಸ್ಥೆ ಯಾವುದು ಅಂದರೆ UIDAI. ಇದು 12 ಡಿಜಿಟ್ ವಿಶಿಷ್ಟ ಸಂಖ್ಯೆ ಹೊಂದಿರತಕ್ಕಂಥ ಆಧಾರ್ ಕಾರ್ಡ್ ಅನ್ನು ವಿತರಣೆ ಮಾಡುತ್ತೆ. ಜೊತೆಗೆ ಇದು ಇಡೀ ಜಗತ್ತಿನಲ್ಲಿಯೇ ಅತಿ ದೊಡ್ಡ ಬಯೋಮೆಟ್ರಿಕ್ ID ವ್ಯವಸ್ಥೆಯಾಗಿದೆ. ಆಧಾರ್ ಕಾರ್ಡ್ ಕೊಡ್ತಾರಲ್ಲ 12 ಡಿಜಿಟ್ ಸಂಖ್ಯೆ ಉಳ್ಳದ್ದು, ಇದು ಇಡೀ ಜಗತ್ತಿನಲ್ಲಿಯೇ ಅತಿ ದೊಡ್ಡ ಬಯೋಮೆಟ್ರಿಕ್ ID ವ್ಯವಸ್ಥೆಯಾಗಿದೆ. ಇನ್ನು ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಪ್ರಮುಖ ಸಿಇಒಗಳನ್ನ ನೋಡ್ತಾ ಹೋಗೋಣ. ಟ್ವಿಟರ್ನ ಮೊದಲ ಮಹಿಳಾ ಸಿಇಒ ಆಗಿ ಲಿಂಡಾ ಯಕಾರಿನೋ ನೇಮಕ ಆಗಿದ್ದಾರೆ. ಯೂಟ್ಯೂಬ್ನ ಸಿಇಒ ನೀಲ್ ಮೋಹನ್, ನೀತಿ ಆಯೋಗದ ಸಿಇಒ BVR ಸುಬ್ರಹ್ಮಣ್ಯಂ, ಮೈಕ್ರೋಸಾಫ್ಟ್ನ ಸಿಇಒ ಸತ್ಯಂ ನಾದೆಲ್ಲಾ, ಗೂಗಲ್ನ ಸಿಇಒ ಸುಂದರ್ ಪಿಚೈ, ಅಡೋಬ್ನ ಸಿಇಒ ಶಂತನು ನಾರಾಯಣ್, ಝೂಮ್ ವಿಡಿಯೋ ಕಮ್ಯುನಿಕೇಷನ್ನ ಸಿಇಒ ಎರಿಕ್ ಯು ಆನ್, ಮಾಸ್ಟರ್ ಕಾರ್ಡ್ನ ಸಿಇಒ ಮೈಕಲ್ ಮಿಯಾಬಾಜ್, ಆಲಿಬಾಬಾದ ಸಿಇಒ ಎಡ್ಡಿ ಹೂ, ಇಂಡಿಗೋ ಸಿಇಒ ಪೀಟರ್ ಎಲ್ ಬರ್ಸ್ ಅವರು, ಫೇಸ್ಬುಕ್ ಇಂಡಿಯಾದ ಸಿಇಒ ಸಂಧ್ಯಾ ದೇವನಾಥ್. ಫೇಸ್ಬುಕ್ ಇಂಡಿಯಾದ ಸಿಇಒ ಇವರು, ಫೇಸ್ಬುಕ್ನ ಸಿಇಒ ಮಾರ್ಕ್ ಜುಕರ್ಬರ್ಗ್. ಇನ್ನು ಆಪಲ್ನ ಸಿಇಒ ಟಿಮ್ ಕುಕ್ ಅವರು. ಇದು ಬಹಳಷ್ಟು ಇಂಪಾರ್ಟೆಂಟ್ ಇದು, ಯಾಕಂದ್ರೆ ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಪ್ರಮುಖ ಸಿಇಒಗಳಿವರು. ಇದರಲ್ಲಿ ಯಾವುದೇ ಪ್ರಶ್ನೆಗಳು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಆಗಿರ್ಬೋದು, PSI ಪರೀಕ್ಷೆಗಳಿಗೆ ಬರಬಹುದು. ಇನ್ನು ವಿಶ್ವಸಂಸ್ಥೆಯ ಮರುಭೂಮಿ ನಿಯಂತ್ರಣ ಮತ್ತು ಬರ ನಿಯಂತ್ರಣ ಸಮಾವೇಶ UNCCD ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ಸ್ ಟು ಕಾಂಬ್ಯಾಟ್ ಡೆಸರ್ಟಿಫಿಕೇಶನ್ ದ ಜಾಗತಿಕ ಸದ್ಭಾವನಾ ರಾಯಭಾರಿಯಾಗಿ ಡಾಕ್ಟರ್ ರಿಕ್ಕಿ ಕೇಜ್ ಅವರು ನೇಮಕ ಆಗಿದ್ದಾರೆ. ರಿಕ್ಕಿ ಕೇಜ್ ಯಾರು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. 4 ವರ್ಷಗಳಿಂದ UNCCD ಜೊತೆ ಕಾರ್ಯನಿರ್ವಹಿಸುತ್ತಿರುವ ರಿಕ್ಕಿ ಕೇಜ್ ಅವರು ಪ್ರಸ್ತುತ ಹರ್ ಲ್ಯಾಂಡ್ ಅಭಿಯಾನವನ್ನು ಆರಂಭ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ನೆಲೆಸಿರುವ ಇವರು ಭಾರತದ ಖ್ಯಾತ ಸಂಗೀತ ನಿರ್ದೇಶಕರಾಗಿದ್ದು 2023ರ ಗ್ರ್ಯಾಮಿ ಪ್ರಶಸ್ತಿಗೆ ಆಯ್ಕೆಯಾಗುವ ಮೂಲಕ 3ನೇ ಬಾರಿ ಸಂಗೀತ ಆಸ್ಕರ್ ಎನಿಸಿರುವಂತಹ ಗ್ರ್ಯಾಮಿ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಗ್ರ್ಯಾಮಿ ಪ್ರಶಸ್ತಿಯನ್ನು ಸಂಗೀತದ ಆಸ್ಕರ್ ಅಂತ ಕರೆಯಲಾಗುತ್ತೆ. 2023ರ ಗ್ರ್ಯಾಮಿ ಪ್ರಶಸ್ತಿಗೆ ಆಯ್ಕೆಯಾದವರು ಯಾರು ಅಂತಂದ್ರೆ ರಿಕ್ಕಿ ಕೇಜ್ ಅವರು. 2022ರ 65ನೇ ಗ್ರ್ಯಾಮಿ ಪ್ರಶಸ್ತಿಯನ್ನು ಡಿವೈನ್ ಟೈಡ್ಸ್ ಆಲ್ಬಮ್ಗಾಗಿ ಮತ್ತು 2015ರ 57ನೇ ಗ್ರ್ಯಾಮಿ ಪ್ರಶಸ್ತಿಯನ್ನು ವಿಂಡ್ಸ್ ಆಫ್ ಸಂಸಾರ್ಗೆ ರಿಕ್ಕಿ ಕೇಜ್ ಅವರು ಪ್ರಶಸ್ತಿಯನ್ನು ಪಡೆದಿದ್ದಾರೆ. 17 ಜೂನ್ 2023 ಅಂತಾರಾಷ್ಟ್ರೀಯ ಮರುಭೂಮಿ ಮತ್ತು ಬರ ನಿಯಂತ್ರಣ ದಿನವನ್ನು ಹರ್ ಲ್ಯಾಂಡ್ ಹರ್ ರೈಟ್ ಎಂಬ ಧ್ಯೇಯವಾಕ್ಯದಲ್ಲಿ ನ್ಯೂಯಾರ್ಕ್ ನಗರದ ಆತಿಥ್ಯದಲ್ಲಿ ಆಚರಣೆ ಮಾಡಲಾಗಿದೆ. ಅಂದರೆ ಪ್ರತಿ ವರ್ಷ ಜೂನ್ 17 ಅಂತಾರಾಷ್ಟ್ರೀಯ ಮರುಭೂಮಿ ಮತ್ತು ಬರ ನಿಯಂತ್ರಣ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ. 2023ರ ಅಂತಾರಾಷ್ಟ್ರೀಯ ಮರುಭೂಮಿ ಮತ್ತು ಬರ ನಿಯಂತ್ರಣ ದಿನದ ಧ್ಯೇಯವಾಕ್ಯ ಏನಾಗಿತ್ತು ಅಂದರೆ ಹರ್ ಲ್ಯಾಂಡ್ ಹರ್ ರೈಟ್ ಅನ್ನುವಂಥದ್ದಾಗಿತ್ತು. 2023ರ ಜೂನ್ 5ರಂದು ನಾವು ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡ್ತೀವಿ. ಈ ವರ್ಷದ ವಿಶ್ವ ಪರಿಸರ ದಿನದ ಧ್ಯೇಯವಾಕ್ಯ ಏನಾಗಿತ್ತು ಅಂದರೆ ಪ್ಲಾಸ್ಟಿಕ್ ಮಾಲಿನ್ಯಕ್ಕಾಗಿ ಪರಿಹಾರಗಳು ಅನ್ನುವಂಥದ್ದು ಈ ವರ್ಷದ ಧ್ಯೇಯವಾಕ್ಯ ಆಗಿತ್ತು. ಈ ವರ್ಷದ ವಿಶ್ವ ಪರಿಸರ ದಿನದ ಆತಿಥ್ಯವನ್ನು ಕೋಟೆ ಡಿ ಐವೋರ್ ದೇಶ ವಹಿಸಿಕೊಂಡಿತ್ತು. ಇನ್ನು 2023ರ ಏಪ್ರಿಲ್ 22ರ ಅಂತಾರಾಷ್ಟ್ರೀಯ ಮಾತೃಭೂಮಿ ಸಂರಕ್ಷಣಾ ದಿನವನ್ನು ನಮ್ಮ ಭೂಗ್ರಹದಲ್ಲಿ ಹೂಡಿಕೆ ಮಾಡಿ ಎಂಬ ಧ್ಯೇಯವಾಕ್ಯದಲ್ಲಿ ಆಚರಣೆ ಮಾಡಲಾಗಿದೆ. 2022ರ ಮೇ 22ರಂದು ವಿಶ್ವ ಜೀವ ವೈವಿಧ್ಯತಾ ದಿನವನ್ನು ಒಪ್ಪಂದದಿಂದ ಕಾರ್ಯದೆಡೆಗೆ ಜೀವ ವೈವಿಧ್ಯತೆಯನ್ನು ಪುನರ್ ನಿರ್ಮಿಸಿ ಅನ್ನುವಂಥ ಧ್ಯೇಯವಾಕ್ಯದಲ್ಲಿ ಆಚರಣೆ ಮಾಡಲಾಗಿದೆ. 1971ರ ಫೆಬ್ರವರಿ 2ರಂದು ಇರಾನ್ ದೇಶದ ರಾಮ್ಸಾರ್ ಜೌಗು ಪ್ರದೇಶದ ವೆಟ್ ಲ್ಯಾಂಡ್ ಸಂರಕ್ಷಣೆಗಾಗಿ ಒಪ್ಪಂದ ಏರ್ಪಟ್ಟಿದ್ದವು. 2023ರ ಫೆಬ್ರವರಿ 2ರಂದು ವಿಶ್ವ ಜೌಗು ದಿನವನ್ನು ಜೌಗು ಭೂಮಿಯ ಪುನಶ್ಚೇತನಕ್ಕಾಗಿ ಈ ಸಮಯ ಅನ್ನುವಂಥ ಧ್ಯೇಯವಾಕ್ಯದಲ್ಲಿ ಆಚರಣೆ ಮಾಡಲಾಗಿದೆ. ಕರ್ನಾಟಕದ ಮೊದಲ ರಾಮ್ಸಾರ್ ತಾಣ ಯಾವುದು ಅಂದರೆ ರಂಗನತಿಟ್ಟು. ಕರ್ನಾಟಕದ ಮೊದಲ ರಾಮ್ಸಾರ್ ತಾಣ ಯಾವುದು ಅಂದರೆ ರಂಗನತಿಟ್ಟು. ಭಾರತದಲ್ಲಿ ವನಭೂಮಿ ಬೇಸಾಯದಲ್ಲಿ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ರಾಜ್ಯ ರಾಜಸ್ಥಾನ. ಕರ್ನಾಟಕ 2ನೇ ಸ್ಥಾನದಲ್ಲಿದೆ. 1951ರ ಜೂನ್ 18ರಂದು ಸಂವಿಧಾನದ ಮೊದಲ ತಿದ್ದುಪಡಿ ಭೂ ಸುಧಾರಣೆಗೆ ಸಂಬಂಧಿಸಿದಂತೆ ಏರ್ಪಟ್ಟಿದ್ದು ಸಂವಿಧಾನದ 9ನೇ ಅನುಸೂಚಿಯಾಗಿ ಭೂ ಸುಧಾರಣೆ ಸೇರ್ಪಡೆಯಾಗಿದೆ. 2023ರ ಜೂನ್ 18ಕ್ಕೆ ಸಂವಿಧಾನದ ಮೊದಲ ತಿದ್ದುಪಡಿಯಾಗಿ 73 ವರ್ಷಗಳು ಪೂರೈಸಿವೆ. ಇನ್ನು ಇತ್ತೀಚೆಗೆಗೊಂಡ ಪ್ರಮುಖ ರಾಯಭಾರಿಗಳನ್ನು ನೋಡ್ತಾ ಹೋಗೋಣ. ನೇಮಕವಾದ ರಾಯಭಾರಿ ಹೆಸರು ಮತ್ತು ರಾಯಭಾರ ಸಂಸ್ಥೆ ಯಾವುದು ಅನ್ನುವಂಥದ್ದನ್ನು ನಾನಿಲ್ಲಿ ಕೊಟ್ಟಿದ್ದೇನೆ. ಸಚಿನ್ ತೆಂಡೂಲ್ಕರ್ ಅವರು ಮಹಾರಾಷ್ಟ್ರದ ಸ್ವಚ್ಛ ಮುಖ ಅಭಿಯಾನದ ರಾಯಭಾರಿಯಾಗಿದ್ದಾರೆ. ಬಾಕ್ಸರ್ ನಿಖತ್ ಜರೀನಾ ಅವರು NMDCಯ ರಾಯಭಾರಿಯಾಗಿದ್ದಾರೆ. ಲಿಯೋನೆಲ್ ಮೆಸ್ಸಿ ಅವರು ಬೈಜೂಸ್ ಜಾಗತಿಕ ರಾಯಭಾರಿಯಾಗಿದ್ದಾರೆ. ಆಲಿಯಾ ಭಟ್ ಅವರು ಫ್ಯಾಷನ್ ಬ್ರ್ಯಾಂಡ್ನ ಗುಸ್ಸಿಯ ರಾಯಭಾರಿಯಾಗಿದ್ದಾರೆ. ಸೌರವ್ ಗಂಗೂಲಿ ಅವರು ತ್ರಿಪುರಾದ ಪ್ರವಾಸೋದ್ಯಮ ರಾಯಭಾರಿಯಾಗಿದ್ದಾರೆ. ಸಾನಿಯಾ ಮಿರ್ಜಾ ಅವರು ಸೋನಿ 10ನ ರಾಯಭಾರಿಯಾಗಿದ್ದಾರೆ.
ಗೀತಾರಾವ್ ಗುಪ್ತಾ ಅವರು ಅಮೆರಿಕದ ಜಾಗತಿಕ ಮಹಿಳಾ ವಿಚಾರ ಕಚೇರಿಯ ರಾಯಭಾರಿಯಾಗಿದ್ದಾರೆ. ರೋಹಿತ್ ಶರ್ಮಾ ಅವರು ಜಿಯೋ ಸಿನಿಮಾದ ರಾಯಭಾರಿಯಾಗಿದ್ದಾರೆ. ರಣವೀರ್ ಸಿಂಗ್ ಅವರು ಸ್ಟಾರ್ ಸ್ಪೋರ್ಟ್ಸ್ನ ರಾಯಭಾರಿಯಾಗಿದ್ದಾರೆ. ಆಯುಷ್ಮಾನ್ ಖುರಾನಾ ಯುನಿಸೆಫ್ನ ಭಾರತ ರಾಷ್ಟ್ರೀಯ ರಾಯಭಾರಿಯಾಗಿದ್ದಾರೆ. ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್, ಇದು ನಿಮಗೆ ನೆನಪಿರಬೇಕು. 2023ನೇ ಸಾಲಿನ 17ನೇ ಆವೃತ್ತಿಯ ಜಾಗತಿಕ ಲಿಂಗತ್ವ ಅಸಮಾನತೆ ಜಾಗತಿಕ ಲಿಂಗ ಅಂತರ್ ಸೂಚ್ಯಾಂಕ ವರದಿಯನ್ನು ವಿಶ್ವ ಆರ್ಥಿಕ ವೇದಿಕೆಯು 2023 ಜೂನ್ 20ರಂದು ಬಿಡುಗಡೆ ಮಾಡಿದ್ದು, ಈ ವರದಿಯಲ್ಲಿನ 146 ದೇಶಗಳ ಪೈಕಿ ಭಾರತವು 127ನೇ ಸ್ಥಾನವನ್ನು ಪಡೆದಿದೆ. ಕಳೆದ ವರ್ಷ ಭಾರತ 135ನೇ ಸ್ಥಾನದಲ್ಲಿತ್ತು. ಈ ಬಾರಿ 127ನೇ ಸ್ಥಾನಕ್ಕೆ ಜಿಗಿದಿದೆ. 2023ರ ವಿಶ್ವ ಸಂತೋಷ ಸೂಚ್ಯಾಂಕದಲ್ಲಿ ಕೂಡ ಭಾರತ 126ನೇ ಸ್ಥಾನದಲ್ಲಿದೆ. ಲಿಂಗತ್ವ ಅಸಮಾನತೆ ವರದಿಯಲ್ಲಿ ಮೊದಲ ಸ್ಥಾನದಲ್ಲಿ ಐಸ್ಲ್ಯಾಂಡ್ ದೇಶವಿದ್ದರೆ, ಕೊನೆಯ ಸ್ಥಾನ 142ನೇ ಸ್ಥಾನದಲ್ಲಿ ಪಾಕಿಸ್ತಾನ ಇದೆ. ಭಾರತದಲ್ಲಿ ವೇತನಕ್ಕೆ ಸಂಬಂಧಿಸಿದಂತೆ ಅಸಮಾನತೆ ಕೂಡ ಹೆಚ್ಚಾಗಿದೆ. ಇನ್ನು 2023 ಜೂನ್ 27ರಂದು ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನ ಆಚರಣೆ ಮಾಡಲಾಯಿತು. ಬೆಂಗಳೂರಿನ ವಿಧಾನಸೌಧದಲ್ಲಿನ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರ ನೀಡುವಂತಹ ನಾಡಪ್ರಭು ಕೆಂಪೇಗೌಡ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಗಾಲ್ಫ್ ಆಟಗಾರ್ತಿಯಾದ ಅದಿತಿ ಅಶೋಕ್ ಮತ್ತು ಯುವ ಉದ್ಯಮಿ ನಿತಿನ್ ಕಾಮತ್ ಹಾಗೂ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಗೆ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗಿದೆ. ಈ ಪ್ರಶಸ್ತಿಯನ್ನು 2022ರಲ್ಲಿ ಮೊದಲ ಬಾರಿಗೆ ನೀಡಲಾಗಿತ್ತು. 2022ರ ನವೆಂಬರ್ 11ರಂದು ಬೆಂಗಳೂರಿನ ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಾಡಪ್ರಭು ಕೆಂಪೇಗೌಡರ 108 ಅಡಿ ಎತ್ತರದ ಪ್ರಗತಿಯ ಪ್ರತಿಮೆಯನ್ನು, ಆ ಪ್ರತಿಮೆಯ ಹೆಸರೇನು? ಪ್ರಗತಿಯ ಪ್ರತಿಮೆ. ಈ ಪ್ರಗತಿಯ ಪ್ರತಿಮೆಯನ್ನು ನರೇಂದ್ರ ಮೋದಿಯವರು ಅನಾವರಣ ಮಾಡಿದ್ದು, ನಗರದ ಸಂಸ್ಥಾಪಕರ ಸಂಬಂಧಿತ ಜಗತ್ತಿನ ಅತಿ ಎತ್ತರದ ಕಂಚಿನ ಪ್ರತಿಮೆ ಎಂಬ ವಿಶ್ವ ದಾಖಲೆಗೆ ಈ ಪ್ರತಿಮೆ ಪಾತ್ರವಾಗಿದೆ. ಇದನ್ನು 2023ರ ಮಾರ್ಚ್ನಲ್ಲಿ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ಉದ್ಘಾಟನೆ ಮಾಡಿದ್ರು. ಇನ್ನು ವಿಶ್ವದ ಸೇಫ್ ಸಿಟಿ ಸರ್ವೆ ಸಮೀಕ್ಷೆಯಲ್ಲಿ ಮಂಗಳೂರು ನಗರವು ಇತ್ತೀಚೆಗೆ ಆಯ್ಕೆಯಾಗಿದೆ. ಇನ್ನು 2023ರ ಜೂನ್ನಲ್ಲಿ ಸಿರಿಧಾನ್ಯದ ಮಹತ್ವದ ಕುರಿತು ಉತ್ತೇಜನ ನೀಡಲು ಭಾರತೀಯ ಮೂಲದ ಅಮೆರಿಕನ್ ಗಾಯಕಿ ಹಾಗೂ ಗ್ರಾಮಿ ಪ್ರಶಸ್ತಿ ವಿಜೇತ ಫಾಲ್ಗುನಿ ಶಾ ಮತ್ತು ಅವರ ಪತಿಯಾಗಿರುವಂತಹ ಗಾಯಕ ಗೌರವ್ ಶಾ ಅವರು ಅಂಬುಡೆನ್ಸ್ ಇನ್ ಮಿಲೆಟ್ಸ್ ಅನ್ನುವಂಥ ಸಿರಿಧಾನ್ಯ ವಿಶೇಷ ಗೀತೆಯನ್ನ ರಚನೆ ಮಾಡಿದ್ದಾರೆ. 2023ನೇ ವರ್ಷವನ್ನು ರೋಮ್ ಮೂಲದ ವಿಶ್ವ ಆಹಾರ ಮತ್ತು ಕೃಷಿ ಸಂಘಟನೆ ವತಿಯಿಂದ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಎಂದು ಆಚರಣೆ ಮಾಡಲಾಗ್ತಾ ಇದೆ. 2023ನೇ ವರ್ಷವನ್ನು ಏನೆಂದು ಆಚರಣೆ ಮಾಡಲಾಗ್ತಾ ಇದೆ ಅಂದ್ರೆ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅಂತ ಆಚರಣೆ ಮಾಡಲಾಗ್ತಾ ಇದೆ. ಹೈದರಾಬಾದ್ನಲ್ಲಿ ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆ ಇದೆ. ಬೆಂಗಳೂರು ನಗರವನ್ನು ರಾಷ್ಟ್ರೀಯ ಸಿರಿಧಾನ್ಯ ರಾಜಧಾನಿ ಅಂತ ಕರೆಯಲಾಗುತ್ತೆ. ಹೈದರಾಬಾದ್ನಲ್ಲಿ ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆ ಇದ್ರೆ, ಬೆಂಗಳೂರು ನಗರವನ್ನು ರಾಷ್ಟ್ರೀಯ ಸಿರಿಧಾನ್ಯ ರಾಜಧಾನಿ ಅಂತ ಕರೆಯಲಾಗುತ್ತೆ. ಇನ್ನು ಇತ್ತೀಚೆಗೆ ನವದೆಹಲಿಯಲ್ಲಿ ಆರಂಭವಾದ PM ಅನ್ನಶ್ರೀ ಯೋಜನೆ ಸಿರಿಧಾನ್ಯಗಳ ಉತ್ತೇಜನಕ್ಕೆ ಸಂಬಂಧಿಸಿದೆ. PM ಅನ್ನಶ್ರೀ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಅಂತಂದ್ರೆ ಸಿರಿಧಾನ್ಯಗಳ ಉತ್ತೇಜನಕ್ಕೆ ಸಂಬಂಧಿಸಿದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಮಾಧವ್ ಕೌಶಿಕ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕಾರಿ ಮಂಡಳಿಯ ಸಭೆಯಲ್ಲಿ 2023ನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಸಾಹಿತ್ಯ ಪುರಸ್ಕಾರ ಹಾಗೂ ಯುವ ಪುರಸ್ಕಾರ ಪ್ರಶಸ್ತಿಯ ಪುರಸ್ಕೃತರ ಪಟ್ಟಿಯನ್ನು ಪ್ರಕಟ ಮಾಡಲಾಗಿದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ಯಾರು? ಮಾಧವ್ ಕೌಶಿಕ್ ಅವರು. 2023ರ ಇಂಗ್ಲಿಷ್ ವಿಭಾಗದ ಬಾಲ ಸಾಹಿತ್ಯ ಪುರಸ್ಕಾರವನ್ನು ಸುಧಾ ಮೂರ್ತಿ ಅವರ ಗ್ರ್ಯಾಂಡ್ ಪೇರೆಂಟ್ಸ್ ಬ್ಯಾಗ್ ಆಫ್ ಸ್ಟೋರೀಸ್ ಅನ್ನುವಂಥ ಕಥಾ ಸಂಕಲನಕ್ಕೆ ನೀಡಲಾಗಿದೆ. ಹಾಗೆಯೇ ಕವಯತ್ರಿ ವಿಜಯಶ್ರೀ ಹಾಲಾಡಿಯವರ ಸೂರಕ್ಕಿ ಗೇಟ್ ಮಕ್ಕಳ ಕಾದಂಬರಿಗೆ ಬಾಲ ಸಾಹಿತ್ಯ ಪುರಸ್ಕಾರ ಲಭಿಸಿದೆ. 2022ನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಕನ್ನಡ ವಿಭಾಗದ ಪ್ರಶಸ್ತಿಗೆ ಡಾಕ್ಟರ್ ಮೂಡ್ನಾಕೂಡು ಚಿನ್ನಸ್ವಾಮಿಯವರ ಬಹುತ್ವದ ಭಾರತ ಮತ್ತು ಬೌದ್ಧಿಕ ತಾತ್ವಿಕತೆ ಕೃತಿ ಆಯ್ಕೆಯಾಗಿದೆ. ಅರ್ಥ ಆಯ್ತಾ? 2022ನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಕನ್ನಡ ವಿಭಾಗದ ಪ್ರಶಸ್ತಿ ಯಾರಿಗೆ ಸಿಕ್ಕಿದೆ? ಡಾಕ್ಟರ್ ಮೂಡ್ನಾಕೂಡು ಚಿನ್ನಸ್ವಾಮಿ ಅವರಿಗೆ ಸಿಕ್ಕಿದೆ. ಯಾವ ಕೃತಿಗೆ? ಬಹುತ್ವದ ಭಾರತ ಮತ್ತು ಬೌದ್ಧಿಕ ತಾತ್ವಿಕತೆ ಅನ್ನುವಂಥ ಕೃತಿಗೆ. 2023ರ ಯುವ ಪುರಸ್ಕಾರ ಪ್ರಶಸ್ತಿಗೆ ಕನ್ನಡದ ಯುವ ಕಥೆಗಾರ ಮಂಜು ನಾಯಕ್ ಚಳ್ಳೂರು ಅವರ ಫೂ ಮತ್ತು ಇತರ ಕಥೆಗಳು ಕಥಾ ಸಂಕಲನಕ್ಕೆ ನೀಡಲಾಗಿದೆ. ಇನ್ನು 2022ನೇ ಸಾಲಿನ ಕೇಂದ್ರ ಬಾಲ ಸಾಹಿತ್ಯ ಪ್ರಶಸ್ತಿಗೆ ಕನ್ನಡದ ಸಾಹಿತಿಯಾಗಿರುವಂತಹ ತಮ್ಮಣ್ಣ ಬೀರ್ಗಾರ್ ಅವರ ಬಾವುಲಿ ಗುಹೆ ಅನ್ನುವಂಥದ್ದು ಮತ್ತು ಯುವ ಸಾಹಿತಿ ಪುರಸ್ಕಾರಕ್ಕೆ ದಾದಾಪೀರ್ ಜೈಮಣ್ ಅವರ ನೀಲ ಕುರುಂಜಿ ಅನ್ನುವಂಥ ಕೃತಿಗಳು ಆಯ್ಕೆಯಾಗಿದ್ವು. 2023ನೇ ಸಾಲಿನ ಪದ್ಮಭೂಷಣ ಪ್ರಶಸ್ತಿಗೆ ಲೇಖಕಿ ಸುಧಾಮೂರ್ತಿ ಹಾಗೂ ಕನ್ನಡದ ಖ್ಯಾತ ಸಾಹಿತಿ SL ಭೈರಪ್ಪ ಅವರು ಭಾಜನರಾಗಿದ್ದರು. ಸುಧಾಮೂರ್ತಿ ಅವರ ಇತ್ತೀಚೆಗಿನ ಪ್ರಮುಖ ಪುಸ್ತಕ ದಿ ಮ್ಯಾಜಿಕ್ ಆಫ್ ದಿ ಲಾಸ್ಟ್ ಸ್ಟೋರಿ ಅನ್ನುವಂಥದ್ದು.
ಇನ್ನು 2023ನೇ ಸಾಲಿನ ಇಂಟರ್ ನ್ಯಾಷನಲ್ ಬೂಕರ್ ಸಾಹಿತ್ಯ ಪ್ರಶಸ್ತಿಗೆ ಬಲ್ಗೇರಿಯಾದ ಲೇಖಕರಾದ ಜಿಯೋರ್ಜಿ ಗೋಸ್ಪೋಡಿನೋವ್ ಅವರ ಟೈಮ್ ಶೆಲ್ಟರ್ ಕೃತಿ ಆಯ್ಕೆಯಾಗಿದೆ. ಇನ್ನು 2022ರ ಸಾಲಿಗೆ ಭಾರತದ ಕಾದಂಬರಿಗಾರ್ತಿ ಗೀತಾಂಜಲಿ ಶ್ರೀ ಅವರ ಟೋಂಬ್ ಆಫ್ ಸ್ಯಾಂಡ್ ಕೃತಿ ಆಯ್ಕೆಯಾಗಿತ್ತು. ಭಾರತದ ಖ್ಯಾತ ಲೇಖಕಿ ಹಾಗೂ ಬೂಕರ್ ಪುರಸ್ಕೃತೆ ಅರುಂಧತಿ ರಾಯ್ ಅವರ ಜೀವಮಾನ ಸಾಧನೆಯನ್ನು ಗುರುತಿಸಿ 45ನೇ ಯುರೋಪಿಯನ್ ಎಸ್ಸೆ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಆಜಾದಿ 2021 ಎಂಬ ಶೀರ್ಷಿಕೆಯ ಪ್ರಬಂಧಗಳ ಸಂಕಲನದ ಫ್ರೆಂಚ್ ಅನುವಾದಕ್ಕಾಗಿ ಅರುಂಧತಿ ರಾಯ್ ಅವರನ್ನು 45ನೇ ಯುರೋಪಿಯನ್ ಎಸ್ಸೆ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಇನ್ನು ರಾಯ್ ಅವರ ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅನ್ನುವಂಥ ಕೃತಿಗೆ 1997ರಲ್ಲಿ ಬೂಕರ್ ಪ್ರಶಸ್ತಿ ಲಭಿಸಿದೆ. 2023ನೇ ಸಾಲಿನ ಗಣಿತಶಾಸ್ತ್ರ ನೊಬೆಲ್ ಎಂದೇ ಪ್ರಸಿದ್ಧಿ ಪಡೆದ ಅಬೆಲ್ ಪ್ರಶಸ್ತಿಯ ಪುರಸ್ಕೃತರು ಲೂಯಿಸ್ ಕೆಫೆರೆಲ್ಲಿ ಅನ್ನುವಂಥವರು 2023ನೇ ಸಾಲಿನ ಅಬೆಲ್ ಪ್ರಶಸ್ತಿಯ ಪುರಸ್ಕೃತರು. ಅಬೆಲ್ ಪ್ರಶಸ್ತಿಯನ್ನು ಗಣಿತಶಾಸ್ತ್ರದ ನೊಬೆಲ್ ಅಂತ ಕರೆಯಲಾಗುತ್ತೆ. ಇನ್ನು 2023ರ ಸಾಲಿನ ವಾಸ್ತುಶಿಲ್ಪದ ನೊಬೆಲ್ ಅಂತಾನೆ ಖ್ಯಾತಿ ಪಡೆದಿರುವಂಥ ಪ್ರಿಟ್ಜ್ಕರ್ ಪ್ರಶಸ್ತಿಯ ಪುರಸ್ಕೃತರು ಡೇವಿಡ್ ಚಿಪ್ಪರ್ಫೀಲ್ಡ್. ಇವರು ಬ್ರಿಟಿಷ್ ವಾಸ್ತುಶಿಲ್ಪಿ. ಡೇವಿಡ್ ಚಿಪ್ಪರ್ಫೀಲ್ಡ್ ಅವರಿಗೆ 2023ನೇ ಸಾಲಿನ ವಾಸ್ತುಶಿಲ್ಪದ ನೊಬೆಲ್ ಪ್ರಶಸ್ತಿ ಅಂತಾನೆ ಖ್ಯಾತಿ ಪಡೆದಿರುವಂಥ ಪ್ರಿಟ್ಜ್ಕರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಇನ್ನು 2023ರ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ತಮಿಳು ಲೇಖಕಿಯಾದ ಶಿವಶಂಕರಿಯವರ ಸೂರ್ಯವಂಶಂ ಕೃತಿಗೆ ನೀಡಲಾಗಿದೆ. 2023ರ ಅಂತಾರಾಷ್ಟ್ರೀಯ ಸಂಖ್ಯಾಶಾಸ್ತ್ರ ಪ್ರಶಸ್ತಿಯನ್ನು CR ರಾವ್ ಅವರಿಗೆ ನೀಡಲಾಗಿದೆ. ಹಾಗೆಯೇ ಅಮೆರಿಕದ ಜಾಗತಿಕ ನಾಯಕತ್ವ ಗೌರವಕ್ಕೆ DY ಚಂದ್ರಚೂಡ್ ಅವರು ಆಯ್ಕೆಯಾಗಿದ್ದಾರೆ. DY ಚಂದ್ರಚೂಡ್ ಪ್ರಸ್ತುತ ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ. 2023ರ ಮೇ 28ರಿಂದ ಜೂನ್ 11ರವರೆಗೆ 127ನೇ ಆವೃತ್ತಿಯ ಫ್ರೆಂಚ್ ಓಪನ್ ಟೂರ್ನಿಗಳು ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಸ್ಟಡೆ ರೋಲ್ಯಾಂಡ್ ಗ್ಯಾರೋಸ್ ಸ್ಟೇಡಿಯಂನ ಹೊರಾಂಗಣದ ಕ್ಲೇ ಕೋರ್ಟ್ನಲ್ಲಿ ನಡೆದವು. ಈ ಪಂದ್ಯದಲ್ಲಿ ಪುರುಷರ ಸಿಂಗಲ್ಸ್ನಲ್ಲಿ ಸರ್ಬಿಯಾದ ಆಟಗಾರರಾಗಿರ್ತಕ್ಕಂಥ ನೋವಾಕ್ ಜೊಕೋವಿಕ್ ನಾರ್ವೆಯ ಕ್ಯಾಸ್ಪರ್ ರೂಡ್ ಅವರನ್ನು ಸೋಲಿಸಿ ಚಾಂಪಿಯನ್ಶಿಪ್ ಪಡೆದರು. ಅರ್ಥ ಆಯ್ತಾ? 127ನೇ ಫ್ರೆಂಚ್ ಓಪನ್ ಟೂರ್ನಿಯ ಪುರುಷರ ಸಿಂಗಲ್ಸ್ನಲ್ಲಿ ಚಾಂಪಿಯನ್ಶಿಪ್ ಪಡೆದವರು ಯಾರು ಅಂದರೆ ಸರ್ಬಿಯಾದ ಆಟಗಾರ ನೋವಾಕ್ ಜೊಕೋವಿಕ್ ಅವರು. ಇವರು ಯಾರನ್ನ ಸೋಲಿಸ್ತಾರೆ ಅಂತಂದ್ರೆ ನಾರ್ವೆಯ ಕ್ಯಾಸ್ಪರ್ ರೂಡ್ ಅವರನ್ನು ಸೋಲಿಸಿ ಚಾಂಪಿಯನ್ಶಿಪ್ ಅನ್ನ ಪಡೆದರು. ಈ ಮೂಲಕ ತನ್ನ ವೃತ್ತಿ ಜೀವನದ 23ನೇ ಗ್ರ್ಯಾಂಡ್ ಸ್ಲಾಮ್ ಅನ್ನು ಪಡೆದು ವಿಶ್ವ ದಾಖಲೆಯನ್ನ ಮಾಡಿದ್ರು. ಇನ್ನು ಈ ಟೂರ್ನಿಯ ಮಹಿಳಾ ಸಿಂಗಲ್ಸ್ ಚಾಂಪಿಯನ್ಶಿಪ್ ಯಾರು ಅಂತಂದ್ರೆ ಪೋಲೆಂಡಿನ ಆಟಗಾರ್ತಿ ಈಗಾ ಸ್ವಿಯಾಟೆಕ್. ಇವರು ತಮ್ಮ 4ನೇ ಗ್ರ್ಯಾಂಡ್ ಸ್ಲಾಮ್ ಅನ್ನ ತನ್ನದಾಗಿಸಿಕೊಳ್ತಾರೆ. 23 ಗ್ರ್ಯಾಂಡ್ ಸ್ಲಾಮ್ಗಳನ್ನು ತಮ್ಮದಾಗಿಸಿಕೊಂಡು ಜೋಕೋವಿಕ್ ಅವರು ದಾಖಲೆಯನ್ನು ನಿರ್ಮಿಸಿದರೆ ಈಗಾಗಲೇ 22 ಗ್ರ್ಯಾಂಡ್ ಸ್ಲಾಮ್ ಚಾಂಪಿಯನ್ಶಿಪ್ಗಳ ದಾಖಲೆಯನ್ನು ಸ್ಪೇನಿನ ರಾಫೆಲ್ ನಡಾಲ್ ಅವರು ಹೊಂದಿದ್ದಾರೆ. ಫ್ರೆಂಚ್ ಓಪನ್ ಪ್ರಶಸ್ತಿಯನ್ನು ಗೆಲ್ಲುವುದರೊಂದಿಗೆ ದಾಖಲೆಯ 23ನೇ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡ ಜೋಕೋವಿಕ್ ಸ್ಪೇನಿನ ಆಟಗಾರ ಕ್ಯಾರ್ಲೋಸ್ ಅಲ್ಕರಾಜ್ ಅವರನ್ನು ದ್ವಿತೀಯ ಸ್ಥಾನಕ್ಕೆ ತಳ್ಳಿ ಮೊದಲ ಸ್ಥಾನಕ್ಕೆ ಏರಿದ್ದಾರೆ. 2024ನೇ ಸಾಲಿನ ಪ್ಯಾರಿಸ್ ಬೇಸಿಗೆ ಒಲಿಂಪಿಕ್ಸ್ನ ಟೂರ್ನಿಯಲ್ಲಿ ಭಾರತ ತಂಡದ ಧ್ವಜಧಾರಿ ಜಾವೆಲಿನ್ ಎಸೆತಗಾರ ನೀರಜ್ ಚೋಪ್ರಾ. 2024ನೇ ಸಾಲಿನ ಪ್ಯಾರಿಸ್ ಬೇಸಿಗೆ ಒಲಿಂಪಿಕ್ಸ್ನ ಟೂರ್ನಿಯಲ್ಲಿ ಭಾರತ ತಂಡದ ಧ್ವಜಧಾರಿ ಯಾರಾಗಿರಲಿದ್ದಾರೆ ಅಂತಂದ್ರೆ ಜಾವೆಲಿನ್ ಎಸೆತಗಾರ ನೀರಜ್ ಚೋಪ್ರಾ ಅವರು. ಇನ್ನು 2022ನೇ ಸಾಲಿನ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ಟೇಬಲ್ ಟೆನ್ನಿಸ್ ಆಟಗಾರ ಅಚಂತಾ ಶರತ್ ಕಮಲ್ ಅವರು ಪಡೆದಿದ್ದಾರೆ. ಇನ್ನು ಪ್ರತಿ ವರ್ಷ ಭಾರತದಲ್ಲಿ ಆಗಸ್ಟ್ 29 ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ. ರೋಜರ್ ಫೆಡರರ್ ಮತ್ತು ರಾಫೆಲ್ ನಡಾಲ್ ಅವರನ್ನು ನೋವಾಕ್ ಜೊಕೋವಿಕ್ ಅವರು ಹಿಂದಿಕ್ಕಿದ್ದಾರೆ. ನೋವಾಕ್ ಜೊಕೋವಿಕ್ ಅವರು 2008ರಲ್ಲಿ ಮೊದಲ ಗ್ರ್ಯಾಂಡ್ ಸ್ಲಾಮ್ ಅನ್ನು ತನ್ನದಾಗಿಸಿಕೊಂಡಿದ್ರು. 2011ರಲ್ಲಿ ನೋವಾಕ್ ಜೊಕೋವಿಕ್ 2ನೇ ಗ್ರ್ಯಾಂಡ್ ಸ್ಲಾಮ್ ಅನ್ನು ಗೆದ್ದಾಗ ರೋಜರ್ ಫೆಡರರ್ 16 ಹಾಗೂ ರಾಫೆಲ್ ನಡಾಲ್ ಅವರು 9 ಗ್ರ್ಯಾಂಡ್ ಸ್ಲಾಮ್ಗಳನ್ನು ಗೆದ್ದಿದ್ರು. ಕೇವಲ 12 ವರ್ಷಗಳಲ್ಲಿ ಈ ಇಬ್ಬರ ದಾಖಲೆಯನ್ನು ನೋವಾಕ್ ಜೊಕೋವಿಕ್ ಅವರು ಹಿಂದಿಕ್ಕಿದ್ದಾರೆ. 2017ರ ವೇಳೆಗೆ 12 ಗ್ರ್ಯಾಂಡ್ ಸ್ಲಾಮ್ ಗೆದ್ದಿದ್ದ ಜೊಕೋವಿಕ್ ಕಳೆದ 6 ವರ್ಷಗಳಲ್ಲಿ 20 ಬಾರಿ ಫೈನಲ್ ತನಕ ಹೋಗಿ 11 ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ. ಜೊಕೋವಿಕ್ ತಮ್ಮ ಟೆನ್ನಿಸ್ ಟೂರ್ನಿಯ ವೃತ್ತಿ ಜೀವನದಲ್ಲಿ 2023ರ ಜುಲೈ ವೇಳೆಗೆ 34 ಬಾರಿ ಫೈನಲ್ ಪ್ರವೇಶಿಸಿದ್ದಾರೆ. ಫೆಡರರ್ ಅವರು 31 ಬಾರಿ ಫೈನಲ್ ಪ್ರವೇಶಿಸಿ 2ನೇ ಸ್ಥಾನದಲ್ಲಿದ್ದಾರೆ. ಇನ್ನು 2023ರ ಫ್ರೆಂಚ್ ಓಪನ್ ಟೂರ್ನಿಯ ಮಹಿಳೆಯರ ಸಿಂಗಲ್ಸ್ ವಿಭಾಗದ ಫೈನಲ್ ಪಂದ್ಯದಲ್ಲಿ 23 ವರ್ಷದ ಪೋಲೆಂಡಿನ ಆಟಗಾರ್ತಿ ಈಗಾ ಸ್ವಿಯಾಟೆಕ್ ಅವರು 26 ವರ್ಷದ ಜೆಕ್ ಗಣರಾಜ್ಯದ ಕ್ಯಾರೋಲಿನಾ ಮುಚೋವಾ ಅವರನ್ನು ಸೋಲಿಸಿ ಚಾಂಪಿಯನ್ ಪಟ್ಟವನ್ನು ತಮ್ಮದಾಗಿಸಿಕೊಂಡರು. ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ನಲ್ಲಿ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಚಾಂಪಿಯನ್ಶಿಪ್ ಪಡೆದ ಮಹಿಳಾ ಆಟಗಾರ್ತಿ ಆಸ್ಟ್ರೇಲಿಯಾದ ಮಾರ್ಗರೆಟ್ ಕೋರ್ಟ್. ಒಟ್ಟು 24 ಗ್ರ್ಯಾಂಡ್ ಸ್ಲಾಮ್ಗಳನ್ನು ಗೆದ್ದಿದ್ದಾರೆ. ಇನ್ನು 2023ರ ಖೇಲೋ ಇಂಡಿಯಾ ವಿಶ್ವವಿದ್ಯಾಲಯ ಗೇಮ್ಸ್ನ ಆತಿಥ್ಯವನ್ನು ಉತ್ತರ ಪ್ರದೇಶ ವಹಿಸಿಕೊಂಡಿತ್ತು.
2023ರ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಆತಿಥ್ಯವನ್ನು ಮಧ್ಯಪ್ರದೇಶದ ಭೋಪಾಲ್ ವಹಿಸಿಕೊಂಡಿತ್ತು. ಇನ್ನು 2023ರ ಫ್ರೆಂಚ್ ಓಪನ್ನ ಪುರುಷರ ಡಬಲ್ಸ್ನ ಫೈನಲ್ ಪಂದ್ಯದಲ್ಲಿ ಕ್ರೊವೇಷಿಯಾ ಆಟಗಾರ ಇವಾನ್ ಡೋಡಿಗ್ ಮತ್ತು ಅಮೆರಿಕದ ಟೆನ್ನಿಸ್ ಆಟಗಾರ ಆಸ್ಟಿನ್ ಕ್ರಜೆಸಿಕ್ ಅವರ ಜೋಡಿಯು ಬೆಲ್ಜಿಯಂನ ಆಟಗಾರರಾದ ಸುಂದರ್ ಗಿಲೆ ಮತ್ತು ಜೋರನ್ ಲಿಜೆಂಡ್ ಅವರನ್ನು ಸೋಲಿಸಿ ಪುರುಷರ ಡಬಲ್ಸ್ ವಿಭಾಗದ ಚಾಂಪಿಯನ್ಶಿಪ್ ಅನ್ನು ಪಡೆದರು. 2023ರ ಫ್ರೆಂಚ್ ಓಪನ್ನ ಪುರುಷರ ಡಬಲ್ಸ್ನಲ್ಲಿ ಚಾಂಪಿಯನ್ಶಿಪ್ ಪಡೆದವರು ಯಾರು ಅಂತಂದ್ರೆ ಅಮೆರಿಕದ ಟೆನ್ನಿಸ್ ಆಟಗಾರ ಆಸ್ಟಿನ್ ಕ್ರಜೆಸಿಕ್ ಮತ್ತು ಕ್ರೊವೇಷಿಯಾದ ಆಟಗಾರ ಇವಾನ್ ಡೋಡಿಗ್ ಅವರು. ಸೋತವ್ರು ಯಾರು ಅಂತಂದ್ರೆ ಬೆಲ್ಜಿಯಂನ ಆಟಗಾರರಾಗಿರುವಂತಹ ಸುಂದರ್ ಗಿಲೆ ಮತ್ತು ಜೋರನ್ ಲಿಜೆನ್ ಅವರು. ಇನ್ನು 2023ರ ಫ್ರೆಂಚ್ ಓಪನ್ ಮಹಿಳಾ ಡಬಲ್ಸ್ ಪಂದ್ಯದಲ್ಲಿ ಶಿಹಿ ಸುವಿ ತೈವಾನ್ನವರು ಮತ್ತು ವಾಮಗ್ ಕ್ಸಿನು ಚೀನಾದ ಜೋಡಿಯು ಲೇಹಾ ಫರ್ನಾಂಡಿಸ್ ಕೆನಡಾ ಮತ್ತು ಯುಎಸ್ಎನ ಟೌನ್ಸೆಂಡ್ ಅವರನ್ನು ಸೋಲಿಸಿ ಚಾಂಪಿಯನ್ ಆದರು. 2023ರ ಫ್ರೆಂಚ್ ಓಪನ್ ಪುರುಷರ ಡಬಲ್ಸ್ ನಲ್ಲಿ ಗೆದ್ದವರು ಯಾರು ಅಂತ ನೋಡ್ಕೊಂಡ್ವಿ, ಸೋತವರು ಯಾರು ಅಂತ ನೋಡಿದ್ವಿ. ಹಾಗೆಯೇ 2023ರ ಫ್ರೆಂಚ್ ಓಪನ್ ಮಹಿಳಾ ಡಬಲ್ಸ್ ಪಂದ್ಯದಲ್ಲಿ ಗೆದ್ದವರು ಯಾರು ಅಂತಂದ್ರೆ ತೈವಾನ್ನ ಶಿಹಿ ಸುವಿ ಮತ್ತು ಚೀನಾದ ವಾಮಗ್ ಕ್ಸಿನು ಅವರು ಗೆಲ್ತಾರೆ. ಕೆನಡಾದ ಲೇಹಾ ಫರ್ನಾಂಡಿಸ್ ಮತ್ತು ಯುಎಸ್ಎನ ಟೇಲರ್ ಟೌನ್ಸೆಂಡ್ ಅವರು ಸೋಲ್ತಾರೆ. ಇನ್ನು 2023ನೇ ಸಾಲಿನ ಫ್ರೆಂಚ್ ಓಪನ್ ಮಿಶ್ರ ಡಬಲ್ಸ್ ನಲ್ಲಿ ಜಪಾನ್ನ ಆಟಗಾರ್ತಿಯಾದ ಮಿಯು ಕಾಟೋ ಹಾಗೂ ಜರ್ಮನಿಯ ಆಟಗಾರ ಟೀಮ್ ಫುಡ್ಸ್ ಅವರು ಕೆನಡಾದ ಬಿಯಾಂಕ್ ವೆನೆಸ್ಕಾ ಆಂಡ್ರಿಸ್ಕು ಮತ್ತು ನ್ಯೂಜಿಲೆಂಡ್ನ ಮೈಕೆಲ್ ವಿನಸ್ ಅವರ ಜೋಡಿಯನ್ನು ಸೋಲಿಸಿ ಚಾಂಪಿಯನ್ಶಿಪ್ ಅನ್ನು ತಮ್ಮದಾಗಿಸಿಕೊಳ್ತಾರೆ. 2023ನೇ ಸಾಲಿನ ಫ್ರೆಂಚ್ ಓಪನ್ ಮಿಶ್ರ ಡಬಲ್ಸ್ ನಲ್ಲಿ ಗೆದ್ದವ್ರು ಯಾರು ಅಂತಂದ್ರೆ ಜಪಾನ್ನ ಆಟಗಾರ್ತಿ ಮಿಯು ಕಾಟೋ ಹಾಗೂ ಜರ್ಮನಿಯ ಆಟಗಾರ ಟಿಮ್ ಫುಡ್ಸ್ ಅವರು ಗೆಲ್ತಾರೆ. ಸೋತವ್ರು ಯಾರು ಅಂತಂದ್ರೆ ಕೆನಡಾದ ಬಿಯಾಂಕಾ ವೆನೆಸ್ಕಾ ಆಂಡ್ರಿಸ್ಕು ಹಾಗೂ ನ್ಯೂಜಿಲೆಂಡ್ನ ಮೈಕೆಲ್ ವಿನಸ್ ಅವರು ಸೋಲ್ತಾರೆ. ಇನ್ನು 2022ರ ಫಿಫಾ ಫುಟ್ಬಾಲ್ ಟೂರ್ನಿಯ ಆತಿಥ್ಯವನ್ನು ಕತಾರ್ ವಹಿಸಿಕೊಂಡಿತ್ತು. ಈ ಟೂರ್ನಿಯ ಚಾಂಪಿಯನ್ಶಿಪ್ ಆದ ದೇಶ ಯಾವುದು ಅಂದ್ರೆ ಅರ್ಜೆಂಟೈನಾ. ಇನ್ನು 2022ರ ಫಿಫಾ ಫುಟ್ಬಾಲ್ ವರ್ಷದ ಆಟಗಾರ ಲಿಯೋನೆಲ್ ಮೆಸ್ಸಿ ಅವರು. 2026ರ ಫಿಫಾ ಫುಟ್ಬಾಲ್ ಆತಿಥ್ಯವನ್ನು ಅಮೆರಿಕ, ಕೆನಡಾ ಮತ್ತು ಮೆಕ್ಸಿಕೋಗಳು ವಹಿಸಿಕೊಳ್ಳಿವೆ. ಇನ್ನು 2023ರ ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಟೂರ್ನಿಯ ಚಾಂಪಿಯನ್ಸ್ಗಳು ಯಾರು ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಪುರುಷರ ಸಿಂಗಲ್ಸ್ ಚಾಂಪಿಯನ್ ನೋವಾಕ್ ಜೊಕೋವಿಕ್, ಸರ್ಬಿಯಾದವರು ಇವರು. ಮಹಿಳೆಯರ ಸಿಂಗಲ್ಸ್ ಚಾಂಪಿಯನ್ ಯಾರು ಅಂದ್ರೆ ಅರಿನಾ ಸಬಲೆಂಕಾ, ಬೆಲಾರಸ್ನವರು. ಪುರುಷರ ಡಬಲ್ಸ್ನ ಚಾಂಪಿಯನ್ ಯಾರು ಅಂದ್ರೆ ರಿಂಕಿ ಇಜಿಕಾಟ ಮತ್ತು ಜೆಸೋನ್ ಕುಬ್ಲರ್, ಆಸ್ಟ್ರೇಲಿಯಾದ ಆಟಗಾರರು. ಮಹಿಳೆಯರ ಡಬಲ್ಸ್ ಚಾಂಪಿಯನ್ಸ್ ಯಾರು ಅಂತಂದ್ರೆ ಬಾರ್ಬೋರಾ ಕ್ರೆಜಿಕೋವಾ ಮತ್ತು ಕ್ಯಾಟರಿನಾ ಸಿನಿಯಾಕೋವಾ, ಜೆಕ್ ಗಣರಾಜ್ಯದವರು. ಮಿಶ್ರ ಡಬಲ್ಸ್ ಚಾಂಪಿಯನ್ ಯಾರು ಅಂತಂದ್ರೆ ಲೂಯಿಸಾ ಸ್ಟೆಫಾನಿ ಮತ್ತು ರಾಫೆಲ್ ಮ್ಯಾಟೋಸ್ ಅವರು. ಇವರು ಬ್ರೆಜಿಲ್ನ ಆಟಗಾರರು. ಇನ್ನು 2023ರ ಅಕ್ಟೋಬರ್ 5ರಿಂದ ನವೆಂಬರ್ 19ರವರೆಗೆ ಏಕದಿನ ವಿಶ್ವಕಪ್ ಕ್ರಿಕೆಟ್ ಟೂರ್ನಿಯ 13ನೇ ಆವೃತ್ತಿಯು ಭಾರತದ ಆತಿಥ್ಯದಲ್ಲಿ ನಡೆಯಲಿದೆ. ಈ ಟೂರ್ನಿಯ ಟ್ರೋಫಿಯನ್ನು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಭೂಮಿಯಿಂದ 1.20 ಲಕ್ಷ ಅಡಿ ಎತ್ತರದಲ್ಲಿ ಕಟ್ಟಿದ್ದ ಪ್ರತಿಷ್ಠಿತ ಬೆಳ್ಳಿ ಟ್ರೋಫಿಯನ್ನು ಆಕರ್ಷಕ ರೀತಿಯಲ್ಲಿ ಇಳಿಸಲಾಗಿದ್ದು ಗಗನಕ್ಕೇರಿದ ಮೊದಲ ಕ್ರೀಡಾ ಟ್ರೋಫಿ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ವಿಶ್ವಕಪ್ ಏಕದಿನ ಪಂದ್ಯಾವಳಿಗೆ 4ನೇ ಬಾರಿ ಭಾರತ ಆತಿಥ್ಯ ವಹಿಸಿದೆ. 1987ರಲ್ಲಿ ಮೊದಲ ಬಾರಿಗೆ ಪಾಕಿಸ್ತಾನದೊಂದಿಗೆ ಜಂಟಿಯಾಗಿ ಆತಿಥ್ಯ ವಹಿಸಿತ್ತು. 1996ರಲ್ಲಿ ಪಾಕಿಸ್ತಾನ ಮತ್ತು ಶ್ರೀಲಂಕಾದೊಂದಿಗೆ, 2011ರಲ್ಲಿ ಶ್ರೀಲಂಕಾ ಮತ್ತು ಬಾಂಗ್ಲಾದೇಶದೊಂದಿಗೆ 3ನೇ ಬಾರಿ ವಿಶ್ವಕಪ್ ಆಯೋಜನೆ ಮಾಡಲಾಗಿತ್ತು. ಇದೀಗ ಏಕೈಕ ದೇಶವಾಗಿ 4ನೇ ಬಾರಿ ವಿಶ್ವಕಪ್ ಟೂರ್ನಿಯ ಆತಿಥ್ಯವನ್ನು ಭಾರತ ವಹಿಸಲಿದೆ. 25 ಜೂನ್ 2023ಕ್ಕೆ ಭಾರತ ಕ್ರಿಕೆಟ್ ತಂಡವು 1983ರ ಐಸಿಸಿ ಏಕದಿನ ಕ್ರಿಕೆಟ್ ವಿಶ್ವಕಪ್ ಅನ್ನು ಗೆದ್ದು 40 ವರ್ಷಗಳು ತುಂಬಿವೆ. ವೆಸ್ಟ್ ಇಂಡೀಸ್ನ ವಿರುದ್ಧ ಜರುಗಿದ ಫೈನಲ್ ಪಂದ್ಯದಲ್ಲಿ ಭಾರತವು 43 ರನ್ಗಳ ಜಯ ಸಾಧಿಸಿ ಇತಿಹಾಸವನ್ನು ಬರೆದಿತ್ತು. ಕಪಿಲ್ ದೇವ್ ನಾಯಕತ್ವದಲ್ಲಿ ಭಾರತ ಮೊದಲ ಬಾರಿಗೆ ವಿಶ್ವ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿತ್ತು. 28 ವರ್ಷಗಳ ನಂತರ ಅಂದರೆ 2011ರಲ್ಲಿ ಎಂಎಸ್ ಧೋನಿ ಅವರ ನೇತೃತ್ವದಲ್ಲಿ ಮತ್ತೊಮ್ಮೆ ವಿಶ್ವಕಪ್ ಚಾಂಪಿಯನ್ ಪಟ್ಟವನ್ನು ಭಾರತ ತಂಡ ಪಡೆದಿತ್ತು. ಗರಿಷ್ಠ ಅಂದ್ರೆ 5 ಬಾರಿ ಏಕದಿನ ವಿಶ್ವಕಪ್ ಚಾಂಪಿಯನ್ ಆದ ತಂಡ ಯಾವುದು ಅಂದ್ರೆ ಆಸ್ಟ್ರೇಲಿಯಾ. 2023ರ ಏಕದಿನ ವಿಶ್ವಕಪ್ ಟೂರ್ನಿಗೆ ಅದಾನಿ ಸಂಸ್ಥೆಯು ಜೀತೆಂಗೆ ಹಮ್ ಅನ್ನುವಂಥ ಅಭಿಯಾನದ ಮೂಲಕ ಭಾರತ ತಂಡಕ್ಕೆ ಬೆಂಬಲಿಸುವುದಾಗಿ ಘೋಷಿಸಿದೆ. 2023ರ ಕಿರಿಯ ಮಹಿಳೆಯರ ಏಷ್ಯಾ ಕಪ್ ಹಾಕಿ ಟೂರ್ನಿಯ ಪಂದ್ಯಗಳು ಜಪಾನ್ನ ಕಾಕಾಮಿಗಿಹಾರದಲ್ಲಿ ಜೂನ್ 3ರಿಂದ 11ರವರೆಗೆ ಜರುಗಿದವು. ಫೈನಲ್ ಪಂದ್ಯದಲ್ಲಿ ಭಾರತ ತಂಡವು ದಕ್ಷಿಣ ಕೊರಿಯಾ ವಿರುದ್ಧ 2-1 ಗೋಲ್ನಿಂದ ಗೆಲುವು ಸಾಧಿಸಿದೆ.
ಈ ಮೂಲಕ ಭಾರತವು 31 ವರ್ಷಗಳ ನಂತರ ಇದೇ ಮೊದಲ ಬಾರಿಗೆ ಚಾಂಪಿಯನ್ಶಿಪ್ ಅನ್ನು ಪಡೆದುಕೊಂಡಿತು. 2023ರ ಕಿರಿಯ ಪುರುಷರ ಏಷ್ಯಾ ಕಪ್ ಹಾಕಿ ಟೂರ್ನಿಯನ್ನು ಒಮನ್ ದೇಶದ ಸಲಾಲಾಹ್ ನಗರದಲ್ಲಿ 2023ರ ಮೇ 23ರಿಂದ ಜೂನ್ 1ರವರೆಗೆ ಆಯೋಜಿಸಲಾಗಿತ್ತು. ಈ ಟೂರ್ನಿಯ ಫೈನಲ್ ಪಂದ್ಯದಲ್ಲಿ ಭಾರತ ತಂಡವು ಪಾಕಿಸ್ತಾನ ತಂಡವನ್ನು 2-1 ಗೋಲ್ ನಲ್ಲಿ ಸೋಲಿಸಿ 4ನೇ ಬಾರಿ ಚಾಂಪಿಯನ್ಶಿಪ್ ಅನ್ನು ತನ್ನದಾಗಿಸಿಕೊಂಡಿತು. 1988ರಿಂದ ಪ್ರತಿ 4 ವರ್ಷಗಳಿಗೊಮ್ಮೆ ನಡೆಯುವ ಕಿರಿಯ ಪುರುಷರ ಏಷ್ಯಾ ಕಪ್ ಟೂರ್ನಿಗಳು ನಡೆಯುತ್ತಾ ಬಂದಿದ್ದು 2004, 2008, 2015 ಮತ್ತು 2023ರಲ್ಲಿ ಭಾರತವು ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಇನ್ನು 16ನೇ ಆವೃತ್ತಿಯ ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಿಯ ಪಂದ್ಯಗಳು ಪಾಕಿಸ್ತಾನ ಮತ್ತು ಶ್ರೀಲಂಕಾ ದೇಶಗಳ ಆತಿಥ್ಯದಲ್ಲಿ 2023ರ ಆಗಸ್ಟ್ 31ರಿಂದ ಸೆಪ್ಟೆಂಬರ್ 17ರವರೆಗೆ ನಡೆಯಲಿವೆ. 2022ರ ಮಹಿಳಾ ಟಿ20 ಏಷ್ಯಾ ಕಪ್ ಟೂರ್ನಿಯು ಬಾಂಗ್ಲಾದೇಶದ ಆತಿಥ್ಯದಲ್ಲಿ ನಡೆದಿದ್ದು ಭಾರತದ ಮಹಿಳಾ ಕ್ರಿಕೆಟ್ ತಂಡ ಚಾಂಪಿಯನ್ ಆಗಿತ್ತು. ಶ್ರೀಲಂಕಾ ತಂಡ ರನ್ನರ್ ಅಪ್ ಆಗಿತ್ತು. 2022ರ ಏಷ್ಯಾ ಟಿ20 ಪುರುಷರ ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಿಯು ಯುಎಇ ಆತಿಥ್ಯದಲ್ಲಿ ಜರುಗಿದ್ದು ಶ್ರೀಲಂಕಾ ಚಾಂಪಿಯನ್ ಆಗಿದ್ದರೆ ಪಾಕಿಸ್ತಾನ ರನ್ನರ್ ಅಪ್ ಆಗಿತ್ತು. ಇನ್ನು 2023ರ ಜೂನ್ 7ರಿಂದ ಜೂನ್ 11ರವರೆಗೆ ಲಂಡನ್ನ ದಿ ಓವೆಲ್ ಕ್ರೀಡಾಂಗಣದಲ್ಲಿ ಆಸ್ಟ್ರೇಲಿಯಾ ಮತ್ತು ಭಾರತ ತಂಡಗಳ ನಡುವೆ 2021-23ನೇ ಸಾಲಿನ ಐಸಿಸಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಟೂರ್ನಿಯು ಜರುಗಿದ್ದು ಈ ಟೂರ್ನಿಯಲ್ಲಿ 209 ರನ್ಗಳಿಂದ ಆಸ್ಟ್ರೇಲಿಯಾ ತಂಡವು ಭಾರತ ತಂಡವನ್ನು ಸೋಲಿಸಿ 2ನೇ ಆವೃತ್ತಿಯ ಐಸಿಸಿ ವಿಶ್ವ ಟೆಸ್ಟ್ ಚಾಂಪಿಯನ್ ಆಗಿದೆ. ಇನ್ನು ಭಾರತ ಸರ್ಕಾರವು 2023ರ ಜುಲೈ 5ರಿಂದ ಜುಲೈ 7ರವರೆಗೆ ನವದೆಹಲಿಯ ವಿಜ್ಞಾನ ಭವನದಲ್ಲಿ ಹಸಿರು ಜಲಜನಕಕ್ಕೆ ಸಂಬಂಧಿಸಿದ ಅಂತಾರಾಷ್ಟ್ರೀಯ ಸಮಾವೇಶವನ್ನು ಕೇಂದ್ರ ನೂತನ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯವು, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಹಾಗೂ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ ಮತ್ತು ಭಾರತ ಸರ್ಕಾರದ ವೈಜ್ಞಾನಿಕ ಸಲಹೆಗಾರ ಕಚೇರಿಯ ಸಹಭಾಗಿತ್ವದಲ್ಲಿ ಈ ಸಮಾವೇಶವನ್ನು ಆಯೋಜಿಸಲಾಗುತ್ತಿದೆ. ಹಸಿರು ಜಲಜನಕದ ಮೂಲಕ ಡಿಕಾರ್ಬನೈಸೇಷನ್ಗಾಗಿ ಜಾಗತಿಕ ಗುರಿಗಳನ್ನು ಪೂರೈಸಲು ವ್ಯವಸ್ಥಿತವಾದ ವಿಧಾನಗಳನ್ನು ಹೇಗೆ ಬಳಸಬಹುದು ಎಂಬುದನ್ನು ಅನ್ವೇಷಿಸುವುದು ಈ ಸಮಾವೇಶದ ಪ್ರಮುಖ ಉದ್ದೇಶ ಆಗಿದೆ. ಇನ್ನು ಜಲಜನಕದ ವಿಧಗಳನ್ನು ನಾವು ನೋಡ್ತಾ ಹೋಗೋಣ. ಬೂದು ಜಲಜನಕ, ಇದನ್ನು ಸ್ವಾಭಾವಿಕ ಅನಿಲಗಳನ್ನು ಬಳಸಿ ಹೈಡ್ರೋಕಾರ್ಬನ್ಸ್ ಗಳಿಂದ ಉತ್ಪತ್ತಿ ಮಾಡಲಾಗುತ್ತೆ. ಇದು ಭಾರತದಲ್ಲಿ ಅತಿ ಹೆಚ್ಚು ಉತ್ಪಾದಿಸುವ ಜಲಜನಕದ ವಿಧವಾಗಿದೆ. ಇನ್ನು ನೀಲಿ ಜಲಜನಕ, ಇದನ್ನು ಸ್ವಾಭಾವಿಕ ಅನಿಲವನ್ನು ಬಳಸಿ ಉತ್ಪಾದಿಸಲಾಗುತ್ತದೆ. ಹೊರಸೂಸುವಿಕೆಯನ್ನು ಕಾರ್ಬನ್ ಸಂಗ್ರಹಗಳನ್ನು ಬಳಸಿ ಸಂಗ್ರಹಿಸಲಾಗುತ್ತೆ. ಇನ್ನು ಹಸಿರು ಜಲಜನಕ, ನವೀಕರಿಸಬಲ್ಲ ಶಕ್ತಿಯಾದಂತಹ ಸೌರ ಜಲ ವಿದ್ಯುತ್ಗಳನ್ನು ಬಳಸಿ ನೀರನ್ನು ವಿದ್ಯುತ್ ವಿಭಜನೆ ಮಾಡಿ ಹಸಿರು ಜಲಜನಕವನ್ನು ಪಡೆಯಲಾಗುತ್ತದೆ. ಇದು ಅತಿ ಕಡಿಮೆ ಕಾರ್ಬನ್ ಹೆಜ್ಜೆ ಗುರುತು ಹೊಂದಿದೆ. ಇನ್ನು ವೈಢೂರ್ಯದ ಜಲಜನಕ, ಮಿಥೇನ್ ಪೆರೋಲಿಸಿಸ್ ಎಂಬ ಪ್ರಕ್ರಿಯೆಯನ್ನು ಬಳಸಿ ವೈಢೂರ್ಯದ ಜಲಜನಕವನ್ನು ಉತ್ಪಾದನೆ ಮಾಡಲಾಗುತ್ತೆ. ಮಿಥೇನ್ ಅನ್ನು ಆಮ್ಲಜನಕವಿಲ್ಲದೆ ಹೆಚ್ಚಿನ ತಾಪಮಾನಕ್ಕೆ ಬಿಸಿ ಮಾಡುವುದನ್ನು ಒಳಗೊಂಡಿದೆ. ನಾವು ನೈಸರ್ಗಿಕ ಅನಿಲದ ಪ್ರಾಥಮಿಕ ಘಟಕ ಅಂತ ಮಿಥೇನ್ ಅನ್ನು ಕರಿತೀವಿ. ಈ ಮಿಥೇನ್ ಅನ್ನು ಆಮ್ಲಜನಕವಿಲ್ಲದೆ ಹೆಚ್ಚಿನ ತಾಪಮಾನಕ್ಕೆ ಬಿಸಿ ಮಾಡುವುದನ್ನು ವೈಢೂರ್ಯದ ಜಲಜನಕ ಒಳಗೊಂಡಿದೆ. ಇನ್ನು ಕಂದು ಜಲಜನಕ, ಕಲ್ಲಿದ್ದಲನ್ನು ಅನಿಲವಾಗಿ ಪರಿವರ್ತಿಸುವ ಕ್ರಿಯೆಯಲ್ಲಿ ಕಂದು ಜಲಜನಕ ಬಿಡುಗಡೆಯಾಗುತ್ತದೆ. ಭಾರತದಲ್ಲಿ ಹಸಿರು ಜಲಜನಕ ಉತ್ಪಾದನೆಯನ್ನು ಉತ್ಪಾದಿಸುವ ಮಹತ್ವಾಕಾಂಕ್ಷಿ ಯೋಜನೆಯಾದ ರಾಷ್ಟ್ರೀಯ ಹಸಿರು ಜಲಜನಕ ಕಾರ್ಯಕ್ರಮಕ್ಕೆ ಸಂಪುಟವು 2023ರ ಜನವರಿ 11ರಂದು ಅನುಮೋದನೆಯನ್ನು ನೀಡಿದೆ. 2024ರ ವೇಳೆಗೆ ಭಾರತ ದೇಶದ ಮೊದಲ ಜಲಜನಕ ರೈಲು ಹರಿಯಾಣದ ಜಿಂದ್ ಮತ್ತು ಸೋನಿಪತ್ ನಡುವೆ ಚಲಿಸಲಿದೆ. ಈ ಜಲಜನಕ ರೈಲುಗಳು ಜಲಜನಕ ಇಂಧನ ಕೋಶಗಳ ಆಧಾರದ ಮೇಲೆ ಚಲಿಸುತ್ತವೆ. ಭಾರತದ ಮೊದಲ ದೇಶೀಯ ನಿರ್ಮಿತ ಪರಿಸರ ಸ್ನೇಹಿ ಜಲಜನಕ ಬಸ್ ಅನ್ನು 21 ಆಗಸ್ಟ್ 2022ರಂದು ಪುಣೆಯಲ್ಲಿ ಲೋಕಾರ್ಪಣೆಗೊಳಿಸಲಾಗಿದೆ. ಇನ್ನು ಜರ್ಮನಿ ದೇಶವು ಜಗತ್ತಿನ ಮೊಟ್ಟಮೊದಲ ಜಲಜನಕ ಚಾಲಿತ ಪ್ರಯಾಣಿಕ ರೈಲಿಗೆ 2018ರಲ್ಲಿ ಚಾಲನೆ ನೀಡಿದೆ. ಈ ರೈಲು ಗಂಟೆಗೆ 140 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ. ಏಷ್ಯಾದ ಮೊಟ್ಟಮೊದಲ ಜಲಜನಕ ಆಧಾರಿತ ರೈಲಿಗೆ ಚಾಲನೆ ನೀಡಿದ ಕೀರ್ತಿ ಚೀನಾಕ್ಕೆ ಸಲ್ಲುತ್ತೆ. ಗಂಟೆಗೆ 160 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಈ ರೈಲು ಏಷ್ಯಾದ ಮೊದಲ ಹಾಗೂ ವಿಶ್ವದ 2ನೇ ಜಲಜನಕದ ರೈಲಾಗಿದೆ. ಇನ್ನು ಹರಿಯಾಣದಲ್ಲಿ 100% ವಿದ್ಯುದೀಕರಣಗೊಂಡ ರೈಲ್ವೆ ನೆಟ್ವರ್ಕ್ ಯೋಜನೆಯನ್ನು ಭಾರತೀಯ ರೈಲ್ವೆ ಸಚಿವಾಲಯ ಅನುಷ್ಠಾನಕ್ಕೆ ತಂದಿದೆ. ಉತ್ತರ ಭಾರತದ ಮೊದಲ ಅಣು ವಿದ್ಯುತ್ ಸ್ಥಾವರವು ಹರಿಯಾಣ ರಾಜ್ಯದ ಗೋರಖ್ಪುರದಲ್ಲಿ ಆರಂಭಗೊಳ್ಳಲಿದೆ. ದೇಶದ ಮೊದಲ 99% ಶುದ್ಧ ಹಸಿರು ಜಲಜನಕ ಸ್ಥಾವರವನ್ನು ಆಯಿಲ್ ಇಂಡಿಯಾ ಲಿಮಿಟೆಡ್ನವರು ಅಸ್ಸಾಂನ ಜೋಹಾರ್ನಲ್ಲಿ ಆರಂಭಿಸಿದ್ದಾರೆ. ಭಾರತದ ಮೊದಲ ಜಲಜನಕ ಕಾರು ಟೊಯೋಟಾ ಮಿರಾಯಿ. ಟೊಯೋಟಾ ಮಿರಾಯಿ ಅನ್ನುವಂಥದ್ದು ಭಾರತದ ಮೊಟ್ಟಮೊದಲ ಜಲಜನಕ ಕಾರು. ಇನ್ನು ಕೇಂದ್ರ ಸರ್ಕಾರವು ಭಾರತೀಯ ರಿಸರ್ವ್ ಬ್ಯಾಂಕ್ನ RBIನ ಡೆಪ್ಯೂಟಿ ಗವರ್ನರ್ ಆಗಿ ಸ್ವಾಮಿನಾಥನ್ ಜಾನಕಿರಮನ್ ಅವರು ಮುಂದಿನ 3 ವರ್ಷಗಳವರೆಗೆ ಅಥವಾ ಮುಂದಿನ ಆದೇಶದವರೆಗೆ ಈ ಹುದ್ದೆಯಲ್ಲಿ ಮುಂದುವರಿಯಲಿದ್ದಾರೆ. RBI ಕಾಯ್ದೆ 1934ರ ಅನ್ವಯ ಕೇಂದ್ರೀಯ ಬ್ಯಾಂಕ್ನಲ್ಲಿ 4 ಜನ ಡೆಪ್ಯೂಟಿ ಗವರ್ನರ್ಗಳು ಇರ್ತಾರೆ.
19 ಜುಲೈ 1969ರಂದು 14 ಬ್ಯಾಂಕುಗಳನ್ನು ಮತ್ತು 15 ಏಪ್ರಿಲ್ 1980ರಂದು 6 ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡಲಾಯಿತು. ಭಾರತದ ಮೊಟ್ಟ ಮೊದಲ ಭಾರತೀಯ ವಾಣಿಜ್ಯ ಬ್ಯಾಂಕ್ ಯಾವುದು ಅಂತಂದ್ರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 1894ರಲ್ಲಿ ಲಾಲಾ ಲಜಪತ್ ರಾಯ್ ಅವರಿಂದ ಸ್ಥಾಪನೆ ಆಗುತ್ತೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅನ್ನುವಂಥದ್ದು ಭಾರತದ ಮೊಟ್ಟ ಮೊದಲ ವಾಣಿಜ್ಯ ಬ್ಯಾಂಕ್ ಆಗಿದೆ. ಇನ್ನು RBI ಅನ್ನು ಬ್ಯಾಂಕುಗಳ ಬ್ಯಾಂಕ್ ಅಂತ ಕರೆಯಲಾಗುತ್ತೆ. RBIನ ಕುರಿತು ಹೆಚ್ಚಿನ ಮಾಹಿತಿ ಇಲ್ಲಿದೆ. RBI ಸ್ಥಾಪನೆಯಾಗಿದ್ದು ಯಾವಾಗ ಅಂದ್ರೆ 1 ಏಪ್ರಿಲ್ 1935 ಹಿಲ್ಟನ್ ಯಂಗ್ ಸಮಿತಿಯ ಶಿಫಾರಸಿನ ಮೇರೆಗೆ 1934ರ RBI ಕಾಯ್ದೆಯ ಮೂಲಕ ಈ ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡಲಾಯಿತು. RBIನ ಕೇಂದ್ರ ಕಚೇರಿ ಮುಂಬೈಯಲ್ಲಿದೆ. ಆರಂಭದಲ್ಲಿ ಕೋಲ್ಕತ್ತಾದಲ್ಲಿತ್ತು. ನಂತರ 1937ರಲ್ಲಿ ಮುಂಬೈಗೆ ಸ್ಥಳಾಂತರ ಮಾಡಲಾಯಿತು. ಇನ್ನು ರಾಷ್ಟ್ರೀಕರಣಗೊಂಡದ್ದು ಯಾವಾಗ ಅಂದ್ರೆ 1 ಜನವರಿ 1949ರಂದು. RBIನ ಇತರ ಹೆಸರುಗಳು ಏನು ಅಂತಂದ್ರೆ ಬ್ಯಾಂಕುಗಳ ಬ್ಯಾಂಕ್ ಅಂತ ಕರೀತಾರೆ. ಇದನ್ನು ಸರ್ಕಾರದ ಬ್ಯಾಂಕ್ ಅಂತ ಕೂಡ ಕರೀತಾರೆ. ಇದರ ಲಾಂಛನ ಏನಾಗಿದೆ ಅಂತಂದ್ರೆ ಬಂಗಾಳದ ಹುಲಿ ಮತ್ತು ಪಾಮ ಮರ. ಪ್ರಾದೇಶಿಕ ಕಚೇರಿಗಳು ಎಲ್ಲಿವೆ ಅಂತಂದ್ರೆ ಮುಂಬೈ, ಕೋಲ್ಕತ್ತಾ, ಚೆನ್ನೈ, ದೆಹಲಿ, ಬೆಂಗಳೂರು, ಹೈದರಾಬಾದ್, ಲಖನೌ ಮತ್ತು ಕಾನ್ಪುರ್ನಲ್ಲಿ RBIನ ಪ್ರಾದೇಶಿಕ ಕಚೇರಿಗಳು ನಮಗೆ ಕಂಡು ಬರ್ತವೆ. ಇನ್ನು ಬ್ಯಾಂಕಿಂಗ್ಗೆ ಸಂಬಂಧಿಸಿದ ಪ್ರಮುಖ ಪರಿಕಲ್ಪನೆಗಳನ್ನು ನೋಡ್ತಾ ಹೋಗೋಣ. ಬ್ಯಾಂಕ್ ದರ ಅಂದ್ರೆ ಏನು? ವಾಣಿಜ್ಯ ಬ್ಯಾಂಕುಗಳು RBIನಿಂದ ಪಡೆಯುವ ದೀರ್ಘಾವಧಿ ಸಾಲದ ಮೇಲಿನ ಬಡ್ಡಿ ದರವನ್ನು ನಾವು ಬ್ಯಾಂಕ್ ದರ ಅಂತ ಕರಿತೀವಿ. ಇನ್ನು ರಿಪೋ ದರ ಅಂದ್ರೆ ಏನು? ವಾಣಿಜ್ಯ ಬ್ಯಾಂಕುಗಳು RBIನಿಂದ ಪಡೆಯುವ ಸಾಲಪತ್ರಗಳ ಆಧಾರಗಳ ಮೇಲೆ ವಿಧಿಸುವ ಬಡ್ಡಿ ದರವನ್ನು ರಿಪೋ ದರ ಅಂತ ಕರೆಯಲಾಗುತ್ತೆ. ರಿಸರ್ವ್ ರಿಪೋ ದರ ಅಂತಂದ್ರೆ ವಾಣಿಜ್ಯ ಬ್ಯಾಂಕುಗಳು RBIಗೆ ನೀಡುವ ಸಾಲದ ಮೇಲೆ ನೀಡಲಾಗುವ ಬಡ್ಡಿಯ ದರ. ಇನ್ನು ಭಾರತದ ಹಣಕಾಸು ನೀತಿ ಪರಿಷ್ಕರಣೆ ಸಮಿತಿಯ ಪದನಿಮಿತ್ತ ಅಧ್ಯಕ್ಷರು RBIನ ಗವರ್ನರ್ ಆಗಿರ್ತಾರೆ. ಪ್ರಸ್ತುತ RBIನ 25ನೇ ಮತ್ತು 2023ರ ವರ್ಷದ ಅತ್ಯುತ್ತಮ ಗವರ್ನರ್ ಪ್ರಶಸ್ತಿ ಪಡೆದಿರತಕ್ಕಂಥ ಗವರ್ನರ್ ಯಾರು ಅಂತಂದ್ರೆ ಶಕ್ತಿಕಾಂತ್ ದಾಸ್. ಶಕ್ತಿಕಾಂತ್ ದಾಸ್ ಅವರು RBIನ 25ನೇ ಮತ್ತು ಪ್ರಸ್ತುತ ಗವರ್ನರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಇವರಿಗೆ 2023ರ ವರ್ಷದ ಅತ್ಯುತ್ತಮ ಗವರ್ನರ್ ಅನ್ನುವಂತಹ ಪ್ರಶಸ್ತಿ ಕೂಡ ಬಂದಿದೆ. ಇನ್ನು ಹೌಸಿಂಗ್ ಫೈನಾನ್ಸ್ ದಿಗ್ಗಜ ಅನಿಸಿಕೊಂಡಿರ್ತಕ್ಕಂಥ HDFC ಲಿಮಿಟೆಡ್ ಮತ್ತು HDFC ಬ್ಯಾಂಕ್ಗಳು 1 ಜುಲೈ 2023ರಿಂದ ವಿಲೀನಗೊಂಡಿದ್ದು ಈ ಎರಡು ಕಂಪನಿಗಳ ಮಂಡಳಿಯ ಸದಸ್ಯರು ವಿಲೀನ ಪ್ರಸ್ತಾವನೆಗೆ ಅನುಮೋದನೆಯನ್ನು ನೀಡಿದ್ದಾರೆ. ಈ ವಿಲೀನದ ಬಳಿಕ HDFC ಬ್ಯಾಂಕಿನ ಒಟ್ಟು ಆಸ್ತಿ ಮೌಲ್ಯ 18 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆ ಆಗಲಿದೆ. ಇದು ಭಾರತೀಯ ಕಾರ್ಪೊರೇಟ್ನ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ವ್ಯವಹಾರವಾಗಿದ್ದು ವಿಲೀನದ ನಂತರ ಮಾರುಕಟ್ಟೆ ಬಂಡವಾಳ ದೃಷ್ಟಿಯಿಂದ HDFC ಬ್ಯಾಂಕ್ ವಿಶ್ವದ 4ನೇ ಅತಿದೊಡ್ಡ ಹಣಕಾಸು ಸಂಸ್ಥೆ ಆಗಲಿದೆ. ಜಗತ್ತಿನ ಇತರ 4 ಅತಿದೊಡ್ಡ ಬ್ಯಾಂಕ್ಗಳು ಯಾವುವು ಅಂತಂದ್ರೆ ಅಮೆರಿಕದ JP ಮಾರ್ಗನ್ ಬ್ಯಾಂಕ್, ಇಂಡಸ್ಟ್ರಿಯಲ್ ಮತ್ತು ಕಮರ್ಷಿಯಲ್ ಬ್ಯಾಂಕ್ ಆಫ್ ಚೀನಾ, ಬ್ಯಾಂಕ್ ಆಫ್ ಅಮೆರಿಕಾ ಕಾರ್ಪೊರೇಷನ್, HDFC ಬ್ಯಾಂಕ್. ಇವು ಪ್ರಪಂಚದ 4 ಅತಿದೊಡ್ಡ ಬ್ಯಾಂಕ್ಗಳು. ಈ ಪ್ರಪಂಚದ ಅತಿದೊಡ್ಡ 4 ಬ್ಯಾಂಕ್ಗಳ ಲಿಸ್ಟಿಗೆ 4ನೇ ಸ್ಥಾನದಲ್ಲಿ HDFC ಬ್ಯಾಂಕ್ ಸ್ಥಾನವನ್ನು ಪಡೆದಿದೆ. 1 ಜುಲೈ 2023ರಂದು ಭಾರತದ ಸಾರ್ವಜನಿಕ ವಲಯದ ಅತಿದೊಡ್ಡ ಬ್ಯಾಂಕ್ ಆದ SBI ಬ್ಯಾಂಕ್ ರಾಷ್ಟ್ರೀಕರಣವಾದ ದಿನದ ಆಚರಣೆಯನ್ನು ಮಾಡಲಾಗಿದೆ. 1921ರಲ್ಲಿ ಸ್ಥಾಪಿತವಾದ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾವು 1 ಜುಲೈ 1955ರಂದು SBI ಆಗಿ ಮರುನಾಮಕರಣಗೊಂಡಿತ್ತು. ಅರ್ಥ ಆಯ್ತಾ? SBI ಬ್ಯಾಂಕಿನ ಮೊದಲನೇ ಹೆಸರು ಏನು ಅಂತಂದ್ರೆ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ. ಇದು SBI ಬ್ಯಾಂಕಿನ ಮೊದಲನೇ ಹೆಸರು. ಇದು ಸ್ಥಾಪನೆಯಾಗಿದ್ದು 1921ರಲ್ಲಿ. ಇದು SBI ಅಂತ ಮರುನಾಮಕರಣ ಆಗಿದ್ದು ಯಾವಾಗ ಅಂದ್ರೆ 1 ಜುಲೈ 1955ರಂದು. ಹೀಗಾಗಿ ಜುಲೈ 1, 2023ರಂದು ಭಾರತದ ಸಾರ್ವಜನಿಕ ವಲಯದ ಅತಿ ದೊಡ್ಡ ಬ್ಯಾಂಕ್ ಆಗಿರುವಂತಹ SBI ರಾಷ್ಟ್ರೀಕರಣವಾದ ದಿನಾಚರಣೆಯನ್ನು ಆಚರಣೆ ಮಾಡಿಕೊಂಡಿತು. ಇತ್ತೀಚೆಗೆ RBIನಿಂದ ಪ್ರಕಟವಾದ ವ್ಯವಸ್ಥಿತ ಬ್ಯಾಂಕುಗಳ ಪಟ್ಟಿಯಲ್ಲಿ SBI, ICICI ಮತ್ತು HDFC ಬ್ಯಾಂಕ್ಗಳು ಸ್ಥಾನ ಪಡೆದಿವೆ. 1 ಜುಲೈ 1906ರಂದು A. ಸುಬ್ಬಾರಾವ್ ಪೈ ಅವರಿಂದ ಮಂಗಳೂರಿನಲ್ಲಿ ಸ್ಥಾಪನೆಗೊಂಡ ಕೆನರಾ ಬ್ಯಾಂಕ್ 19 ಜುಲೈ 1969ರಂದು ರಾಷ್ಟ್ರೀಕರಣವಾಗಿದ್ದು 1 ಏಪ್ರಿಲ್ 2020ರಿಂದ ಕೆನರಾ ಬ್ಯಾಂಕ್ನೊಂದಿಗೆ ಸಿಂಡಿಕೇಟ್ ಬ್ಯಾಂಕ್ ವಿಲೀನ ಆಗಿದೆ. ಕೆನರಾ ಬ್ಯಾಂಕ್ ಸ್ಥಾಪನೆಯಾಗಿದ್ದು ಯಾವಾಗ ಅಂದ್ರೆ 1 ಜುಲೈ 1906ರಂದು ಮಂಗಳೂರಿನಲ್ಲಿ. ಇದನ್ನು A. ಸುಬ್ಬಾರಾವ್ ಪೈ ಅವರು ಸ್ಥಾಪನೆ ಮಾಡ್ತಾರೆ. ಈ ಕೆನರಾ ಬ್ಯಾಂಕ್ 1969ರ ಜುಲೈ 19ರಂದು ರಾಷ್ಟ್ರೀಕರಣ ಆಗುತ್ತೆ. ಹಾಗೆ 1 ಏಪ್ರಿಲ್ 2020ರಿಂದ ಕೆನರಾ ಬ್ಯಾಂಕ್ ಜೊತೆಗೆ ಸಿಂಡಿಕೇಟ್ ಬ್ಯಾಂಕ್ ಅನ್ನು ವಿಲೀನ ಮಾಡಲಾಗಿದೆ. 2022ರ ಜಾಗತಿಕ ಬ್ಯಾಂಕಿಂಗ್ ಪ್ರಶಸ್ತಿಗೆ ಕೆನರಾ ಬ್ಯಾಂಕ್ ಭಾಜನವಾಗಿದೆ. ನೆನಪಿರಬೇಕು ನಿಮಗೆ. 2022ರ ಜಾಗತಿಕ ಬ್ಯಾಂಕಿಂಗ್ ಪ್ರಶಸ್ತಿಗೆ ಯಾವ ಬ್ಯಾಂಕ್ ಪಾತ್ರವಾಗಿದೆ ಅಂದ್ರೆ ಕೆನರಾ ಬ್ಯಾಂಕ್. ಇನ್ನು 28 ಜೂನ್ 2023ರಂದು ಕೇಂದ್ರ ಕಲ್ಲಿದ್ದಲು, ಗಣಿ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಅವರು ದೇಶದ ಆರ್ಥಿಕ ಅಭಿವೃದ್ಧಿಗೆ ನಿರ್ಣಾಯಕವಾದ 30 ಖನಿಜಗಳ ಪಟ್ಟಿಯನ್ನು ಮೊದಲ ಬಾರಿಗೆ ಬಿಡುಗಡೆ ಮಾಡಿದ್ದಾರೆ.
ಕಪ್ಪು ವಜ್ರ ಅಂತ ನಾವು ಕಲ್ಲಿದ್ದಲನ್ನ ಕರಿತೀವಿ. ದ್ರವರೂಪದ ಚಿನ್ನ ಅಂತ ಪೆಟ್ರೋಲಿಯಂ ಅನ್ನ ಕರಿತೀವಿ. ಕಪ್ಪು ಕ್ರಾಂತಿ ಅಂತಂದ್ರೆ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳಲ್ಲಿ ಸಾಧಿಸಲಾದ ಪ್ರಗತಿಯನ್ನು ಕಪ್ಪು ಕ್ರಾಂತಿ ಅಂತ ಕರೆಯಲಾಗುತ್ತೆ. ಗಣಿಗಾರಿಕೆಯು ಆರ್ಥಿಕತೆಯ ಪ್ರಾಥಮಿಕ ವಲಯಕ್ಕೆ ಸೇರಿದೆ. ಕಲ್ಲಿದ್ದಲನ್ನು ಹೆಚ್ಚು ಉತ್ಪಾದಿಸುವ ಗಣಿ ಯಾವುದು ಅಂತಂದ್ರೆ ಜಾರ್ಖಂಡ್ನ ಧನಬಾದ್ನಲ್ಲಿರ್ತಕ್ಕಂಥ ಝರಿಯಾ ಗಣಿ. ಝರಿಯಾ ಅನ್ನುವಂಥ ಗಣಿ ಕಲ್ಲಿದ್ದಲನ್ನು ಅತಿ ಹೆಚ್ಚು ಉತ್ಪಾದಿಸುವಂತ ಗಣಿಯಾಗಿದೆ. ಇನ್ನು ಜೂನ್ 18, 2022ರಂದು ಮೋದಿಯವರ 102ನೇ ಸಂಚಿಕೆಯ ಮನ್ ಕಿ ಬಾತ್ ಕಾರ್ಯಕ್ರಮದ ಪ್ರಸಾರದಲ್ಲಿ ಬಂಜರು ಭೂಮಿಯನ್ನು ಹಸಿರುಗೊಳಿಸುವ ಜಪಾನ್ನ ಮಿಯಾವಾಕಿ ಕೃಷಿ ತಂತ್ರಜ್ಞಾನದ ಬಗ್ಗೆ ಮೋದಿ ಪ್ರಸ್ತಾಪ ಮಾಡ್ತಾರೆ. 3 ಅಕ್ಟೋಬರ್ 2014ರಿಂದ ಆರಂಭವಾದ ಮೋದಿಯವರ ಮನ್ ಕಿ ಬಾತ್ ರೇಡಿಯೋ ಭಾಷಣದ 100ನೇ ಸಂಚಿಕೆ 30 ಏಪ್ರಿಲ್ 2023ರಂದು ಪ್ರಸಾರಗೊಂಡಿದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಹಣಕಾಸು ಸಚಿವಾಲಯದ ವತಿಯಿಂದ ₹100 ಮುಖಬೆಲೆಯ ನಾಣ್ಯವನ್ನು ಬಿಡುಗಡೆ ಮಾಡಲಾಗಿದೆ. ಅರ್ಥ ಆಯ್ತಾ? ಮೋದಿಯವರ ಮನ್ ಕಿ ಬಾತ್ ಕಾರ್ಯಕ್ರಮ ಯಾವಾಗಿಂದ ಆರಂಭ ಆಯಿತು ಅಂದ್ರೆ ಅಕ್ಟೋಬರ್ 3, 2014ರಿಂದ ಆರಂಭ ಆಯಿತು. ಈ ಮನ್ ಕಿ ಬಾತ್ ಕಾರ್ಯಕ್ರಮದ 100ನೇ ಸಂಚಿಕೆ ಯಾವಾಗ ಪ್ರಸಾರ ಆಯಿತು ಅಂತಂದ್ರೆ 2023ರ ಏಪ್ರಿಲ್ 30ರಂದು ಪ್ರಸಾರ ಆಯಿತು. ಈ ಹಿನ್ನೆಲೆಯಲ್ಲಿ ಕೇಂದ್ರ ಹಣಕಾಸು ಸಚಿವಾಲಯ ಏನ್ ಮಾಡಿದೆ ಅಂದ್ರೆ ₹100 ಮುಖಬೆಲೆಯ ನಾಣ್ಯವನ್ನ ಬಿಡುಗಡೆ ಮಾಡಿದೆ. ಇತ್ತೀಚೆಗೆ 28 ಮೇ 2023ರಂದು ನವದೆಹಲಿಯಲ್ಲಿ ಜರುಗಿದ ನೂತನ ಸಂಸತ್ ಭವನದ ಉದ್ಘಾಟನೆಯ ಸ್ಮರಣಾರ್ಥ ₹75 ಮುಖಬೆಲೆಯ ನಾಣ್ಯವನ್ನು ಬಿಡುಗಡೆ ಮಾಡಲಾಗಿತ್ತು. ವಿಶ್ವದ ಉಗಮ ಮತ್ತು ಡಾರ್ಕ್ ಎನರ್ಜಿಯ ಬಗ್ಗೆ ಮತ್ತಷ್ಟು ತಿಳಿಯುವ ನಿಟ್ಟಿನಲ್ಲಿ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಎಎಸ್ಎ ತಯಾರಿಸಿರುವ ಯೂಕ್ಲಿಡ್ ಟೆಲಿಸ್ಕೋಪ್ ಅನ್ನು 1 ಜುಲೈ 2023ರಂದು ಅಮೆರಿಕದ ಕೇಪ್ ಕೆನವರೆಲ್ ಕೇಂದ್ರದಿಂದ ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿದೆ. ಈ ಯೂಕ್ಲಿಡ್ ಟೆಲಿಸ್ಕೋಪ್ 848 ಕೆಜಿ ತೂಕವಿದ್ದು 15 ಅಡಿ ಉದ್ದವನ್ನ ಹೊಂದಿದೆ. ಯೂಕ್ಲಿಡ್ ಟೆಲಿಸ್ಕೋಪ್ 15 ಲಕ್ಷ ಕಿಲೋಮೀಟರ್ ಪ್ರಯಾಣ ಮಾಡಿ ಅಲ್ಲಿಂದ ಶತಕೋಟಿ ಬೆಳಕಿನ ವರ್ಷದ ದೂರದಲ್ಲಿರುವ ನಕ್ಷತ್ರ ಪುಂಜಗಳ ಮೇಲೆ ಗಮನವಿಟ್ಟು ಬಿಗ್ ಬ್ಯಾಂಗ್ ಕಾರಣವಾದ ಘಟನೆಗಳು, ಡಾರ್ಕ್ ಎನರ್ಜಿ ಮತ್ತು ಡಾರ್ಕ್ ಮ್ಯಾಟರ್ ಮುಂತಾದ ವಿಷಯಗಳ ಕುರಿತು ಅರಿವು ಮೂಡಿಸುವ ಯತ್ನ ಮಾಡಲಿದೆ. ಜಗತ್ತಿನ ಅತಿ ದೊಡ್ಡ ದೂರದರ್ಶಕ ಜೇಮ್ಸ್ ವೆಬ್ ಅನ್ನು ಅಮೆರಿಕದ ನಾಸಾದಿಂದ ಉಡಾವಣೆ ಮಾಡಲಾಗಿದೆ. ವಿಶ್ವದ ಮೊದಲ ಹಾರುವ ಕಾರು ಅಲೆಫ್ ಎ ಮಾಡೆಲ್ಗೆ ಅಮೆರಿಕ ಅನುಮತಿಯನ್ನು ನೀಡಿದೆ. ಈ ಕಾರು 2025ರ ವೇಳೆಗೆ ಮಾರುಕಟ್ಟೆಗೆ ಬರಲಿದೆ. ಭಾರತದ ಅತಿ ದೊಡ್ಡ ನವೀಕರಿಸಬಹುದಾದ ಇಂಧನ ಉತ್ಪಾದಕ ಕಂಪನಿಯಾದ ಅದಾನಿ ಗ್ರೀನ್ ಎನರ್ಜಿ ಲಿಮಿಟೆಡ್ಗೆ ಏಷ್ಯಾದಲ್ಲೇ ಮೊದಲ ಸ್ಥಾನ ದೊರೆತಿದೆ. ಅದಾನಿ ಸಮೂಹದ ಅಂಗಸಂಸ್ಥೆಯಾದ ಅದಾನಿ ಗ್ರೀನ್ ಎನರ್ಜಿ ಲಿಮಿಟೆಡ್ ಭಾರತದ ಅತಿದೊಡ್ಡ ನವೀಕರಿಸಬಹುದಾದ ಇಂಧನ ಕಂಪನಿಯಾಗಿದೆ. ಅಹಮದಾಬಾದ್ನಲ್ಲಿರುವ ಈ ಸಂಸ್ಥೆಯನ್ನು 2015ರಲ್ಲಿ ಸ್ಥಾಪಿಸಲಾಗಿದ್ದು ಕಮೂತಿ ಸೋಲಾರ್ ಎನರ್ಜಿ ಪ್ರಾಡಕ್ಟ್ ಅನ್ನ ಇದು ನಿರ್ವಹಣೆ ಮಾಡುತ್ತೆ. ಇದು ವಿಶ್ವದ ಅತಿದೊಡ್ಡ ಸೌರ ವಿದ್ಯುತ್ ವೋಲ್ಟಾನಿಕ್ ಸ್ಥಾವರಗಳಲ್ಲಿ ಒಂದಾಗಿದೆ. ಇಂಡೋನೇಷ್ಯಾದ ಜಕಾರ್ತನಲ್ಲಿ 18 ಜೂನ್ 2023ರಂದು ಜರುಗಿದ ಇಂಡೋನೇಷ್ಯಾದ ಓಪನ್ ಬ್ಯಾಡ್ಮಿಂಟನ್ ಪುರುಷರ ಡಬಲ್ಸ್ನಲ್ಲಿ ಭಾರತದ ಸಾತ್ವಿಕ್ ಸಾಯಿರಾಜ್ ರಣಕಿರೆಡ್ಡಿ ಹಾಗೂ ಚಿರಾಗ್ ಶೆಟ್ಟಿ ಚಾಂಪಿಯನ್ ಆದರು. ಇದರೊಂದಿಗೆ ಸೂಪರ್ 1000 ಟೂರ್ನಿಯಲ್ಲಿ ಡಬಲ್ಸ್ ಪ್ರಶಸ್ತಿಯನ್ನು ಜಯಿಸಿದ ಭಾರತದ ಮೊದಲ ಜೋಡಿ ಎಂಬ ಚಾರಿತ್ರಿಕ ಸಾಧನೆ ಮಾಡಿದ್ದು ₹75.77 ಲಕ್ಷ ಬಹುಮಾನವನ್ನು ಪಡೆದುಕೊಂಡಿದೆ. 1 ಜುಲೈ 2023ರಂದು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯ ಪ್ರಗತಿಪಥ ಮೈದಾನದಲ್ಲಿ ಜರುಗಿದ 17ನೇ ಭಾರತೀಯ ಸಹಕಾರಿ ಕಾಂಗ್ರೆಸ್ ಅನ್ನು ಉದ್ಘಾಟನೆ ಮಾಡಿದ್ರು. ಅಮೃತ್ ಕಾಲ್ ವೈಬ್ರೆಂಟ್ ಭಾರತಕ್ಕಾಗಿ ಸಹಕಾರದ ಮೂಲಕ ಸಮೃದ್ಧಿ ಎಂಬ ಧ್ಯೇಯವಾಕ್ಯದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಮೋದಿಯವರ ಮಹತ್ವಾಕಾಂಕ್ಷೆಯ ಸಹಕಾರ್ ಸೇ ಸಮೃದ್ಧಿ ದೃಷ್ಟಿಯನ್ನು ಆಧರಿಸಿ ಸಹಕಾರ ಚಳವಳಿಯನ್ನು ದೇಶದಲ್ಲಿ ಉತ್ತೇಜಿಸಲಾಗುತ್ತಿದೆ. ಇತ್ತೀಚೆಗೆ ಕೇಂದ್ರ ಸರ್ಕಾರವು ಕೇಂದ್ರ ಸಹಕಾರಿ ಸಚಿವಾಲಯವನ್ನು ರಚಿಸಿದ್ದು ಅಮಿತ್ ಶಾ ಅವರು ಮೊದಲ ಸಹಕಾರಿ ಸಚಿವರಾಗಿದ್ದಾರೆ. 1 ಜುಲೈ 2023ರ ಅಂತಾರಾಷ್ಟ್ರೀಯ ಸಹಕಾರ ದಿನವನ್ನು ಕೋಆಪರೇಟಿವ್ಸ್ ಪಾರ್ಟ್ನರ್ಸ್ ಫಾರ್ ಎಕ್ಸಲರೇಟೆಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಎಂಬ ಧ್ಯೇಯವಾಕ್ಯದೊಂದಿಗೆ ಆಚರಣೆ ಮಾಡಲಾಗಿದೆ. ಅಂತಾರಾಷ್ಟ್ರೀಯ ಸಹಕಾರಿ ಮೈತ್ರಿಕೂಟವು ಬೆಲ್ಜಿಯಂನ ಬ್ರುಸೆಲ್ಸ್ನಲ್ಲಿದೆ. 2011ರಲ್ಲಿ ಸಂವಿಧಾನದ 97ನೇ ತಿದ್ದುಪಡಿಯ ಅನ್ವಯ ಸಂವಿಧಾನದ 9B ಭಾಗಕ್ಕೆ ಸಹಕಾರ ಸಂಘ ವಿಷಯದ ಸೇರ್ಪಡೆ ಮಾಡಲಾಗಿದೆ. ಒಬ್ಬರು ಎಲ್ಲರಿಗೂ ಎಲ್ಲರೂ ಒಬ್ಬರಿಗೆ ಎಂಬುದು ಸಹಕಾರಿ ಚಳವಳಿಯ ತತ್ವವಾಗಿದೆ. ಯಶಸ್ವಿನಿ ಯೋಜನೆ ಅನ್ನುವಂಥದ್ದು ಸಹಕಾರ ಸಂಘಗಳ ಸದಸ್ಯರಿಗೆ ನೀಡುವಂತಹ ಆರೋಗ್ಯ ವಿಮೆಯಾಗಿದೆ. ದೇಶದ ಮೊಟ್ಟಮೊದಲ ಸಹಕಾರಿ ಸಂಘಗಳನ್ನು 1905ರಲ್ಲಿ ಗದಗ ಜಿಲ್ಲೆಯ ಗದಗ ತಾಲೂಕಿನ ಕಣಗಿನಹಾಳದಲ್ಲಿ ಸಿದ್ದನಗೌಡ ಸಣ್ಣರಾಮಣ್ಣಗೌಡ ಪಾಟೀಲ್ ಅನ್ನುವಂಥವರು ಸ್ಥಾಪಿಸಿದರು. ಅಂತಾರಾಷ್ಟ್ರೀಯ ಸಹಕಾರ ವರ್ಷ ಅಂತ 2012 ಕರೆಯಲಾಗುತ್ತೆ. ಅಂತಾರಾಷ್ಟ್ರೀಯ ಸಹಕಾರಿ ಮ್ಯೂಸಿಯಂ ಕೋಜಿಕೊಡೈನಲ್ಲಿದೆ. ಇನ್ನು ಭಾರತ ಸರ್ಕಾರವು ಭಜೇಂದ್ರ ನವನೀತ್ ಅವರನ್ನು ಮುಂದಿನ 9 ತಿಂಗಳ ಅವಧಿಗೆ ವಿಶ್ವ ವ್ಯಾಪಾರ ಸಂಘಟನೆ WTO ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ನ ರಾಯಭಾರಿ ಮತ್ತು ಶಾಶ್ವತ ಪ್ರತಿನಿಧಿಯನ್ನಾಗಿ ನೇಮಿಸಿದೆ. WTOನ ಭಾರತದ ರಾಯಭಾರಿ ಯಾರು ಅಂದ್ರೆ ಭಜೇಂದ್ರ ನವನೀತ್ ಅವರು. ಇವರು ಮುಂದಿನ 9 ತಿಂಗಳ ಅವಧಿಗೆ ವಿಶ್ವ ವ್ಯಾಪಾರ ಸಂಘಟನೆಯ ರಾಯಭಾರಿಯಾಗಿ ಮತ್ತು ಶಾಶ್ವತ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸಲಿದ್ದಾರೆ.
ಇನ್ನು ಇತ್ತೀಚೆಗೆ ಡಯಾಬಿಟಿಸ್ ರೋಗಿಗಳಲ್ಲಿ ಭಾರತದ ಕಪ್ಪು ಶಿಲೀಂಧ್ರದ ಪ್ರಕರಣಗಳು ಹೆಚ್ಚಾಗಿ ಕಂಡುಬರುತ್ತಿವೆ. ಗಾಳಿಯಿಂದ ಹರಡುವ ಶಿಲೀಂಧ್ರ ಸೋಂಕಿತ ರೋಗವಾಗಿದ್ದು ಮ್ಯೂಕೋರ್ಮೈಕೋಸಿಸ್ ಉಂಟಾಗುತ್ತೆ. ಶಿಲೀಂಧ್ರಗಳ ಅಧ್ಯಯನವನ್ನು ಮೈಕಾಲಜಿ ಅಂತ ಕರೆಯಲಾಗುತ್ತೆ. ಶಿಲೀಂಧ್ರಗಳಿಗೆ ಉದಾಹರಣೆ ಅಣಬೆ, ಬೂಸ್ಟ್ ಮತ್ತು ಈಸ್ಟ್. ಮನುಕುಲಕ್ಕೆ ಉಪಯುಕ್ತವಾಗುವ ಸೂಕ್ಷ್ಮಜೀವಿ ಯಾವುದು ಅಂದ್ರೆ ಅದು ಶಿಲೀಂಧ್ರ. ಇನ್ನು ಶಿಲೀಂಧ್ರಗಳಿಂದ ಬರುವಂತಹ ರೋಗಗಳು ಯಾವುವು ಅನ್ನುವಂಥದ್ದನ್ನ ನೋಡೋಣ. ಬ್ಲ್ಯಾಕ್ ಫಂಗಸ್, ಇದು ಮ್ಯೂಕೋರೈಲ್ಸ್ ಶಿಲೀಂಧ್ರದಿಂದ ಬರುತ್ತೆ. ಯೆಲ್ಲೋ ಫಂಗಸ್ ಅನ್ನುವಂಥದ್ದು ಅಸ್ಪೆರ್ಜಿಲ್ಲಸ್ ಅನ್ನುವಂತಹ ಶಿಲೀಂಧ್ರದಿಂದ ಬರುತ್ತೆ. ಅಥ್ಲೆಟ್ ಫೂಟ್ ಅನ್ನುವಂಥದ್ದು ಟೈಕೋಫೈಟಾನ್ ಫಂಗೈದಿಂದ ಬರುತ್ತೆ. ಕಜ್ಜಿ ಅನ್ನುವಂಥದ್ದು ಅಕಾರಸ್ ಸ್ಕ್ಯಾಬಿಸ್ ಫಂಗೈದಿಂದ ಬರುತ್ತೆ. ದೋಬಿ ಇಚೆ ಅನ್ನುವಂಥದ್ದು ಕ್ಯಾಂಡಿಡಾ ಅಲ್ಬಿಕಾನ್ಸ್ ನಿಂದ ಬರುತ್ತೆ. ಮಧುರ ಫೂಟ್ ಅನ್ನುವಂಥದ್ದು ಯುಮೈಸಿಟೋಮ್ ನಿಂದ ಬರುತ್ತೆ. ಇನ್ನು ಹುಳುಕಡ್ಡಿ ಅನ್ನುವಂಥದ್ದು ಬೂಸ್ಟ್ ನಿಂದ ಬರುವಂತಹ ಶಿಲೀಂಧ್ರ ರೋಗವಾಗಿದೆ. ಇನ್ನು ವಿಶ್ವದ ಅತಿ ದೊಡ್ಡ ಸ್ವಚ್ಛತಾ ಸಮೀಕ್ಷೆಯ 8ನೇ ಆವೃತ್ತಿಯು 26 ಜೂನ್ 2023ರಂದು ಆರಂಭ ಆಗಿದೆ. 1 ಅಕ್ಟೋಬರ್ 2022ರಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನಗರ ಸ್ವಚ್ಛ ಸರ್ವೇಕ್ಷಣೆಯ 7ನೇ ಆವೃತ್ತಿಯನ್ನು ಬಿಡುಗಡೆ ಮಾಡಿದ್ರು. ಈ ವರದಿಯಲ್ಲಿ ಮಧ್ಯಪ್ರದೇಶದ ಇಂದೋರ್ ನಗರವು 7 ಸ್ಟಾರ್ಗಳನ್ನು ಪಡೆಯುವ ಮೂಲಕ ದೇಶದ ಅತ್ಯಂತ ಸ್ವಚ್ಛ ನಗರವಾಗಿ ಹೊರಹೊಮ್ಮಿದೆ. ಅರ್ಥ ಆಯ್ತಾ? 2022ರ ಅಕ್ಟೋಬರ್ 1ರಂದು ದ್ರೌಪದಿ ಮುರ್ಮು ಅವರು 7ನೇ ಆವೃತ್ತಿಯ ನಗರ ಸ್ವಚ್ಛ ಸರ್ವೇಕ್ಷಣೆಯ ಆವೃತ್ತಿಯನ್ನು ಬಿಡುಗಡೆ ಮಾಡಿದ್ರು. ಈ ಆವೃತ್ತಿಯಲ್ಲಿ ದೇಶದ ಅತ್ಯಂತ ಸ್ವಚ್ಛ ನಗರ ಅನ್ನುವಂಥ ಕೀರ್ತಿಗೆ ಮಧ್ಯಪ್ರದೇಶದ ಇಂದೋರ್ ನಗರ ಪಾತ್ರವಾಗಿದೆ. ಇನ್ನು ಕರ್ನಾಟಕದ ಸಾಂಸ್ಕೃತಿಕ ನಗರ ಮೈಸೂರು 5 ಸ್ಟಾರ್ಗಳನ್ನು ಪಡೆಯುವ ಮೂಲಕ ಈ ಪಟ್ಟಿಯಲ್ಲಿ 8ನೇ ಸ್ಥಾನದಲ್ಲಿದ್ದು, ಕರ್ನಾಟಕದ ಅತ್ಯಂತ ಸ್ವಚ್ಛ ನಗರ ಅನ್ನುವಂಥ ಕೀರ್ತಿಗೆ ಮೈಸೂರು ಪಾತ್ರವಾಗಿದೆ. ಇನ್ನು ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರ ಸಚಿವಾಲಯ 3 ಜೂನ್ 2023ರ ವಿಶ್ವ ಬೈಸಿಕಲ್ ದಿನದ ಅಂಗವಾಗಿ ಸೈಕಲ್ ಟು ವರ್ಕ್ ಅಭಿಯಾನವನ್ನ ಆರಂಭ ಮಾಡಿದ್ದು ಬೆಂಗಳೂರು ನಗರ ಆಯ್ಕೆಯಾಗಿದೆ. ಇನ್ನು 29 ಜೂನ್ 2023ರಂದು ರಾಷ್ಟ್ರೀಯ ಸಂಖ್ಯಾಶಾಸ್ತ್ರ ದಿನವನ್ನು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಮೇಲ್ವಿಚಾರಣೆ ಮಾಡಲು ರಾಷ್ಟ್ರೀಯ ಸೂಚಕ ಚೌಕಟ್ಟಿನೊಂದಿಗೆ ರಾಜ್ಯ ಸೂಚಕ ಚೌಕಟ್ಟಿನ ಜೋಡಣೆ ಅನ್ನುವಂಥ ಧ್ಯೇಯ ವಾಕ್ಯದೊಂದಿಗೆ ಕೇಂದ್ರ ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಹಾಗೂ ಯೋಜನಾ ಸಚಿವಾಲಯ ಆಚರಣೆ ಮಾಡಿದೆ. ರಾಷ್ಟ್ರೀಯ ಸಂಖ್ಯಾಶಾಸ್ತ್ರ ದಿನವನ್ನು ಜೂನ್ 29ರಂದು ಆಚರಣೆ ಮಾಡಲಾಗುತ್ತೆ. 2023ರ ಅಂತಾರಾಷ್ಟ್ರೀಯ ಸಂಖ್ಯಾಶಾಸ್ತ್ರ ಪ್ರಶಸ್ತಿಯ ಪುರಸ್ಕೃತರು CR ರಾವ್ ಅವರು. ಭಾರತೀಯ ಸಂಖ್ಯಾಶಾಸ್ತ್ರದ ಪಿತಾಮಹರಾದ PC ಮಹಲನೋಬಿಸ್ ಅವರ ಜನ್ಮದಿನವಾದ ಜೂನ್ 29ನ್ನು 2007ರಿಂದ ಪ್ರತಿ ವರ್ಷ ರಾಷ್ಟ್ರೀಯ ಸಂಖ್ಯಾಶಾಸ್ತ್ರ ದಿನ ಅಂತ ಆಚರಣೆ ಮಾಡಿಕೊಂಡು ಬರಲಾಗ್ತಾ ಇದೆ. ಇನ್ನು ಭಾರತದ 2ನೇ ಪಂಚವಾರ್ಷಿಕ ಯೋಜನೆ 1956ರಿಂದ 61ರವರೆಗಿನ 2ನೇ ಪಂಚವಾರ್ಷಿಕ ಯೋಜನೆಯನ್ನು ಕೈಗಾರಿಕಾ ಮಾದರಿ ಅಂತ ಕರೆಯಲಾಗುತ್ತೆ. ಇದನ್ನು ಮಹಲನೋಬಿಸ್ ಮಾದರಿ ಅಂತ ಕೂಡ ಕರೆಯಲಾಗುತ್ತೆ. ಮಹಲನೋಬಿಸ್ ಮಾದರಿ ಅಥವಾ ಕೈಗಾರಿಕಾ ಮಾದರಿ ಅಂತ ಯಾವ ಪಂಚವಾರ್ಷಿಕ ಯೋಜನೆಯನ್ನ ಅಥವಾ ಎಷ್ಟನೆಯ ಪಂಚವಾರ್ಷಿಕ ಯೋಜನೆಯನ್ನು ಕೈಗಾರಿಕಾ ಮಾದರಿ ಅಥವಾ ಮಹಲನೋಬಿಸ್ ಮಾದರಿ ಅಂತ ಕರೆಯಲಾಗುತ್ತೆ ಅಂದ್ರೆ 2ನೇ ಪಂಚವಾರ್ಷಿಕ ಯೋಜನೆ. ಇನ್ನು ಮಹಲನೋಬಿಸ್ ಅವರು ಕೋಲ್ಕತ್ತಾದಲ್ಲಿ ಭಾರತೀಯ ಸಂಖ್ಯಾಶಾಸ್ತ್ರೀಯ ಸಂಸ್ಥೆ ISI ಅನ್ನ 1931ರಲ್ಲಿ ಸ್ಥಾಪನೆ ಮಾಡಿದ್ರು. ಇನ್ನು ಅತಿ ಹೆಚ್ಚು ಭಾರ ಹೊರುವ ಲಘು ಶಸ್ತ್ರಸಜ್ಜಿತ ವಾಹನವಾದ ಆರ್ಮಡ್ ಲೈಟ್ ಸ್ಪೆಷಲಿಸ್ಟ್ ವೆಹಿಕಲ್ ASLV ವಿತರಣೆಯನ್ನು ಮಹೀಂದ್ರಾ ಸಮೂಹದ ಮಹೀಂದ್ರಾ ಡಿಫೆನ್ಸ್ ಸಿಸ್ಟಮ್ ಭಾರತೀಯ ಸಶಸ್ತ್ರ ಪಡೆಗಳಿಗೆ ವಿತರಿಸಲು ಆರಂಭ ಮಾಡಿದೆ. ಭಾರತದ ಭವಾನಿ ದೇವಿ ಏಷ್ಯಾದ ಫೆನ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಕಂಚಿನ ಪದಕ ಗೆಲ್ಲುವ ಮೂಲಕ ಇತಿಹಾಸವನ್ನು ಸೃಷ್ಟಿಸಿದ್ದಾರೆ. ಇದರ ಹೊರತಾಗಿಯೂ ಪದಕ ಗೆದ್ದ ಭವಾನಿ ಏಷ್ಯನ್ ಕ್ರೀಡಾಕೂಟದಲ್ಲಿ ಪದಕ ಪಡೆದ ಮೊದಲ ಭಾರತೀಯ ಫೆನ್ಸರ್ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಭಾರತವು ತನ್ನ ನೌಕಾ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಲು ವಿಯೆಟ್ನಾಂ ದೇಶಕ್ಕೆ ಸ್ವದೇಶಿ ನಿರ್ಮಿತ ಖುಖ್ರಿ ವರ್ಗದ ಯುದ್ಧ ನೌಕೆಯಾದ 1500 ಟನ್ ಭಾರವನ್ನು ಹೊತ್ತೊಯ್ಯಬಲ್ಲ 91 ಮೀಟರ್ ಉದ್ದ 11 ಮೀಟರ್ ಅಗಲವಿರುವ INS ಕಿರ್ಪಾನ್ ಯುದ್ಧ ನೌಕೆಯನ್ನು ವಿಯೆಟ್ನಾಂ ದೇಶಕ್ಕೆ ಉಡುಗೊರೆಯಾಗಿ ನೀಡುತ್ತಿದೆ. 2020ರಲ್ಲಿ ಭಾರತ ಸರ್ಕಾರವು ಮಯನ್ಮಾರ್ ದೇಶಕ್ಕೆ INS ಸಿಂಧುವೀರ್ ಅನ್ನುವಂಥ ನೌಕೆಯನ್ನು ಉಡುಗೊರೆಯಾಗಿ ನೀಡಿತ್ತು. ಈಗ ವಿಯೆಟ್ನಾಂ ದೇಶಕ್ಕೆ INS ಕಿರ್ಪಾನ್ ಅನ್ನುವಂಥ ಯುದ್ಧ ನೌಕೆಯನ್ನು ಭಾರತ ಉಡುಗೊರೆಯಾಗಿ ನೀಡ್ತಾ ಇದೆ. ಇನ್ನು ಆಪರೇಷನ್ ಕರುಣಾ ಅನ್ನುವಂಥದ್ದು ಮಯನ್ಮಾರ್ನಲ್ಲಿ ಮೋಚಾ ಚಂಡಮಾರುತದ ಸಂದರ್ಭದಲ್ಲಿ ನೆರವು ನೀಡಿದ ಕಾರ್ಯಾಚರಣೆಯಾಗಿದೆ. 28 ಜೂನ್ 2023ರಂದು ಭಾರತದ ನೌಕಾಪಡೆಯ ಸರಾಯು ವರ್ಗದ ಕಡಲಾಚೆಯ ಗಸ್ತು ನೌಕೆಯಾದ INS ಸುನಾಯ್ ಮೊಜಾಂಬಿಕ್ನ ಬೈರಾವ್ ಬಂದರನ್ನ ಪ್ರವೇಶ ಮಾಡಿದೆ. INS ಸುನಾಯ್ ನೌಕೆಯನ್ನು ಗೋವಾ ಶಿಪ್ ಯಾರ್ಡ್ ಲಿಮಿಟೆಡ್ ನಿರ್ಮಾಣ ಮಾಡಿದೆ. ಭಾರತದ ಮೊದಲ ಜಲ ಮೆಟ್ರೋ ಯೋಜನೆ ಆರಂಭವಾದದ್ದು ಕೇರಳದ ಕೊಚ್ಚಿಯಲ್ಲಿ. ಭಾರತದ 2ನೇ ಅತ್ಯುನ್ನತ ಕಾನೂನು ಅಧಿಕಾರಿ ಹುದ್ದೆಯಾದ ಸಾಲಿಸಿಟರ್ ಜನರಲ್ ಹುದ್ದೆಗೆ ತುಷಾರ್ ಮೆಹ್ತಾ ಅವರನ್ನು ಪ್ರಧಾನಿ ನೇತೃತ್ವದ ಸಂಪುಟ ನೇಮಕಾತಿ ಸಮಿತಿಯು ಮರು ನೇಮಕ ಮಾಡಿದೆ. ಹೆಚ್ಚುವರಿ ಸಾಲಿಸಿಟರ್ ಜನರಲ್ಗಳು ಸಾಲಿಸಿಟರ್ ಜನರಲ್ ಅವರ ಅಧೀನದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ದೇಶದ ಅತ್ಯುನ್ನತ ಕಾನೂನು ಅಧಿಕಾರಿ ಅಟಾರ್ನಿ ಜನರಲ್
ಪ್ರಸ್ತುತ ದೇಶದ ಅತ್ಯುನ್ನತ ಕಾನೂನು ಅಧಿಕಾರಿ ಅಟಾರ್ನಿ ಜನರಲ್ ಯಾರು ಅಂದರೆ ಆರ್ ವೆಂಕಟರಮಣಿ. ಆರ್ ವೆಂಕಟರಮಣಿ ಪ್ರಸ್ತುತ ಭಾರತದ ಅಟಾರ್ನಿ ಜನರಲ್ ಆಗಿದ್ದಾರೆ. ಸಾಲಿಸಿಟರ್ ಜನರಲ್ ಆಗಿ ಯಾರು ನೇಮಕ ಆಗಿದ್ದಾರೆ ಅಂದರೆ ತುಷಾರ್ ಮೆಹ್ತಾ ಅವರು ನೇಮಕ ಆಗಿದ್ದಾರೆ. ಇನ್ನು ಡಿಜಿಟಲ್ ಪೇಮೆಂಟ್ನಲ್ಲಿ ಜಾಗತಿಕ ಮಟ್ಟದಲ್ಲಿ ಭಾರತವು ಮೊದಲ ಸ್ಥಾನ ಪಡೆದಿದೆ. ಡಿಜಿಟಲ್ ಪಾವತಿಯಲ್ಲಿ ಬೆಂಗಳೂರು ನಗರ ಮೊದಲ ಸ್ಥಾನದಲ್ಲಿದೆ. ನಂತರದ ಸ್ಥಾನಗಳಲ್ಲಿ ಮುಂಬೈ, ನವದೆಹಲಿ, ಪುಣೆ ಮತ್ತು ಚೆನ್ನೈ ನಗರಗಳು ಇವೆ. ಭಾರತದ ನೆರೆಯ ರಾಷ್ಟ್ರವಾದ ಭೂತಾನ್ ದೇಶವು 2021 ಜುಲೈನಲ್ಲಿ ಭಾರತ ಸರ್ಕಾರದ ಮೊಬೈಲ್ ಆಧಾರಿತ ಪೇಮೆಂಟ್ ಮಾಡುವ ಭೀಮ್ UPI ಆ್ಯಪ್ ಅನ್ನು ಅಳವಡಿಸಿಕೊಂಡ ಮೊದಲ ದೇಶವಾಗಿದೆ. ಭಾರತದ ಭೀಮ್ UPI ಆ್ಯಪ್ ಅನ್ನು ಅಳವಡಿಸಿಕೊಂಡ ಮೊದಲ ದೇಶ ಯಾವುದು ಅಂತಂದ್ರೆ ಭೂತಾನ್ 2021 ಜುಲೈನಲ್ಲಿ. ಇನ್ನು ಭಾರತದ UPI ಅಳವಡಿಸಿಕೊಂಡ ಇತರ ದೇಶಗಳು ಯಾವುವು ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಭೂತಾನ್, ಸಿಂಗಾಪುರ್, ಇತ್ತೀಚೆಗೆ UAE ಮತ್ತು ನೇಪಾಳ ಕೂಡ ಭಾರತದ UPI ಅನ್ನು ಅಳವಡಿಸಿಕೊಂಡಿವೆ. ಇನ್ನು ಫ್ಯೂಚರ್ ಫೋನ್ಗಳ ಬಳಕೆ ಮೂಲಕ ಡಿಜಿಟಲ್ ಪಾವತಿ ವ್ಯವಹಾರಕ್ಕಾಗಿ RBI UPI 123 ಪೇ ಅನ್ನುವಂಥದ್ದನ್ನು ಆರಂಭ ಮಾಡಿದೆ. ನನ್ನ ಖಾತೆ ನನ್ನ ಹೆಸರು ಎಂಬ ಯೋಜನೆಯನ್ನು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಇತ್ತೀಚೆಗೆ ಆರಂಭ ಮಾಡಿದೆ. ನನ್ನ ಖಾತೆ ನನ್ನ ಹೆಸರು ಅನ್ನುವಂಥ ಯೋಜನೆಯನ್ನು ಆರಂಭ ಮಾಡಿದ ಬ್ಯಾಂಕ್ ಯಾವುದು ಅಂದರೆ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್. 2023 ಜೂನ್ನಲ್ಲಿ IVR ಆಧಾರಿತ UPI 123 ಪೇ ಸೇವೆ ಆರಂಭಿಸಿದ ಬ್ಯಾಂಕ್ ಯಾವುದು ಅಂದರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಸಮುದ್ರದಲ್ಲಿರುವ ಯುದ್ಧ ನೌಕೆಯಿಂದ ಮಾನವರಹಿತ ಯುದ್ಧ ಡ್ರೋನ್ ತಪಸ್ UAV ನಿಯಂತ್ರಿಸುವ ಕಾರ್ಯಾಚರಣೆಯನ್ನು DRDO ಮತ್ತು ಭಾರತೀಯ ನೌಕಾಸೇನೆ ಯಶಸ್ವಿಯಾಗಿ ನಡೆಸಿವೆ. ಮೇಕ್ ಇನ್ ಇಂಡಿಯಾ ಯೋಜನೆಯಡಿ DRDO ತಪಸ್ ಡ್ರೋನ್ ಅನ್ನು ಅಭಿವೃದ್ಧಿಪಡಿಸುತ್ತಿದೆ. ದೇಶೀಯವಾಗಿ ನಿರ್ಮಿಸುತ್ತಿರುವ ಚಾಲಕರಹಿತ ಯುದ್ಧ ಡ್ರೋನ್ಗಳಲ್ಲಿ ಇದು ಪ್ರಮುಖ ಹೆಜ್ಜೆಯಾಗಿದೆ. ದೇಶೀಯವಾಗಿ ಅಭಿವೃದ್ಧಿಪಡಿಸಿರುವ ತಪಸ್ 201 ಮಧ್ಯಮ ವ್ಯಾಪ್ತಿಯ ಎಂಡ್ಯೂರೆನ್ಸ್ UAV ಯನ್ನು ಬೆಂಗಳೂರಿನ ವೈಮಾನಿಕ ಅಭಿವೃದ್ಧಿ ಸಂಸ್ಥೆ ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಿದೆ. ತಪಸ್ 201 ಡ್ರೋನ್ ಅನ್ನು ಅಮೆರಿಕದ ಪ್ರೆಡೇಟರ್ ಡ್ರೋನ್ಗಳ ಭಾರತದ ಆವೃತ್ತಿ ಅಂತ ಹೇಳಲಾಗುತ್ತೆ. ಗರುಡ ಏರೋಸ್ಪೇಸ್ ಅನ್ನುವಂಥದ್ದು ಅಗ್ರಿ ಡ್ರೋನ್ ಸಬ್ಸಿಡಿ ಪಡೆದ ಮೊದಲ ಡ್ರೋನ್ ನವೋದ್ಯಮ ಆಗಿದೆ. DRDO ಸ್ಥಾಪನೆಯಾಗಿದ್ದು 1 ಜನವರಿ 1958ರಂದು. DRDOನ ಪ್ರಸ್ತುತ ಮುಖ್ಯಸ್ಥರು ಸಮೀರ್ ವಿ ಕಾಮತ್. ಇನ್ನು 2021ನೇ ಗಾಂಧಿ ಶಾಂತಿ ಪ್ರಶಸ್ತಿಗೆ ಉತ್ತರ ಪ್ರದೇಶದ ಗೋರಖ್ಪುರ ಪ್ರಕಾಶನ ಸಂಸ್ಥೆಯಾದ ಗೀತಾ ಪ್ರೆಸ್ ಅನ್ನು ಆಯ್ಕೆ ಮಾಡಲಾಗಿದೆ. ಗೀತಾ ಪ್ರೆಸ್ 3 ಮೇ 1923ರಂದು ಸ್ಥಾಪನೆಯಾಗಿದ್ದು ಈ ಸಂಸ್ಥೆಯು 100 ವರ್ಷಗಳನ್ನು ಪೂರೈಸಿದ ವರ್ಷವೇ ಗಾಂಧಿ ಪ್ರಶಸ್ತಿಗೆ ಆಯ್ಕೆಯಾಗಿದ್ದು ವಿಶೇಷವಾಗಿದೆ. ಗೀತಾ ಪ್ರೆಸ್ನ ಸ್ಥಾಪಕ ಹನುಮಾನ್ ಪ್ರಸಾದ್ ಪೋದ್ದಾರ್. ಭಾರತದ ಜಾವಾ ಅಂತ ಉತ್ತರ ಪ್ರದೇಶದ ಗೋರಖ್ಪುರನ ಕರೆಯಲಾಗುತ್ತೆ. 2020ನೇ ಸಾಲಿನ ಗಾಂಧಿ ಶಾಂತಿ ಪುರಸ್ಕಾರ ಪಡೆದವರು ಶೇಖ್ ಮುಜಿಬುರ್ ರೆಹಮಾನ್ ಅವರು. ಶೇಖ್ ಮುಜಿಬುರ್ ರೆಹಮಾನ್ ಅವರನ್ನು ಬಾಂಗ್ಲಾದೇಶದ ಸಂಸ್ಥಾಪಕರು, ಬಾಂಗ್ಲಾದೇಶದ ರಾಷ್ಟ್ರಪಿತ ಅಂತ ಕರೆಯಲಾಗುತ್ತೆ. 2020ನೇ ಸಾಲಿನ ಗಾಂಧಿ ಶಾಂತಿ ಪುರಸ್ಕಾರವನ್ನು ಶೇಖ್ ಮುಜಿಬುರ್ ರೆಹಮಾನ್ ಅವರಿಗೆ ನೀಡಲಾಗಿದೆ. ಇನ್ನು ಗಾಂಧಿ ಪ್ರಶಸ್ತಿಯ ಕುರಿತು ನಾವು ನೋಡ್ತಾ ಹೋಗೋಣ. ಗಾಂಧೀಜಿಯವರ 125ನೇ ಜಯಂತಿಯ ಸ್ಮರಣಾರ್ಥವಾಗಿ 1995ರಲ್ಲಿ ಕೇಂದ್ರ ಸರ್ಕಾರವು ಗಾಂಧಿ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದೆ. ಈ ಪ್ರಶಸ್ತಿಯು 1 ಕೋಟಿ ರೂಪಾಯಿ ನಗದು, ಸ್ಮರಣಿಕೆ, ಫಲಕ ಮತ್ತು ಸಾಂಪ್ರದಾಯಿಕ ಕರಕುಶಲ ಅಥವಾ ಕೈಮಗ್ಗದ ವಸ್ತುಗಳನ್ನು ಇದು ಹೊಂದಿರುತ್ತೆ. ಇನ್ನು ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ, ಇದನ್ನು ಶಾಂತಿ, ನಿಶಸ್ತ್ರೀಕರಣ ಮತ್ತು ಅಭಿವೃದ್ಧಿಗಾಗಿ ಇಂದಿರಾ ಗಾಂಧಿ ಪ್ರಶಸ್ತಿ ಅಂತ ಕೂಡ ಕರೆಯಲಾಗುತ್ತೆ. ಇಂದಿರಾ ಗಾಂಧಿ ಟ್ರಸ್ಟ್ನವರು 1986ರಿಂದ ಈ ಪ್ರಶಸ್ತಿಯನ್ನು ನೀಡ್ತಾ ಬಂದಿದ್ದಾರೆ. 1986ರ ಈ ಪ್ರಶಸ್ತಿಯನ್ನು ನ್ಯೂಯಾರ್ಕ್ನ ಪಾರ್ಲಿಮೆಂಟೇರಿಯನ್ ಫಾರ್ ಗ್ಲೋಬಲ್ ಆಕ್ಷನ್ ಅನ್ನುವಂಥ ಸಂಸ್ಥೆಗೆ ನೀಡಲಾಗಿತ್ತು. 2021ನೇ ಸಾಲಿನ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಪ್ರಥಮ್ ಎಂಬ ಸರ್ಕಾರೇತರ ಸಂಸ್ಥೆಗೆ ನೀಡಲಾಗಿತ್ತು. ಈ ಪ್ರಶಸ್ತಿಯು 25 ಲಕ್ಷ ರೂಪಾಯಿ ನಗದು ಮತ್ತು ಪ್ರಶಸ್ತಿ ಫಲಕವನ್ನು ಒಳಗೊಂಡಿದೆ. 10 ಡಿಸೆಂಬರ್ 1901ರಿಂದ ನಾರ್ವೆ ದೇಶವು ಶಾಂತಿ ವಿಭಾಗದ ನೊಬೆಲ್ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಬಂದಿದೆ. 2022ನೇ ಸಾಲಿನ ಶಾಂತಿ ವಿಭಾಗದ ನೊಬೆಲ್ ಪುರಸ್ಕಾರವನ್ನು ಅಲೆಸ್ ಬಯಾಲಿ ಯಾಸ್ಕಿ ಮೆಮೋರಿಯಲ್ ಸಂಸ್ಥೆ, ಸೆಂಟರ್ ಫಾರ್ ಸಿವಿಲ್ ಲಿಬರ್ಟೀಸ್ ಸಂಸ್ಥೆಗೆ ನೀಡಲಾಗಿದೆ. 27 ಜೂನ್ 2023ರಂದು ಪ್ರಧಾನಿ ನರೇಂದ್ರ ಮೋದಿಯವರು ಧಾರವಾಡ ಬೆಂಗಳೂರು ಮಧ್ಯೆ ಸಂಚರಿಸುವ ಕರ್ನಾಟಕದ 2ನೇ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಸೇರಿದಂತೆ ದೇಶದ ಪ್ರಮುಖ ಸ್ಥಳಗಳ ನಡುವೆ ಸಂಪರ್ಕ ಕಲ್ಪಿಸುವ 5 ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿಗೆ ಮೋದಿ ಅವರು ಚಾಲನೆ ನೀಡಿದರು. ಇದೇ ಸಮಯದಲ್ಲಿ ಜಬ್ಬಲ್ಪುರ್ ಎಕ್ಸ್ಪ್ರೆಸ್, ಇಂದೋರ್ ಎಕ್ಸ್ಪ್ರೆಸ್, ಮುಂಬೈ ಎಕ್ಸ್ಪ್ರೆಸ್ ಮತ್ತು ಪಾಟ್ನಾ ಎಕ್ಸ್ಪ್ರೆಸ್ ರೈಲುಗಳಿಗೆ ಮೋದಿಯವರು ಚಾಲನೆ ನೀಡಿದರು. ಕರ್ನಾಟಕ ರಾಜ್ಯದ ಮೊದಲ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಬೆಂಗಳೂರು, ಮೈಸೂರು, ಚೆನ್ನೈ ನಡುವಿನ ಸಂಪರ್ಕ ಕಲ್ಪಿಸುವ ವಂದೇ ಭಾರತ್ ರೈಲಿಗೆ ನರೇಂದ್ರ ಮೋದಿ ಅವರು 11 ನವೆಂಬರ್ 2022ರಂದು ಚಾಲನೆ ನೀಡಿದರು. ಭಾರತದ ಮೊದಲ ವಂದೇ ಭಾರತ್ ರೈಲು ಯಾವುದು ಅಂದರೆ ನವದೆಹಲಿ ಮತ್ತು ವಾರಾಣಸಿ ನಡುವೆ ಸಂಚರಿಸಿದ ರೈಲು. 2019ರ ಫೆಬ್ರವರಿ 11ರಂದು ಮೋದಿಯವರು ನವದೆಹಲಿ, ಕಾನ್ಪುರ್, ಅಲಹಾಬಾದ್, ವಾರಾಣಸಿ ಮಾರ್ಗದ ಮೊದಲ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿಗೆ ಚಾಲನೆಯನ್ನು ನೀಡಿದರು. ವಂದೇ ಭಾರತ್ ಎಕ್ಸ್ಪ್ರೆಸ್ ಅನ್ನು ಟ್ರೈನ್ 18 ಎಂದು ಕರೆಯಲಾಗ್ತಾ ಇತ್ತು.
ನಂತರ 2019 ಜನವರಿ 17ರಿಂದ ವಂದೇ ಭಾರತ್ ಎಕ್ಸ್‌ಪ್ರೆಸ್ ಅಂತ ಮರುನಾಮಕರಣ ಮಾಡಲಾಗಿದೆ. ಪ್ರಸ್ತುತ ಭಾರತದಲ್ಲಿರುವ ವಂದೇ ಭಾರತ್ ಎಕ್ಸ್‌ಪ್ರೆಸ್ ರೈಲುಗಳ ಸಂಖ್ಯೆ ಎಷ್ಟು ಅಂದ್ರೆ 23. ವಂದೇ ಭಾರತ್ ಎಕ್ಸ್‌ಪ್ರೆಸ್‌ನ ಲೋಗೋ ಏನು ಅಂತಂದ್ರೆ ಓಡುವ ಚೀತಾ. ವಿಶ್ವದ ಅತ್ಯಂತ ಉದ್ದದ ರೈಲ್ವೆ ಪ್ಲಾಟ್‌ಫಾರ್ಮ್ ಯಾವುದು ಅಂದ್ರೆ ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ರೈಲ್ವೆ ನಿಲ್ದಾಣದ ರೈಲ್ವೆ ಪ್ಲಾಟ್‌ಫಾರ್ಮ್. ಭಾರತದಲ್ಲಿ ಮೊದಲ ಬಾರಿಗೆ ರೈಲ್ವೆ ಸಂಚಾರ ಆರಂಭವಾಗಿದ್ದು 16 ಏಪ್ರಿಲ್ 1853ರಲ್ಲಿ. ಮೊದಲ ರೈಲ್ವೆ ಸಂಚಾರದ ಮಾರ್ಗ ಯಾವುದಾಗಿತ್ತು ಅಂದ್ರೆ ಮುಂಬೈದಿಂದ ಥಾಣೆ. ಭಾರತೀಯ ರೈಲ್ವೆ ಪಿತಾಮಹ ಅಂತ ಡಾಲ್ ಹೌಸಿ ಅವರನ್ನ ಕರೆಯಲಾಗುತ್ತೆ. ಕೇಂದ್ರ ರೈಲ್ವೆ ಸಚಿವಾಲಯದ ನಿಯಂತ್ರಣದಲ್ಲಿ ಗುಜರಾತ್ನ ವಡೋದರಾದಲ್ಲಿ ರಾಷ್ಟ್ರೀಯ ರೈಲ್ವೆ ಸಾರಿಗೆ ವಿಶ್ವವಿದ್ಯಾಲಯ ಇದೆ. ಕರ್ನಾಟಕದ ಕಾಶ್ಮೀರ ಅಂತ ಕೊಡಗು ಜಿಲ್ಲೆಯನ್ನು ಕರೆಯಲಾಗುತ್ತೆ. ಕರ್ನಾಟಕದಲ್ಲಿ ರೈಲು ಸಂಪರ್ಕವಿಲ್ಲದ ಜಿಲ್ಲೆ ಅಂತ ಕೊಡಗನ್ನ ಕರೀತಾ ಇದ್ರು. ಇತ್ತೀಚೆಗೆ ಮೈಸೂರಿನಿಂದ ಕೊಡಗಿಗೆ ರೈಲ್ವೆ ಸಂಪರ್ಕವನ್ನು ಕಲ್ಪಿಸಲಾಗಿದೆ. ಕರ್ನಾಟಕದ ವಿಜಯಪುರ ಜಿಲ್ಲೆಯ ಇಂಡಿ ಲಿಂಬೆಗೆ ಕೇಂದ್ರ ಸರ್ಕಾರದಿಂದ ಭೌಗೋಳಿಕ ಮಾನ್ಯತೆ ಲಭಿಸಿದೆ. ಜಿಐ ಟ್ಯಾಗ್ ಲಭಿಸಿದೆ. ಹಾಗಾದ್ರೆ ಜಿಐ ಟ್ಯಾಗ್ ಅಂದ್ರೆ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಟ್ಯಾಗ್ ಅಂತ ಕರೀತಾರೆ. ವಿಜಯಪುರದ ಇಂಡಿ ಲಿಂಬೆಗೆ ಜಿಐ ಟ್ಯಾಗ್ ಮಾನ್ಯತೆ ಲಭಿಸಿದೆ. ಅಸ್ಸಾಂನ ಲಿಂಬೆಯ ಬಳಿಕ ಜಿಐ ಟ್ಯಾಗ್ ಪಡೆದ ಎರಡನೇ ಲಿಂಬೆ ತಳಿ ಅನ್ನುವಂಥ ಹೆಗ್ಗಳಿಕೆಗೆ ಇಂಡಿ ಲಿಂಬೆ ಪಾತ್ರವಾಗಿದೆ. ಇಂಡಿ ಲಿಂಬೆಯು ಕಾಗ್ಜಿ ಲಿಂಬೆ ಎಂದೇ ಪ್ರಸಿದ್ಧವಾಗಿದ್ದು ಬಾಂಗ್ಲಾದೇಶ, ನೇಪಾಳ, ದುಬೈ, ಅಬುಧಾಬಿ, ಕುವೈತ್, ಶ್ರೀಲಂಕಾ, ಪಾಕಿಸ್ತಾನಕ್ಕೂ ಸೇರಿದಂತೆ ಪ್ರಪಂಚದ 25 ದೇಶಗಳಿಗೆ ರಫ್ತಾಗ್ತಾ ಇದೆ. ವಿಜಯಪುರವನ್ನು ಕರ್ನಾಟಕದ ಪಂಜಾಬ್ ಅಂತ ಕರೀತಾರೆ. ಲಿಂಬೆಯ ಕಣಜ, ಪಂಚನದಿಗಳ ಬೀಡು ಅಂತ ಕರೆಯಲಾಗುತ್ತೆ. ಕರ್ನಾಟಕಕ್ಕೆ ವಿಜಯಪುರದ ಆದಿಲ್ ಶಾನು ಖರ್ಜೂರ, ತಂಬಾಕು, ಲಿಂಬೆ ಬೆಳೆಯನ್ನು ಪರಿಚಯ ಮಾಡಿದ್ರು ಅಂತ ಹೇಳಲಾಗುತ್ತೆ. ಜಿಐ ಟ್ಯಾಗ್ ಪಡೆದ ಕರ್ನಾಟಕದ ಮೊದಲ ಸರಕು ಯಾವುದು ಅಂದ್ರೆ ಮೈಸೂರಿನ ರೇಷ್ಮೆ. ಜಿಐ ಟ್ಯಾಗ್ ಪಡೆದ ಕರ್ನಾಟಕದ ಮೊದಲ ಸರಕು ಮೈಸೂರಿನ ರೇಷ್ಮೆ. 2022 ವರ್ಷದ ಅತ್ಯಂತ ಜನಪ್ರಿಯ ಜಿಐ ಟ್ಯಾಗ್ ಉತ್ಪನ್ನ ಅಂತ ಹೈದರಾಬಾದಿ ಹಲೀಂ ಪ್ರಸಿದ್ಧಿ ಪಡೆದಿದೆ. ಜಿಐ ಟ್ಯಾಗ್ ಮಾನ್ಯತೆ ನೀಡುವ ಸಚಿವಾಲಯ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ. ರಾಜ್ಯದಲ್ಲಿ ಅತಿ ಹೆಚ್ಚು ಲಿಂಬೆ ಬೆಳೆಯುವಂತಹ ತಾಲೂಕುಗಳು ವಿಜಯಪುರ ಜಿಲ್ಲೆಯ ಇಂಡಿ ಮತ್ತು ಸಿಂದಗಿ. ವಿಂಗ್ಸ್ ಇಂಡಿಯಾ 2024 ತೆಲಂಗಾಣ ರಾಜ್ಯದ ಬೇಗಂಪೇಟ್ ವಿಮಾನ ನಿಲ್ದಾಣದಲ್ಲಿ 2024 ಜನವರಿ 18ರಿಂದ 24ರವರೆಗೆ ಜಗತ್ತನ್ನು ಸಂಪರ್ಕಿಸುವುದು, 2047ರ ವೇಳೆಗೆ ಭಾರತಕ್ಕೆ ವೇದಿಕೆಯನ್ನು ಹೊಂದಿಸುವುದು ಎಂಬ ಧ್ಯೇಯವಾಕ್ಯದಲ್ಲಿ ನಡೆಸಲು ತೀರ್ಮಾನಿಸಲಾಗಿದೆ. ಈ ಕಾರ್ಯಕ್ರಮವು ಏಷ್ಯಾದಲ್ಲಿ ಅತಿದೊಡ್ಡ ನಾಗರಿಕ ವಿಮಾನಯಾನ ಕ್ಷೇತ್ರದ ಪ್ರಮುಖ ಕಾರ್ಯಕ್ರಮವಾಗಿದೆ. ಇದು ಏಷ್ಯಾದಲ್ಲಿಯೇ ಅತ್ಯಂತ ದೊಡ್ಡ ವಾಣಿಜ್ಯ, ಸಾಮಾನ್ಯ ಮತ್ತು ವ್ಯಾಪಾರ ವಿಮಾನಯಾನ ಕಾರ್ಯಕ್ರಮವಾಗಿದೆ. ವಿಂಗ್ಸ್ ಇಂಡಿಯಾ 2024 ಈ ಕಾರ್ಯಕ್ರಮವನ್ನು ತೆಲಂಗಾಣ ರಾಜ್ಯದ ಬೇಗಂಪೇಟ್ ವಿಮಾನ ನಿಲ್ದಾಣದಲ್ಲಿ ನಡೆಸಲಿಕ್ಕೆ ತೀರ್ಮಾನ ಮಾಡಲಾಗಿದೆ. ಇಂಡಿಯಾ 2024 ಭಾರತೀಯ ನಾಗರಿಕ ವಿಮಾನಯಾನ ಸಚಿವಾಲಯ, ಭಾರತ ಸರ್ಕಾರ, ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಮತ್ತು ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಸಂಸ್ಥೆಗಳು ಆಯೋಜನೆ ಮಾಡ್ತಾ ಇವೆ. ಬೆಂಗಳೂರಿನ ಯಲಹಂಕ ವಾಯುನೆಲೆಯಲ್ಲಿ ಕೇಂದ್ರ ರಕ್ಷಣಾ ಸಚಿವಾಲಯದ ವತಿಯಿಂದ 2023 ಫೆಬ್ರವರಿ 13ರಿಂದ 17ರವರೆಗೆ 14ನೇ ಆವೃತ್ತಿಯ ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನವು ದ ರನ್ವೇ ಟು ಎ ಬಿಲಿಯನ್ ಆಪರ್ಚುನಿಟೀಸ್ ಎಂಬ ಧ್ಯೇಯವಾಕ್ಯದಲ್ಲಿ ಜರುಗಿದೆ. 2022ರ ಭಾರತ್ ಡ್ರೋನ್ ಮಹೋತ್ಸವದ ಆತಿಥ್ಯವನ್ನು ನವದೆಹಲಿ ವಹಿಸಿತ್ತು. 2023ರ ಅಂತಾರಾಷ್ಟ್ರೀಯ ಮ್ಯೂಸಿಯಂ ಎಕ್ಸ್ಪೋ ಆತಿಥ್ಯವನ್ನು ನವದೆಹಲಿ ವಹಿಸಿತ್ತು. 2023ರ ರಾಷ್ಟ್ರೀಯ ಗಾಳಿಪಟ ಉತ್ಸವದ ಆತಿಥ್ಯವನ್ನು ಗುಜರಾತ್ನ ಅಹಮದಾಬಾದ್ ವಹಿಸಿತ್ತು. ಭಾರತೀಯ ಮೂಲದ ಲೇಖಕ ಹಾಗೂ ಬೂಕರ್ ಪ್ರಶಸ್ತಿ ಪುರಸ್ಕೃತರಾದ ಸಲ್ಮಾನ್ ರಶ್ದಿ ಅವರು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿರುವ ಕೊಡುಗೆಯನ್ನು ಗುರುತಿಸಿ ಜರ್ಮನಿಯ ಪ್ರತಿಷ್ಠಿತ ಶಾಂತಿ ಪ್ರಶಸ್ತಿಗೆ ಅವರನ್ನು ಆಯ್ಕೆ ಮಾಡಲಾಗಿದೆ. ವಿವಾದಿತ ಲೇಖಕರೆಂದೇ ಖ್ಯಾತರಾಗಿರುವಂತಹ ಸಲ್ಮಾನ್ ರಶ್ದಿ ಅವರ ಮೇಲೆ ಅನೇಕ ಬಾರಿ ಆಕ್ರಮಣಗಳು ನಡೆದರೂ ಕೂಡ ಧೃತಿಗೆಡದೆ ಸಾಹಿತ್ಯ ಕ್ಷೇತ್ರದಲ್ಲಿ ನಿರ್ಭಯವಾಗಿ ತೊಡಗಿದ್ದರಿಂದ ಸಾಹಿತ್ಯ ಕ್ಷೇತ್ರದಲ್ಲಿ ತೋರಿದ ದೃಢ ಸಂಕಲ್ಪ ಮತ್ತು ಸಕಾರಾತ್ಮಕ ಮನೋಭಾವನೆಯನ್ನು ಗುರುತಿಸಿ ಅವರಿಗೆ ಈ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. 22 ಅಕ್ಟೋಬರ್ 2023ರಂದು ಜರ್ಮನಿಯ ಫ್ರಾಂಕ್ಫರ್ಟ್ನಲ್ಲಿ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗುತ್ತೆ. ಈ ಪ್ರಶಸ್ತಿಯ ಮೊತ್ತ 22.41 ಲಕ್ಷ ರೂಪಾಯಿ ಆಗಿದೆ. 2023 ಮೇ ತಿಂಗಳಿನಲ್ಲಿ ಸಲ್ಮಾನ್ ರಶ್ದಿ ಅವರಿಗೆ ಪೆನ್ ಅಮೆರಿಕ ವತಿಯಿಂದ ಪೆನ್ ಸೆಂಟನರಿ ಕರೇಜ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿತ್ತು. ಸಲ್ಮಾನ್ ರಶ್ದಿ ಅವರ ಎರಡನೇ ಕಾದಂಬರಿಯಾದ ಮಿಡ್ನೈಟ್ ಚಿಲ್ಡ್ರನ್ಸ್ಗೆ 1981ರಲ್ಲಿ ಬೂಕರ್ ಪ್ರಶಸ್ತಿ ಲಭಿಸಿತ್ತು. 2020ನೇ ಸಾಲಿನ ಜರ್ಮನ್ನ ಪ್ರತಿಷ್ಠಿತ ಶಾಂತಿ ಪ್ರಶಸ್ತಿಯನ್ನು ಅರ್ಥಶಾಸ್ತ್ರಜ್ಞ ಹಾಗೂ 1998ರ ಅರ್ಥಶಾಸ್ತ್ರ ನೊಬೆಲ್ ಪುರಸ್ಕೃತರಾದ ಅಮರ್ತ್ಯ ಸೇನ್ ಅವರಿಗೆ ನೀಡಲಾಗಿದೆ. ಜರ್ಮನಿಯ ಮಾಜಿ ಚಾನ್ಸಲರ್ ಏಂಜೆಲಾ ಮಾರ್ಕೆಲ್ ಅವರಿಗೆ ಇತ್ತೀಚೆಗೆ ಯುನೆಸ್ಕೋ ಶಾಂತಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಟಿಬೆಟ್ನ ಧರ್ಮಗುರು ದಲೈ ಲಾಮಾ ಅವರಿಗೆ 1959ರ ರೆಮೋನ್ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನು ಇತ್ತೀಚೆಗೆ ಪ್ರದಾನ ಮಾಡಿದ್ದು, ಫಿಲಿಪೈನ್ಸ್ ದೇಶ ನೀಡುವಂತಹ ರೆಮೋನ್ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನು ಏಷ್ಯಾದ ಶಾಂತಿ ನೊಬೆಲ್ ಪ್ರಶಸ್ತಿ ಅಂತ ಕರೆಯಲಾಗುತ್ತೆ ಅಥವಾ ರೆಮೋನ್ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನು ಏಷ್ಯಾದ ನೊಬೆಲ್ ಅಂತ ಕರೆಯಲಾಗುತ್ತೆ.
ಬಾಲಿವುಡ್‌ನ ಚಿತ್ರ ನಿರ್ದೇಶಕ ಕರಣ್ ಜೋಹರ್ ಅವರು ಜಾಗತಿಕ ಮನರಂಜನೆ ಕ್ಷೇತ್ರಕ್ಕೆ ನೀಡಿರುವ ಕೊಡುಗೆ ಹಾಗೂ ಅವರು ನಿರ್ದೇಶಕರಾಗಿ 25 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಬ್ರಿಟನ್ ಸಂಸತ್ತು 21 ಜೂನ್ 2023ರಂದು ಅವರನ್ನು ಗೌರವಿಸಿದೆ. 2023 ಮೇ ತಿಂಗಳಿನಲ್ಲಿ ಆಸ್ಟ್ರೇಲಿಯಾ ಸಂಸತ್ನ ನೂತನ ಸದಸ್ಯರಾಗಿ ಆಯ್ಕೆಯಾದವರು ಕೊಡಗು ಮೂಲದ ಚರಿಷ್ಮಾ ಮಾದಪ್ಪ. ಕೆನಡಾ ಸಂಸತ್ತಿನಲ್ಲಿ ಕನ್ನಡದಲ್ಲಿ ಭಾಷಣ ಮಾಡಿದವರು ಚಂದ್ರ ಆರ್ಯ. ಕೆನಡಾ ಸಂಸತ್ತಿನ ಮೇಲ್ಮನೆಯನ್ನು ಸೆನೆಟ್ ಅಂತ ಕರೆದರೆ ಕೆಳಮನೆಯನ್ನು ಹೌಸ್ ಆಫ್ ಕಾಮನ್ಸ್ ಅಂತ ಕರೀತಾರೆ. 2023ರ ಏಪ್ರಿಲ್ನಲ್ಲಿ ಆಸ್ಟ್ರೇಲಿಯಾದ ಆರ್ಡರ್ ಆಫ್ ಆಸ್ಟ್ರೇಲಿಯನ್ ಗೌರವಕ್ಕೆ ಭಾಜನರಾದವರು ಟೈಟಾನ್ ಆಫ್ ನೀಸ್ ಖ್ಯಾತಿಯ ರತನ್ ಟಾಟಾ. 2023ರ ಏಪ್ರಿಲ್ನಲ್ಲಿ ಫ್ರಾನ್ಸ್ನ ನೈಟ್ ಆಫ್ ದಿ ಲೀಜನ್ ಆಫ್ ಹಾನರ್ ಗೌರವಕ್ಕೆ ಪಾತ್ರರಾದವರು ಭಾರತದ ಕಿರಣ್ ನಡಾರ್. ಕರ್ನಾಟಕ ರಾಜ್ಯದ ಅಭಿವೃದ್ಧಿಯ ಮುನ್ನೋಟ ಒಳಗೊಂಡ ಕರ್ನಾಟಕ ಅಟ್ 100 ಎ ವಿಷನ್ ಡಾಕ್ಯುಮೆಂಟ್ ಫಾರ್ 2047 ವರದಿಯನ್ನು 19 ಜೂನ್ 2023ರಂದು ಬೆಂಗಳೂರಿನ IIMB ಮತ್ತು CII ಬಿಡುಗಡೆ ಮಾಡಿದೆ. ಈ ವರದಿಯನ್ನು ತಯಾರು ಮಾಡಿದವರು ಯಾರು ಅಂದರೆ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಮತ್ತು ಭಾರತೀಯ ಕೈಗಾರಿಕಾ ಒಕ್ಕೂಟ ಜಂಟಿಯಾಗಿ ಕರ್ನಾಟಕದ ಮುನ್ನೋಟ 2047 ವರದಿಯನ್ನು ರೂಪಿಸಿವೆ. ಕೋವಿಡ್ನ ಉಪತಳಿಯಾದ ಒಮಿಕ್ರಾನ್ನ ಪ್ರಭಾವವನ್ನು ತಡೆಯಲು ಭಾರತದಲ್ಲಿ ದೇಶೀಯವಾಗಿ ಉತ್ಪಾದಿಸಲಾದ ಬೂಸ್ಟರ್ ಡೋಸ್ ಜೆಮ್ ಕೋವ್ಯಾಕ್ ಲಸಿಕೆಯನ್ನು ಕೇಂದ್ರ ಸರ್ಕಾರವು 24 ಜೂನ್ 2023ರಂದು ಬಿಡುಗಡೆ ಮಾಡಿದೆ. ಇದು ದೇಶದ ಮೊದಲ mRNA ಲಸಿಕೆಯಾಗಿದ್ದು ಸೂಚಿರಹಿತವಾಗಿ ಇದನ್ನು ನೀಡಬಹುದಾಗಿದೆ. ಈ ಲಸಿಕೆಯನ್ನು ಭಾರತದ ಔಷಧಿ ನಿಯಂತ್ರಣ ಮಹಾನಿರ್ದೇಶಕರು ತುರ್ತು ಬಳಕೆಗೆ ಅನುಮತಿ ನೀಡಿದ್ದಾರೆ. ಜೆಮ್ ಕೋವ್ಯಾಕ್ ಲಸಿಕೆಯನ್ನು ಕೇಂದ್ರ ಸರ್ಕಾರದ ಜೈವಿಕ ತಂತ್ರಜ್ಞಾನ ಇಲಾಖೆ ಹಾಗೂ ಜೈವಿಕ ತಂತ್ರಜ್ಞಾನ ಸಂಶೋಧನಾ ಸಂಸ್ಥೆ ಸಹಯೋಗದಲ್ಲಿ ಜಿನೋವಾ ಸಂಸ್ಥೆ ಅಭಿವೃದ್ಧಿಪಡಿಸಿದೆ. ವಿಶ್ವದ ಮೊದಲ ಬಾರಿ ಮೂಗಿನ ಮೂಲಕ ನೀಡುವ ಇಂಟ್ರಾ ನಾಸಲ್ ಕೋವಿಡ್ ಲಸಿಕೆಯಾದ ಇನ್ಕೋವ್ಯಾಕ್ ಅನ್ನು ಭಾರತ ಬಯೋಟೆಕ್ ಅಭಿವೃದ್ಧಿಪಡಿಸಿತ್ತು. ಡ್ರಗ್ ಟು ಡಿಆಕ್ಸಿ ಗ್ಲೂಕೋಸ್ 2DG ಅನ್ನುವಂಥ ಕೋವಿಡ್ ಲಸಿಕೆಯನ್ನು DRDO ಅಭಿವೃದ್ಧಿಪಡಿಸಿತ್ತು. ಪ್ರಾಣಿಗಳಿಗಾಗಿ ಅಭಿವೃದ್ಧಿಪಡಿಸಿದ ಕೋವಿಡ್ ಲಸಿಕೆ ಅಣೋಕೋವ್ಯಾಕ್ಸ್. ಅಣೋಕೋವ್ಯಾಕ್ಸ್ ಅನ್ನುವಂಥದ್ದು ಪ್ರಾಣಿಗಳಿಗಾಗಿ ಅಭಿವೃದ್ಧಿಪಡಿಸಿದ ಕೋವಿಡ್-19 ಲಸಿಕೆಯಾಗಿದೆ. ಹರಿಯಾಣದ ICAR ರಾಷ್ಟ್ರೀಯ ಇಕ್ವೈನ್ ಸಂಶೋಧನಾ ಕೇಂದ್ರ ಇದನ್ನು ಅಭಿವೃದ್ಧಿಪಡಿಸಿದೆ. ಇನ್ನು ಕೋವಿಶೀಲ್ಡ್ ಲಸಿಕೆಯನ್ನು ಪುಣೆಯ ಸೆರಮ್ ಇನ್ಸ್ಟಿಟ್ಯೂಟ್ ಅಭಿವೃದ್ಧಿಪಡಿಸಿತ್ತು. ಭಾರತದ ಮೊಟ್ಟಮೊದಲ ದೇಶೀಯ ನಿರ್ಮಿತ ಕೋವಿಡ್-19 ಲಸಿಕೆ ಕೋವ್ಯಾಕ್ಸಿನ್. ಭಾರತದ ಮೊಟ್ಟಮೊದಲ ದೇಶೀಯ ನಿರ್ಮಿತ ಕೋವಿಡ್-19 ಲಸಿಕೆಯಾದ ಕೋವ್ಯಾಕ್ಸಿನ್ ಅನ್ನು ಹೈದರಾಬಾದ್ ಮೂಲದ ಭಾರತ್ ಬಯೋಟೆಕ್ ಲಿಮಿಟೆಡ್ ಅಭಿವೃದ್ಧಿಪಡಿಸಿತ್ತು. ಇನ್ನು ದೇಶದ ಮೊಟ್ಟಮೊದಲ ನೀರಿನೊಳಗಿನ ಮೆಟ್ರೋ ಕೋಲ್ಕತ್ತಾ 2023ರ ಡಿಸೆಂಬರ್ನಲ್ಲಿ ಪ್ರಯಾಣಿಕರಿಗೆ ಮುಕ್ತವಾಗಲಿದೆ. ಪಶ್ಚಿಮ ಬಂಗಾಳದ ಹೌರಾ ಮೈದಾನದಿಂದ ಎಸ್ ಪ್ಲಾನೆಡ್ ವರೆಗೆ 4.8 ಕಿಲೋಮೀಟರ್ ಮಾರ್ಗವಾಗಿದ್ದು, ಈ ಮಾರ್ಗದಲ್ಲಿ ಹೂಗ್ಲಿ ನದಿಯೊಳಗೆ 16 ಮೀಟರ್ ಆಳದಲ್ಲಿ 530 ಮೀಟರ್ ಉದ್ದದ ಸುರಂಗ ಮಾರ್ಗ ನಿರ್ಮಿಸಲಾಗಿದ್ದು, ಹೌರಾ ನಿಲ್ದಾಣವು ದೇಶದ ಅತ್ಯಂತ ಆಳವಾದ ಮೆಟ್ರೋ ನಿಲ್ದಾಣವಾಗಿದೆ. ಹೌರಾ ನಿಲ್ದಾಣವು ದೇಶದ ಅತ್ಯಂತ ಆಳವಾದ ಮೆಟ್ರೋ ನಿಲ್ದಾಣವಾಗಿದೆ. 24 ಅಕ್ಟೋಬರ್ 1984ರಂದು ಆರಂಭವಾದ ಕೋಲ್ಕತ್ತಾ ಮೆಟ್ರೋ ದೇಶದ ಮೊದಲ ಮೆಟ್ರೋ ಆಗಿದೆ. ದೇಶದ ಮೊದಲ ಮೆಟ್ರೋ ಯಾವುದು ಅಂದರೆ ಕೋಲ್ಕತ್ತಾದ ಮೆಟ್ರೋ. ದೇಶದ ಮೊದಲ ನೀರೊಳಗಿನ ಮೆಟ್ರೋ ಕೂಡ ಕಲ್ಕತ್ತಾನೇ ಆಗಿದೆ. ದೇಶದ ಮೊದಲ ಮೋನೋ ರೈಲು ಮುಂಬೈ ಮೋನೋ ರೈಲು. ಭಾರತದ ಮೊದಲ ಜಲ ಮೆಟ್ರೋ 25 ಏಪ್ರಿಲ್ 2023ರಂದು ಕೇರಳದ ಕೊಚ್ಚಿಯಲ್ಲಿ ಭಾರತದ ಮೊದಲ ವಾಟರ್ ಮೆಟ್ರೋ ಆರಂಭವಾಗಿದೆ. ಭಾರತದಲ್ಲಿ ಮೊದಲ ಬಾರಿ ನೀರಿನ ಆಯವ್ಯಯವನ್ನು ರೂಪಿಸಿದ ರಾಜ್ಯ ಯಾವುದು ಅಂದರೆ ಕೇರಳ. ಜೂನ್ 2023ರಲ್ಲಿ ಜಮ್ಮು ಕಾಶ್ಮೀರದ ರಾಜ್ಯ ಚಿಟ್ಟೆಯನ್ನಾಗಿ ಬ್ಲೂ ಫ್ಯಾನ್ಸಿ ಚಿಟ್ಟೆಯನ್ನು ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ. ಶ್ರೀನಗರದಲ್ಲಿರುವ ದಾಲ್ ಸರೋವರವನ್ನು ಕಾಶ್ಮೀರದ ಕಿರೀಟ ಅಥವಾ ಒಡವೆ ಮತ್ತು ಲೇಕ್ ಆಫ್ ಫ್ಲವರ್ಸ್ ಅಂತ ಕರೆಯಲಾಗುತ್ತೆ. ಶ್ರೀನಗರದಲ್ಲಿರುವಂತಹ ದಾಲ್ ಸರೋವರವನ್ನು ಕಾಶ್ಮೀರದ ಕಿರೀಟ ಅಥವಾ ಕಾಶ್ಮೀರದ ಒಡವೆ ಮತ್ತು ಲೇಕ್ ಆಫ್ ಫ್ಲವರ್ಸ್ ಅಂತ ಕರೆಯಲಾಗುತ್ತೆ. 2023ರ ನವೆಂಬರ್ 29ರಿಂದ ಡಿಸೆಂಬರ್ 10ರವರೆಗೆ ಸ್ಯಾಂಟಿಯಾಗೋದಲ್ಲಿ ನಡೆಯಲಿರುವ ವಿಶ್ವಕಪ್ಗೆ ಸಜ್ಜಾಗಿರುವ ಜೂನಿಯರ್ ಮಹಿಳಾ ಹಾಕಿ ತಂಡದ ಮುಖ್ಯ ಕೋಚ್ ಆಗಿ ಮಾಜಿ ನಾಯಕ ತುಷಾರ್ ಖಾಂಡ್ಕರ್ ಅವರನ್ನು ಹಾಕಿ ಇಂಡಿಯಾ 2023ರ ಜೂನ್ 27ರಂದು ನೇಮಕ ಮಾಡಿದೆ. ಭಾರತದ ರಾಷ್ಟ್ರೀಯ ಮಹಿಳಾ ಫೀಲ್ಡ್ ಹಾಕಿ ತಂಡದ ಹೆಡ್ ಕೋಚ್ ಯಾರು ಅಂತಂದ್ರೆ ಜಾನಕಿ ಸ್ಕೋಪ್ಮನ್ ಅವರು. ತಂಡದ ನಾಯಕಿ ಯಾರು ಅಂತಂದ್ರೆ ಸವಿತಾ ಪುನಿಯಾ. ಇನ್ನು ವಿಟಮಿನ್ ಎ ಕೊರತೆಯಿಂದ ರಾತ್ರಿ ಕುರುಡುತನ ಬರುತ್ತೆ. ವಿಟಮಿನ್ ಬಿ ಕೊರತೆಯಿಂದ ಬೆರ್ರಿ, ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ ರೋಗ, ವಿಟಮಿನ್ ಡಿ ಕೊರತೆಯಿಂದ ರಿಕೆಟ್ಸ್, ವಿಟಮಿನ್ ಇ ಕೊರತೆಯಿಂದ ಬಂಜೆತನ, ವಿಟಮಿನ್ ಕೆ ಕೊರತೆಯಿಂದ ರಕ್ತ ಹೆಪ್ಪುಗಟ್ಟುವಿಕೆಯ ವಿಫಲತೆ ಕಂಡುಬರುತ್ತವೆ. ಬಿಳಿಯ ಬಣ್ಣದ ಬೆಳಕನ್ನು ಅದರ ಘಟಕ ಬಣ್ಣಗಳಾಗಿ ವಿಭಜಿಸುವ ಕ್ರಿಯೆಗೆ ಬೆಳಕಿನ ವರ್ಣ ವಿಭಜನೆ ಅಂತ ಕರೀತಾರೆ. ಬಿಳಿ ಬಣ್ಣವು 7 ಬಣ್ಣಗಳಿಂದ ಕೂಡಿದೆ ಅಂತ ಹೇಳಿರುವಂತಹ ವಿಜ್ಞಾನಿ ನ್ಯೂಟನ್. ಇವೆಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಬಹಳಷ್ಟು ಉಪಯುಕ್ತ ಆಗ್ತವೆ. ಬಿಳಿಯ ಬಣ್ಣ 7 ಬಣ್ಣಗಳಿಂದ ಕೂಡಿದೆ ಅಂತ ಹೇಳಿದ ವಿಜ್ಞಾನಿ ಯಾರು ಅಂದ್ರೆ ನ್ಯೂಟನ್. ಬಿಳಿ ಬಣ್ಣದಲ್ಲಿರುವಂತಹ 7 ಬಣ್ಣಗಳು ಯಾವುವು ಅಂದ್ರೆ ವಿಬ್ಗ್ಯೋರ್. ವಿಬ್ಗ್ಯೋರ್ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಿದೆ. 7 ಬಣ್ಣಗಳಲ್ಲಿ ಅತಿ ಹೆಚ್ಚು ಬಾಗುವ ಬಣ್ಣ ಯಾವುದು ಅಂದ್ರೆ ನೇರಳೆ, ಅತಿ ಕಡಿಮೆ ಬಾಗುವ ಬಣ್ಣ ಕೆಂಪು, ಅತಿ ಹೆಚ್ಚು ತೀಕ್ಷ್ಣವಾದ ಬಣ್ಣ ನೇರಳೆ, ಅತಿ ಕಡಿಮೆ ತೀಕ್ಷ್ಣವಾದ ಬಣ್ಣ ಕೆಂಪು.
ನಿಮಗೆ ಗೊತ್ತಿದೆಯಲ್ಲ, ಟ್ರಾಫಿಕ್ ಲೈಟ್ಗಳಲ್ಲಿ ಕೆಂಪು ಬಣ್ಣವನ್ನು ಬಳಸಿರ್ತಾರೆ. ಕೆಂಪು ಬಣ್ಣವನ್ನು ಯಾಕೆ ಬಳಸ್ತಾರೆ ಅಂತಂದ್ರೆ, ಕೆಂಪು ಬಣ್ಣ ಕಡಿಮೆ ಚದುರುವಿಕೆ ಮತ್ತು ಹೆಚ್ಚು ತರಂಗ ದೂರವನ್ನು ಹೊಂದಿರುತ್ತೆ. ಹೀಗಾಗಿ ಕೆಂಪು ಬಣ್ಣ ಬಹಳಷ್ಟು ದೂರದವರೆಗೆ ಗೋಚರಿಸುತ್ತೆ. ಅದಕ್ಕಂತಾನೆ ಟ್ರಾಫಿಕ್ ಲೈಟ್ಗಳಲ್ಲಿ ಕೆಂಪು ಬಣ್ಣವನ್ನು ಬಳಸಿರ್ತಾರೆ. ಸಂವಿಧಾನದ ಮೊದಲ ತಿದ್ದುಪಡಿ ಯಾವಾಗ ನಡೆಯಿತು ಅಂದ್ರೆ 18 ಜೂನ್ 1951ರಂದು ಭೂ ಸುಧಾರಣೆಗೆ ಸಂಬಂಧಪಟ್ಟಂತೆ 9ನೇ ಅನುಸೂಚಿಯನ್ನು ಸೇರ್ಪಡೆ ಮಾಡಲಾಯಿತು. ದೇಶದ ಮೊದಲ ಪಂಚಾಯಿತಿಯನ್ನು 2 ಅಕ್ಟೋಬರ್ 1959ರಂದು ರಾಜಸ್ಥಾನದ ನಾಗೌರ್ನಲ್ಲಿ ಸ್ಥಾಪನೆ ಮಾಡಲಾಯಿತು. ಮೊದಲ ಮುನ್ಸಿಪಲ್ ಕಾರ್ಪೊರೇಷನ್ ಮದ್ರಾಸ್ನಲ್ಲಿ 1687ರಲ್ಲಿ ಸ್ಥಾಪನೆಯಾಯಿತು. ಲಾರ್ಡ್ ರಿಪ್ಪನ್ ಅವರನ್ನು ಸ್ಥಳೀಯ ಸರ್ಕಾರಗಳ ಪಿತಾಮಹ ಅಂತ ಕರೆಯಲಾಗುತ್ತೆ. ಸಂವಿಧಾನದ 44ನೇ ತಿದ್ದುಪಡಿಯ ಮೂಲಕ ಆಸ್ತಿ ಹಕ್ಕನ್ನು ತೆಗೆದುಹಾಕಲಾಗಿದೆ. ಇತ್ತೀಚೆಗೆ ನಡೆದ ಸಂವಿಧಾನದ 105ನೇ ತಿದ್ದುಪಡಿಯ ಮೂಲಕ ಹಿಂದುಳಿದ ವರ್ಗಗಳನ್ನು ಗುರುತಿಸುವ ಅಧಿಕಾರವನ್ನು ರಾಜ್ಯ ಸರ್ಕಾರಕ್ಕೆ ನೀಡಲಾಗಿದೆ. ಸಂವಿಧಾನದ 61ನೇ ತಿದ್ದುಪಡಿಯ ಮೂಲಕ ಮತದಾನದ ವಯಸ್ಸನ್ನು 21 ವರ್ಷದಿಂದ 18 ವರ್ಷಕ್ಕೆ ಇಳಿಸಲಾಯಿತು. ಸಂವಿಧಾನದ 14ನೇ ವಿಧಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳುತ್ತೆ. 17ನೇ ವಿಧಿ ಅಸ್ಪೃಶ್ಯತೆಯ ಆಚರಣೆಯ ನಿಷೇಧದ ಬಗ್ಗೆ ಹೇಳುತ್ತೆ. 32ನೇ ವಿಧಿಯನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೆಯಲಾಗುತ್ತೆ. ಸಂವಿಧಾನದ 32ನೇ ವಿಧಿ ಏನು ಅಂತಂದ್ರೆ ಸಂವಿಧಾನದ ಪರಿಹಾರದ ಹಕ್ಕು ಅನ್ನುವಂಥದ್ದು. ಇನ್ನು ಸಂವಿಧಾನದ 352ನೇ ವಿಧಿಯ ಅನ್ವಯ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಜಾರಿ ಮಾಡಿದಾಗ ಸಂವಿಧಾನದ 3ನೇ ಭಾಗದಲ್ಲಿರ್ತಕ್ಕಂಥ ಮೂಲಭೂತ ಹಕ್ಕುಗಳನ್ನು ಅಮಾನತುಗೊಳಿಸಲಾಗುತ್ತೆ. 12 ಜೂನ್ 2023 ಅಂತಾರಾಷ್ಟ್ರೀಯ ಬಾಲಕಾರ್ಮಿಕ ವಿರೋಧಿ ದಿನ. ಈ ದಿನವನ್ನು ಸೋಷಿಯಲ್ ಜಸ್ಟಿಸ್ ಫಾರ್ ಆಲ್ ಎಂಡ್ ಚೈಲ್ಡ್ ಲೇಬರ್ ಅನ್ನುವಂಥ ಧ್ಯೇಯವಾಕ್ಯದೊಂದಿಗೆ ಆಚರಣೆ ಮಾಡಲಾಯಿತು. ಸಂವಿಧಾನದ ಭಾಗ 3ರ 24ನೇ ವಿಧಿಯು ಬಾಲಕಾರ್ಮಿಕ ಪದ್ಧತಿಯ ನಿಷೇಧಕ್ಕೆ ಸಂಬಂಧಪಟ್ಟಂತೆ ಇದೆ. 1986ರಲ್ಲಿ ರಾಷ್ಟ್ರೀಯ ಬಾಲಕಾರ್ಮಿಕ ವಿರೋಧಿ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. 1976ರಲ್ಲಿ ಜೀತ ಪದ್ಧತಿ ರದ್ದತಿ ಕಾನೂನನ್ನು ಜಾರಿಗೆ ತರಲಾಗಿದೆ. ಇನ್ನು 26 ಜೂನ್ 2023ರಂದು ಅಂತಾರಾಷ್ಟ್ರೀಯ ಮಾದಕ ದ್ರವ್ಯಗಳ ಬಳಕೆ ಮತ್ತು ಅಕ್ರಮ ಕಳ್ಳ ಸಾಗಾಟನೆಯ ವಿರೋಧಿ ದಿನವನ್ನು ಆಚರಣೆ ಮಾಡಲಾಯಿತು. ಪೀಪಲ್ ಫಸ್ಟ್, ಸ್ಟಾಪ್ ಸ್ಟಿಗ್ಮಾ ಆ್ಯಂಡ್ ಡಿಸ್ಕ್ರಿಮಿನೇಷನ್, ಸ್ಟ್ರೆಂಗ್ಥನ್ ಪ್ರಿವೆನ್ಷನ್ ಎಂಬ ಧ್ಯೇಯವಾಕ್ಯದಲ್ಲಿ ಈ ದಿನವನ್ನು ಆಚರಣೆ ಮಾಡಲಾಗಿದೆ. ಕೇಂದ್ರ ಗೃಹ ಸಚಿವಾಲಯದ ನಿಯಂತ್ರಣದಲ್ಲಿರುವ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಎನ್ಸಿಬಿ ಸಂಸ್ಥೆಯು 17 ಮಾರ್ಚ್ 1986ರಂದು ಸ್ಥಾಪನೆಯಾಗಿದ್ದು ಭಾರತದಲ್ಲಿ ಮಾದಕ ವಸ್ತು ವಿರೋಧಿ ಚಟುವಟಿಕೆಗಳ ನಿಯಂತ್ರಣ ಘಟಕವಾಗಿದೆ. 1 ಜುಲೈ 2023ರಂದು ಭಾರತದಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿಯ ದಿನವನ್ನು ಆಚರಣೆ ಮಾಡಲಾಯಿತು. ಸಂವಿಧಾನದ 122ನೇ ತಿದ್ದುಪಡಿ ಮಸೂದೆ ಹಾಗೂ 101ನೇ ತಿದ್ದುಪಡಿಯ ಅನ್ವಯ 1 ಜುಲೈ 2017ರಂದು ಭಾರತದಲ್ಲಿ ಪರೋಕ್ಷ ತೆರಿಗೆ ವ್ಯವಸ್ಥೆಯ ಸುಧಾರಣೆಗಾಗಿ ಜಿಎಸ್ಟಿ ಜಾರಿಗೆ ಬಂದಿದೆ. ಸಂವಿಧಾನದ 279 ವಿಧಿ ಅನ್ವಯ ಕೇಂದ್ರ ವಿತ್ತ ಸಚಿವರು ಜಿಎಸ್ಟಿ ಕೌನ್ಸಿಲ್ನ ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ. ಜಿಎಸ್ಟಿ ಸಂಗ್ರಹದಲ್ಲಿ ಮಹಾರಾಷ್ಟ್ರ ಮೊದಲ ಸ್ಥಾನದಲ್ಲಿದ್ದರೆ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಜಿಎಸ್ಟಿ ಪರಿಕಲ್ಪನೆಯನ್ನು ಕೆನಡಾ ದೇಶದಿಂದ ಎರವಲು ಪಡೆಯಲಾಗಿದೆ. ಜಿಎಸ್ಟಿ ಪಿತಾಮಹ ಅಂತ ಅಸೀಂ ದಾಸ್ ಗುಪ್ತಾ ಅವರನ್ನು ಕರೆಯಲಾಗುತ್ತೆ. ಇನ್ನು ರಾಷ್ಟ್ರೀಯ ವೈದ್ಯರ ದಿನ ಜುಲೈ 1. ಜುಲೈ 1 ದೇಶಾದ್ಯಂತ ರಾಷ್ಟ್ರೀಯ ವೈದ್ಯರ ದಿನ ಅಂತ ಆಚರಣೆ ಮಾಡಲಾಗುತ್ತೆ. 2023ರ ರಾಷ್ಟ್ರೀಯ ವೈದ್ಯರ ದಿನದ ಘೋಷವಾಕ್ಯ ಏನು ಅಂತಂದ್ರೆ ದೃಢತೆ ಮತ್ತು ಗುಣಪಡಿಸುವ ಕೈಗಳನ್ನು ಗೌರವಿಸುವುದು, ಸೆಲೆಬ್ರೇಟಿಂಗ್ ರೆಸಿಲಿಯನ್ಸ್ ಅಂಡ್ ಹೀಲಿಂಗ್ ಹ್ಯಾಂಡ್ಸ್ ಅನ್ನುವಂಥದ್ದು 2023ರ ರಾಷ್ಟ್ರೀಯ ವೈದ್ಯರ ದಿನದ ಧ್ಯೇಯವಾಕ್ಯ. ಇನ್ನು 1991ರಲ್ಲಿ ಮೊದಲ ಬಾರಿಗೆ ವೈದ್ಯರ ದಿನವನ್ನು ಆಚರಣೆ ಮಾಡಲಾಯಿತು. ಪಶ್ಚಿಮ ಬಂಗಾಳದ 2ನೇ ಮುಖ್ಯಮಂತ್ರಿ ಹಾಗೂ ವೈದ್ಯರಾದ ಬಿಧನ್ ಚಂದ್ರ ರಾಯ್ ಅವರು ವೈದ್ಯಕೀಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಯನ್ನು ಸ್ಮರಣೆ ಮಾಡಲಿಕ್ಕೆ ಅವರ ಜನ್ಮ ದಿನವಾಗಿರುವಂತಹ ಜುಲೈ 1 ರಾಷ್ಟ್ರೀಯ ವೈದ್ಯರ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಮತ್ತು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಸ್ಥಾಪನೆಯಲ್ಲಿ ಬಿಸಿ ರಾಯ್ ಅವರು ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಬಿಸಿ ರಾಯ್ ಅವರು 1 ಜುಲೈ 1882ರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಜನಿಸ್ತಾರೆ. ವೈದ್ಯಕೀಯ ವಿಜ್ಞಾನ ಕ್ಷೇತ್ರಕ್ಕೆ ಇವರು ನೀಡಿದ ಕೊಡುಗೆಗಾಗಿ 4 ಫೆಬ್ರವರಿ 1961ರಲ್ಲಿ ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಇವರು 1 ಜುಲೈ 1962ರಂದು ನಿಧನರಾದರು. ಇವರು ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಗಾಂಧೀಜಿಯವರ ಖಾಸಗಿ ವೈದ್ಯರು ಕೂಡ ಆಗಿದ್ರು. ಇನ್ನು ವಿವಿಧ ದೇಶಗಳು ಯಾವಾಗ ರಾಷ್ಟ್ರೀಯ ವೈದ್ಯರ ದಿನವನ್ನು ಆಚರಣೆ ಮಾಡ್ತವೆ ಅನ್ನುವಂಥದ್ದನ್ನು ನೋಡೋಣ. ಭಾರತ ಜುಲೈ 1ರಂದು ರಾಷ್ಟ್ರೀಯ ವೈದ್ಯರ ದಿನ ಆಚರಣೆ ಮಾಡುತ್ತೆ. ಅಮೆರಿಕ 30 ಮಾರ್ಚ್, ಕ್ಯೂಬಾ 2 ಡಿಸೆಂಬರ್, ಇರಾನ್ 23 ಆಗಸ್ಟ್ರಂದು ರಾಷ್ಟ್ರೀಯ ವೈದ್ಯರ ದಿನವನ್ನು ಆಚರಣೆ ಮಾಡ್ತವೆ. 10 ಡಿಸೆಂಬರ್ 1901ರಲ್ಲಿ ಸ್ವೀಡನ್ನ ಸ್ಟಾಕ್ಹೋಮ್ನಲ್ಲಿ ವೈದ್ಯಕೀಯ ಕ್ಷೇತ್ರದ ನೊಬೆಲ್ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಪ್ರದಾನ ಮಾಡಲಾಯಿತು. ಇನ್ನು 2022ನೇ ಸಾಲಿನ ವೈದ್ಯಕೀಯ ಕ್ಷೇತ್ರದ ನೊಬೆಲ್ ಪ್ರಶಸ್ತಿಯನ್ನು ಸ್ವಾಂಟಿ ಪಾಬೊ ಅವರಿಗೆ ನೀಡಲಾಗಿದೆ. ಸ್ವಾಂಟಿ ಪಾಬೊ ಅವರು ಮಾನವನ ವಿಕಾಸದ ಕುರಿತು ತಳಿಶಾಸ್ತ್ರದ ಮಹತ್ವ ಕ್ಷೇತ್ರದಲ್ಲಿ ಮಾಡಿರುವಂತಹ ಸಾಧನೆಗಾಗಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಇನ್ನು ವಿಶ್ವ ನರ್ಸ್ ದಿನವನ್ನು 12 ಮೇ 2023ರಂದು ಆಚರಣೆ ಮಾಡಲಾಯಿತು. ವಿಶ್ವ ದಾದಿಯರ ದಿನದ ಧ್ಯೇಯವಾಕ್ಯ ಏನು ಅಂದ್ರೆ ನಮ್ಮ ನರ್ಸ್ ನಮ್ಮ ಭವಿಷ್ಯ ಅನ್ನುವಂಥದ್ದಾಗಿತ್ತು. ಇನ್ನು 14 ಜೂನ್ 2023ರಂದು ವಿಶ್ವ ರಕ್ತದಾನಿಗಳ ದಿನವನ್ನು ಗಿವ್ ಬ್ಲಡ್, ಗಿವ್ ಪ್ಲಾಸ್ಮಾ, ಶೇರ್ ಲೈಫ್, ಶೇರ್ ಆಫನ್ ಅನ್ನುವಂಥ ಧ್ಯೇಯವಾಕ್ಯದೊಂದಿಗೆ ಆಚರಣೆ ಮಾಡಲಾಗಿದೆ. ರಕ್ತ ಪರಿಚಲನೆ ಪಿತಾಮಹ ವಿಲಿಯಂ ಹಾರ್ವೆ. ರಕ್ತದ ರಾಸಾಯನಿಕ ಅಧ್ಯಯನವನ್ನು ಸಿರಾಲಜಿ ಅಂತ ಕರೀತಾರೆ.
ಕೆಂಪು ರಕ್ತ ಕಣಗಳ ಸಂಖ್ಯೆ ಕಡಿಮೆಯಾಗುವುದರಿಂದ ಅನಿಮಿಯಾ ಅಥವಾ ರಕ್ತಹೀನತೆ ಕಂಡುಬರುತ್ತೆ. ರಕ್ತಹೀನತೆ ಅಥವಾ ಅನಿಮಿಯಾ ನಿವಾರಣೆಗಾಗಿ ವಿಟಮಿನ್ B12 ಅನ್ನ ನೀಡಲಾಗುತ್ತೆ. ಬಿಳಿ ರಕ್ತ ಕಣಗಳ ಸಂಖ್ಯೆ ಹೆಚ್ಚಾಗುವುದರಿಂದ ರಕ್ತದ ಅರ್ಬುದ ಅಥವಾ ಲ್ಯುಕೇಮಿಯಾ ರೋಗ ಬರುತ್ತೆ. ಸಾಮಾನ್ಯವಾಗಿ ರಕ್ತದ ಸಾರ್ವತ್ರಿಕ ದಾನಿ ಅಂತ O ಸಮೂಹದ ಗುಂಪನ್ನು ಕರೆದರೆ ಸಾರ್ವತ್ರಿಕ ಸ್ವೀಕಾರಿ ಅಂತ AB ರಕ್ತದ ಗುಂಪನ್ನು ಕರೀತಾರೆ. ಇನ್ನು RH ಅಂಶವನ್ನು ಪರಿಗಣಿಸಿದರೆ ಸಾರ್ವತ್ರಿಕ ದಾನಿ O ನೆಗೆಟಿವ್ ಹಾಗೂ ಸಾರ್ವತ್ರಿಕ ಸ್ವೀಕಾರಿ ಅಂತ AB ಪಾಸಿಟಿವ್ ಅನ್ನ ಕರೀತಾರೆ. ಕರ್ನಾಟಕದ ಮೊದಲ ವಿಧಿವಿಜ್ಞಾನ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಸ್ಥಾಪನೆಯಾಗಲಿದೆ. ಭಗವದ್ಗೀತೆ ಮ್ಯೂಸಿಯಂ ಹುಬ್ಬಳ್ಳಿಯಲ್ಲಿದೆ. ರಾಜ್ಯದ ಮೊದಲ ರಕ್ಷಣಾ ವಿವಿಯನ್ನು ಶಿವಮೊಗ್ಗದಲ್ಲಿ ಆರಂಭಿಸಲಿಕ್ಕೆ ಚಿಂತನೆ ಮಾಡಲಾಗಿದೆ. ಕರ್ನಾಟಕದ EVM ಉಗ್ರಾಣ ಅಂತ ಧಾರವಾಡವನ್ನು ಕರೆಯಲಾಗುತ್ತೆ. ಭಾರತದ ಮೊದಲ ಹಸಿರು IIT ಧಾರವಾಡ. 2020ರ ನೂತನ ಶಿಕ್ಷಣ ನೀತಿ ಅನುಷ್ಠಾನಕ್ಕೆ ತಂದ ರಾಜ್ಯ ಕರ್ನಾಟಕ, ಮೊದಲ ವಿಶ್ವವಿದ್ಯಾಲಯ ಧಾರವಾಡದ್ದು. ಇನ್ನು ಜುಲೈ 29 ಹುಲಿ ಸಂರಕ್ಷಣಾ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ನವದೆಹಲಿಯ ರಾಷ್ಟ್ರಪತಿ ಭವನದ ಮೊಘಲ್ ಗಾರ್ಡನ್ ಅನ್ನು ಅಮೃತ ಉದ್ಯಾನ ಎಂದು ಮರುನಾಮಕರಣ ಮಾಡಲಾಗಿದೆ. 2023ರ 95ನೇ ಆವೃತ್ತಿಯ ಆಸ್ಕರ್ ಪ್ರಶಸ್ತಿಯಲ್ಲಿ ಅತ್ಯುತ್ತಮ ಚಿತ್ರ ಅನ್ನುವಂಥ ಕೀರ್ತಿಗೆ ಎವರಿಥಿಂಗ್ ಎವರಿವೆಲ್ ಆಲ್ ಅಟ್ ದ ಒನ್ಸ್ ಅನ್ನುವಂಥ ಚಿತ್ರ ಅತ್ಯುತ್ತಮ ಚಿತ್ರ ಅನ್ನುವಂಥ ಪ್ರಶಸ್ತಿ ಪಡೆದರೆ, ಅತ್ಯುತ್ತಮ ನಟ ಅನ್ನುವಂಥ ಪ್ರಶಸ್ತಿಗೆ ಬ್ರೆಂಡನ್ ಫ್ರೇಸರ್ ಅವರು ಆಯ್ಕೆಯಾಗಿದ್ದಾರೆ. ಇನ್ನು ಅತ್ಯುತ್ತಮ ಮೂಲಗೀತೆ ವಿಭಾಗದಲ್ಲಿ ಭಾರತದ RRR ಚಿತ್ರದ ನಾಟು ನಾಟು ಗೀತೆ ಅತ್ಯುತ್ತಮ ಮೂಲಗೀತೆ ಅನ್ನುವಂಥ ಪ್ರಶಸ್ತಿಯನ್ನು ಪಡೆದಿದೆ. ಇನ್ನು ಅತ್ಯುತ್ತಮ ಸಾಕ್ಷ್ಯ ಚಿತ್ರ ಅನ್ನುವಂಥ ಪ್ರಶಸ್ತಿಯನ್ನು ಭಾರತದ ಎಲಿಫೆಂಟ್ ವಿಸ್ಪರ್ಸ್ ಅನ್ನುವಂಥ ಚಿತ್ರ ಪಡೆದಿದೆ. ರಾಜೀವ್ ಗಾಂಧಿ ಮರಣದ ದಿನವಾದ ಮೇ 21 ಭಯೋತ್ಪಾದನೆ ನಿಗ್ರಹ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ. 21 ಅಕ್ಟೋಬರ್ ಅನ್ನು ಪೊಲೀಸ್ ಹುತಾತ್ಮ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ. ಡಿಸೆಂಬರ್ 10 ಮಾನವ ಹಕ್ಕುಗಳ ದಿನಾಚರಣೆ ಅಂತ ಆಚರಣೆ ಮಾಡಲಾಗುತ್ತೆ. 2023ನೇ ಸಾಲಿನ ಪದ್ಮವಿಭೂಷಣ ಪ್ರಶಸ್ತಿಗೆ ಕನ್ನಡಿಗ SM ಕೃಷ್ಣ, ಪದ್ಮಭೂಷಣ ಪ್ರಶಸ್ತಿಗೆ SL ಭೈರಪ್ಪ ಮತ್ತು ಸುಧಾಮೂರ್ತಿ ಅವರು ಭಾಜನರಾಗಿದ್ದಾರೆ. 2023ರ ಪದ್ಮವಿಭೂಷಣ ಪ್ರಶಸ್ತಿಗೆ ಭಾಜನರಾದ ಬಾಲಕೃಷ್ಣ ದೋಷಿ ಅವರು ವಾಸ್ತುಶಿಲ್ಪಿಯಾಗಿದ್ದು, 2018ರಲ್ಲಿ ವಾಸ್ತುಶಿಲ್ಪದ ನೊಬೆಲ್ ಅಂತಾನೆ ಪ್ರಸಿದ್ಧಿ ಪಡೆದ ಪ್ರಿಟ್ಸ್ಕರ್ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಪ್ರಿಟ್ಸ್ಕರ್ ಪ್ರಶಸ್ತಿಯನ್ನು ವಾಸ್ತುಶಿಲ್ಪದ ನೊಬೆಲ್ ಅಂತ ಕರೆಯಲಾಗುತ್ತೆ. ಈ ಪ್ರಶಸ್ತಿಯನ್ನು 2018ರಲ್ಲಿ ಪಡೆದವರು ಯಾರು ಅಂತಂದ್ರೆ ಪದ್ಮವಿಭೂಷಣ ಪ್ರಶಸ್ತಿ ಪಡೆದ ಬಾಲಕೃಷ್ಣ ದೋಷಿ ಅವರು. ಬಾಲಕೃಷ್ಣ ದೋಷಿ ಅವರಿಗೆ 2023ರ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಇನ್ನು 2023ರ ವಾಸ್ತುಶಿಲ್ಪದ ನೊಬೆಲ್ ಎನಿಸಿದ ಪ್ರಿಟ್ಸ್ಕರ್ ಪ್ರಶಸ್ತಿಯನ್ನು ಡೇವಿಡ್ ಚಿಪ್ಪರ್ ಫೀಲ್ಡ್ ಅವರು ಪಡೆದಿದ್ದಾರೆ. ಡೇವಿಡ್ ಚಿಪ್ಪರ್ ಫೀಲ್ಡ್ ಬ್ರಿಟನ್ನ ವಾಸ್ತುಶಿಲ್ಪಿ. ಇನ್ನು 2023ರ ICC ವರ್ಷದ T20 ಕ್ರಿಕೆಟಿಗ ಅಂತ ಸೂರ್ಯಕುಮಾರ್ ಯಾದವ್ ಅವರು ಪ್ರಸಿದ್ಧಿ ಪಡೆದಿದ್ದಾರೆ. 2022ರ ಟೈಮ್ಸ್ ನಿಯತಕಾಲಿಕೆಯ ವರ್ಷದ ವ್ಯಕ್ತಿ ಗೌರವ ಉಕ್ರೇನ್ನ ವೊಲೋಡಿಮಿರ್ ಝೆಲೆನ್ಸ್ಕಿ ಪಡೆದಿದ್ದಾರೆ. 2023ರ ಫಿಫಾ ವರ್ಷದ ಆಟಗಾರ ಗೌರವ ಮತ್ತು 2022ರ ಫಿಫಾ ಟೂರ್ನಿಯ ಚಿನ್ನದ ಚೆಂಡು ವಿಜೇತ ಲಿಯೋನೆಲ್ ಮೆಸ್ಸಿ. 2022ರ ಫಿಫಾ ಟೂರ್ನಿಯ ಉದಯೋನ್ಮುಖ ಆಟಗಾರ ಅರ್ಜೆಂಟೈನಾದ ಎಂಜೋ ಫರ್ನಾಂಡೆಸ್. 2022ರ ಫಿಫಾ ಟೂರ್ನಿಯ ಚಿನ್ನದ ಕೈಗವಸು ಪಡೆದವರು ಅರ್ಜೆಂಟೈನಾದ ಎಮಿಲಿಯಾನೋ ಮಾರ್ಟಿನೆಸ್. 2022ರ ಫಿಫಾ ಟೂರ್ನಿಯ ಚಿನ್ನದ ಬೂಟು ಪಡೆದವರು ಫ್ರಾನ್ಸ್ನ ಕೈಲಿಯಾನ್ ಎಂಬಾಪೆ. 2022ರ ಫಿಫಾ ಟೂರ್ನಿಯ ಚಾಂಪಿಯನ್ ತಂಡ ಅರ್ಜೆಂಟೈನಾ. 2022ರ ಫಿಫಾ ಟೂರ್ನಿಯ ರನ್ನರ್ ಅಪ್ ತಂಡ ಫ್ರಾನ್ಸ್. ಯೂರೋ ಕರೆನ್ಸಿಯನ್ನು ಅಳವಡಿಸಿಕೊಂಡ 20ನೇ ದೇಶ ಕ್ರೊವೇಷಿಯಾ. ಹಾವೇರಿಯಲ್ಲಿ ನಡೆದ 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ದೊಡ್ಡರಂಗೇಗೌಡ ಅವರು ವಹಿಸಿಕೊಂಡಿದ್ದರು. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೆಯಲಿದೆ. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೆಯಲಿದೆ. ಹಿಂದೆ ನಡೆದದ್ದು 86ನೇದು. ಇದರ ಅಧ್ಯಕ್ಷತೆಯನ್ನು ದೊಡ್ಡರಂಗೇಗೌಡ ಅವರು ವಹಿಸಿಕೊಂಡಿದ್ದರು. ಇನ್ನು 2022ನೇ ಸಾಲಿನ ಪಂಪ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ SR ರಾಮಸ್ವಾಮಿ. 2023ನೇ ಸಾಲಿನ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಗೆ ತಮಿಳು ಲೇಖಕಿ ಶಿವಶಂಕರಿಯವರ ಸೂರ್ಯವಂಶಂ ಕೃತಿ ಭಾಜನವಾಗಿದೆ. ವಿಶ್ವದ ಅತಿ ಎತ್ತರದ ಯುದ್ಧಭೂಮಿ ಸಿಯಾಚಿನ್ಗೆ ನಿಯೋಜನೆಯಾದ ಮೊದಲ ಮಹಿಳಾ ಅಧಿಕಾರಿ ಕ್ಯಾಪ್ಟನ್ ಶಿವಾ ಚೌಹಾಣ್. ಫೈಟರ್ ಜೆಟ್ ಪೈಲಟ್ ಸಾಧನೆ ಮಾಡಿದ ಮೊದಲ ಮಹಿಳೆ ಸಾನಿಯಾ ಮಿರ್ಜಾ. ಭಾರತದ ಮೊದಲ ಮಹಿಳಾ ರಫೇಲ್ ಜೆಟ್ ಪೈಲಟ್ ಯಾರು ಅಂದರೆ ಶಿವಾಂಗಿ ಸಿಂಗ್. ವೀರ್ ಗಾರ್ಡಿಯನ್ ಸಮರಾಭ್ಯಾಸದಲ್ಲಿ ಭಾಗವಹಿಸಿದ್ದ ಭಾರತದ ಮಹಿಳಾ ಫೈಟರ್ ಪೈಲಟ್ ಯಾರು ಅಂದರೆ ಅವನಿ ಚತುರ್ವೇದಿ. 2023ರ ಜನವರಿ 26ರ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ನೌಕಾಪಡೆಯ ಮುಂದಾಳತ್ವವನ್ನು ವಹಿಸಿದ್ದವರು ಯಾರು ಅಂದರೆ ದಿಶಾ ಅಮೃತ್. ಶೌರ್ಯ ಪ್ರಶಸ್ತಿ ಪುರಸ್ಕೃತೆ ದೀಪಿಕಾ ಮಿಶ್ರಾ ಅವರು. ಇನ್ನು 2023ರ ಜನವರಿಯಲ್ಲಿ 71ನೇ ಆವೃತ್ತಿಯ ಮಿಸ್ ಯೂನಿವರ್ಸ್ ಗೌರವಕ್ಕೆ ಪಾತ್ರರಾದವರು ಅಮೆರಿಕದ ಅರ್ಬೋನಿ ಗೇಬ್ರಿಯಲ್. 2023ನೇ ಸಾಲಿನ ಫೆಮಿನಾ ಮಿಸ್ ಇಂಡಿಯಾ ಗೌರವ ಪಡೆದವರು ನಂದಿನಿ ಗುಪ್ತಾ, ರಾಜಸ್ಥಾನದವರು. 32ನೇ ಗ್ರಾಮಿ ಪ್ರಶಸ್ತಿ ಪುರಸ್ಕೃತೆ ಅಮೆರಿಕದ ಬೆಯಾನ್ಸ್. 2023ರ ಗಣಿತ ಕ್ಷೇತ್ರದ ಅಬೆಲ್ ಪುರಸ್ಕೃತರು ಲೂಯಿಸ್ ಕೆಫರೆಲ್ಲಿ, ಅರ್ಜೆಂಟೈನಾದವರು.
25 ಜನವರಿ 2023ರಂದು ರಾಷ್ಟ್ರೀಯ ಮತದಾನ ದಿನವನ್ನು ನಥಿಂಗ್ ಲೈಕ್ ವೋಟಿಂಗ್, ಐ ವೋಟ್ ಫಾರ್ ಶ್ಯೂರ್ ಎಂಬ ಧ್ಯೇಯವಾಕ್ಯದಲ್ಲಿ ಕೇಂದ್ರ ಚುನಾವಣಾ ಆಯೋಗ ಆಚರಣೆ ಮಾಡಿದೆ. ಪ್ರಸ್ತುತ ಭಾರತದ 25ನೇ ಮುಖ್ಯ ಚುನಾವಣಾ ಆಯುಕ್ತರು ರಾಜೀವ್ ಕುಮಾರ್. ಪ್ರಸ್ತುತ ಹಾಗೂ ಭಾರತದ 25ನೇ ಮುಖ್ಯ ಚುನಾವಣಾ ಆಯುಕ್ತರು ಯಾರು ಅಂತಂದ್ರೆ ರಾಜೀವ್ ಕುಮಾರ್. ಭಾರತದ ಪ್ರಸ್ತುತ 50ನೇ ಮುಖ್ಯ ನ್ಯಾಯಾಧೀಶರು ಯಾರು ಅಂತಂದ್ರೆ ನ್ಯಾಯಮೂರ್ತಿ DY ಚಂದ್ರಚೂಡ್. ಇವರಿಗೆ ಅಮೆರಿಕದ ಜಾಗತಿಕ ನಾಯಕತ್ವ ಪುರಸ್ಕಾರ ದೊರೆತಿದೆ. ಇನ್ನು ಸಂವಿಧಾನದ 148ನೇ ವಿಧಿ ಅನ್ವಯ ಅವಕಾಶ ಕಲ್ಪಿಸಿರುವ ಸಾರ್ವಜನಿಕ ಹಣಕಾಸು ರಕ್ಷಕ ಮತ್ತು ಖಜಾನೆ ಕಾಯುವ ಕಾವಲು ನಾಯಿ ಹುದ್ದೆಯಾದ CAG ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಆಗಿ ಪ್ರಸ್ತುತ ಗಿರೀಶ್ ಚಂದ್ರ ಮುರ್ಮು ಅವರು ಕಾರ್ಯನಿರ್ವಹಿಸುತ್ತಿದ್ದು, ಇತ್ತೀಚೆಗೆ ವಿಶ್ವ ಆರೋಗ್ಯ ಸಂಸ್ಥೆ ಜಿನಿವಾ ಮತ್ತು ಅಂತಾರಾಷ್ಟ್ರೀಯ ಕಾರ್ಮಿಕ ಒಕ್ಕೂಟ ಜಿನಿವಾದ ಬಾಹ್ಯ ಆಡಿಟರ್ ಜನರಲ್ ಆಗಿ ನೇಮಕ ಆಗಿದ್ದಾರೆ. 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಐಕಾನ್ ಯಾರು ಅಂದ್ರೆ ಮಂಜಮ್ಮ ಜೋಗತಿ. ಬ್ರಿಟನ್ನ ನೂತನ ದೊರೆ ಯಾರು ಅಂದ್ರೆ 3ನೇ ಕಿಂಗ್ ಚಾರ್ಲೆಸ್. ದೀರ್ಘಾವಧಿ ಆಳ್ವಿಕೆ ಮಾಡಿದ ಬ್ರಿಟಿಷ್ ರಾಣಿ ಯಾರು ಅಂದ್ರೆ 2ನೇ ಎಲಿಜಬೆತ್. ಆಸ್ಟ್ರೇಲಿಯಾದ ನೂತನ ಪ್ರಧಾನಿ ಯಾರು ಅಂದ್ರೆ ಆಂಥೋನಿ ಆಲ್ಬನೀಸ್. ಇನ್ನು ಜಪಾನ್ನ ನೂತನ ಪ್ರಧಾನಿ ಫುಮಿಯೋ ಕಿಶಿಡಾ. ಬಿಫರ್ಜಾಯ್ ಚಂಡಮಾರುತಕ್ಕೆ ಹೆಸರು ನೀಡಿದ ದೇಶ ಯಾವುದು ಅಂತಂದ್ರೆ ಬಾಂಗ್ಲಾದೇಶ. ಇನ್ನು ಭಾರತದ ಮೊದಲ ಸೋಲಾರ್ ಸಿಟಿ ಸಾಂಚಿ. ಭಾರತದ ಶಾಸನಗಳ ಪಿತಾಮಹ ಅಂತ ಅಶೋಕನನ್ನ ಕರೆಯಲಾಗುತ್ತೆ. ಶಾಂತಿ ಕಾಲದ ಅತ್ಯುನ್ನತ ಪ್ರಶಸ್ತಿ ಯಾವುದು ಅಂದ್ರೆ ಅಶೋಕ್ ಚಕ್ರ. ವಿಶ್ವ ಜಲ ದಿನವನ್ನು ಮಾರ್ಚ್ 12ರಂದು ಆಚರಣೆ ಮಾಡಲಾಗುತ್ತೆ. ಜರ್ಮನಿಯಲ್ಲಿ ನಡೆದ 2023ರ ಅಂತಾರಾಷ್ಟ್ರೀಯ ಸೂಪರ್ ಕಂಪ್ಯೂಟಿಂಗ್ ಸಮ್ಮೇಳನದಲ್ಲಿ ಭಾರತದ ಐರಾವತ್ ಕೃತಕ ಬುದ್ಧಿಮತ್ತೆ ಸೂಪರ್ ಕಂಪ್ಯೂಟರ್ 75ನೇ ಸ್ಥಾನವನ್ನು ಪಡೆದಿದೆ. ಸೈಕ್ಲೋನ್ ಎನ್ನುವುದು ಭಾರತ ಮತ್ತು ಈಜಿಪ್ಟ್ ನಡುವಿನ ಸಮರಾಭ್ಯಾಸವಾಗಿದೆ. 2022ನೇ ಸಾಲಿನ ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ಟೇಬಲ್ ಟೆನ್ನಿಸ್ ಆಟಗಾರ ಶರತ್ ಕಮಲ್ ಅಚಂತ ಅವರು ಪಡೆದಿದ್ದಾರೆ. ಭಾರತದ ಮೊಟ್ಟಮೊದಲ ಉಕ್ಕು ನಿರ್ಮಿತ ರಸ್ತೆ ಸೂರತ್. ಇದನ್ನು ವಜ್ರನಗರಿ ಅಂತ ಕೂಡ ಕರೀತಾರೆ. ಭಾರತದ ಅತಿ ದೊಡ್ಡ ಹೈಕೋರ್ಟ್ ಸಂಕೀರ್ಣ ಜಾರ್ಖಂಡ್ನ ರಾಂಚಿ. ಭಾರತದ 22ನೇ ರಾಷ್ಟ್ರೀಯ ಕಾನೂನು ಆಯೋಗದ ಅಧ್ಯಕ್ಷ ನ್ಯಾಯಮೂರ್ತಿ ರಿತುರಾಜ್ ಅವಸ್ಥಿ. ಕರ್ನಾಟಕ ಹೈಕೋರ್ಟ್ನ 32ನೇ ಮುಖ್ಯ ನ್ಯಾಯಾಧೀಶರು ನ್ಯಾಯಮೂರ್ತಿ ಪ್ರಸನ್ನ ವರಾಳೆ. ಕರ್ನಾಟಕ ರಾಜ್ಯ ಸರ್ಕಾರದ ಪ್ರಸ್ತುತ ಮುಖ್ಯ ಕಾರ್ಯದರ್ಶಿ ವಂದಿತಾ ಶರ್ಮಾ. ಜಗತ್ತಿನ ಅತ್ಯಂತ ಸಂತೋಷಭರಿತ ದೇಶ ಫಿನ್ಲ್ಯಾಂಡ್. ಜಗತ್ತಿನ ಅತ್ಯಂತ ಶಾಂತಿಯ ಮತ್ತು ಸಮಾನತಾ ದೇಶ ಐಸ್ಲ್ಯಾಂಡ್. ಪತ್ರಿಕಾ ಸ್ವಾತಂತ್ರ್ಯದಲ್ಲಿ ಮೊದಲ ಸ್ಥಾನದಲ್ಲಿರುವಂತಹ ದೇಶ ನಾರ್ವೆ. 2023ರ ವಾಸ್ತುಶಿಲ್ಪ ರಾಜಧಾನಿ ಡೆನ್ಮಾರ್ಕ್ನ ಕೋಪನ್ಹೇಗನ್. 2023ರ ವಿಶ್ವ ಪುಸ್ತಕ ರಾಜಧಾನಿ ಘಾನಾ ದೇಶದ ಆಕ್ರಾ. 2024ರ ವಿಶ್ವ ಪುಸ್ತಕ ರಾಜಧಾನಿ ಫ್ರಾನ್ಸ್ನ ಸ್ಟ್ರಾಸ್ಬರ್ಗ್. ಭಾರತದ ಯೂನಿಕಾರ್ನ್ ರಾಜಧಾನಿ ಯಾವುದು ಅಂದ್ರೆ ಬೆಂಗಳೂರು. ಇನ್ನು ಭಾರತದ GDP 6.3ರಷ್ಟು ಏರಿಕೆಯಾಗಿದೆ. ಅಸ್ಸಾಂನ ಗುವಾಹಟಿಯಲ್ಲಿ ಕಾಮಾಖ್ಯ ದೇವಾಲಯದಲ್ಲಿ ಅಂಬುಬಾಚಿ ಉತ್ಸವ ಜರುಗುತ್ತೆ. ಭಾರತದ ಪ್ರಧಾನಿ ಮೋದಿಯವರು ಮಧ್ಯಪ್ರದೇಶದ ಶಹದೋಲ್ನಲ್ಲಿ ಸಿಕಲ್ ಸೆಲ್ ಅನಿಮಿಯಾ ಎಲಿಮಿನೇಷನ್ ಮಿಷನ್ಗೆ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದರು. ಭೂ ವೈಜ್ಞಾನಿಕ ಸಮೀಕ್ಷೆ ನಡೆಸುವ ಸಂಸ್ಥೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಮಹಾನಿರ್ದೇಶಕರಾಗಿ ಜನಾರ್ದನ್ ಪ್ರಸಾದ್ ನೇಮಕವಾಗಿದ್ದಾರೆ. ಏಕರೂಪ ನಾಗರಿಕತೆ ಜಾರಿಗೆ ಮಸೂದೆ ಮಂಡಿಸುತ್ತಿರುವ ದೇಶದ ಮೊದಲ ರಾಜ್ಯ ಉತ್ತರಾಖಂಡ. ಸೊ ಇದಿಷ್ಟು 2023ರ ಜುಲೈ ತಿಂಗಳ ಪ್ರಚಲಿತ ವಿದ್ಯಮಾನಗಳು. ಮುಂದಿನ ತರಗತಿಯಲ್ಲಿ 2023ರ ಮೇ ತಿಂಗಳ ಸಂಪೂರ್ಣ ಪ್ರಚಲಿತ ವಿದ್ಯಮಾನಗಳ ತರಗತಿಯನ್ನು ಉಚಿತವಾಗಿ ನಿಮ್ಮ ಮುಂದೆ ತರ್ತೀವಿ. ಅಲ್ಲಿಯ ತನಕ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.